नमः प्रणवशोभितं नवकाशायखण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितदृगञ्चलं दलितवादिवद्वैभवं क्षमादिगुणसागरं शरणमेमि रामानुजम्। श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये। उल्लासपल्लवितपालित सप्तलोके निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। हे गोपालक हे कृपाजलनिधे हे सिन्धुकन्यापते हे कंसान्तक हे गजेन्द्रकरुणापालीन हे माधवा हे रामानुज हे जगत्त्रयगुरो हे पुण्डरीकक्षमां हे गोपीजननाथ पालय परं जानामि न त्वां विना। नीलातुङ्गस्तनगिरितटी सुप्तमुद्बोध्य कृष्णं पाराद्यं स्वं श्रुतिशतशिरःसिद्धमध्यापयन्ती सोच्छिष्टायां सजिनिगलितं याबलात्कृत्य भुङ्क्ते गोदा तस्यै नमैदमिदं भूय एवस्तु भूयः। अन्नवयल पुதுவை ஆண்டாளரங்கற்கு பண்ணு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன விம்மாத்தம் நாங்கடவா வண்ணமே நல்கு. ஆண்டாள் திருவடிகளே சரணம். கிளாக் கிளாக். உங்கள் புழக்கடை தோட்டத்து வாவியுள் செங்கழ் நீர்வாய் நெய்ந்து ஆம்பல்வாய் கூம்பினகான் செங்கல் பொடிக்கூரை வெண்பல் தவத்தவர் தங்கள் திருக்கோயில் செங்கிடுவான் போதந்தார் எங்களை முன்னம் எழுப்புவான் வாய் பேசும் நங்காய் எழுந்திராய் நாணாதாய் நாமுடையாய் செங்கொடு சக்கரம் ஏந்தும் தடக்கையன் பங்கய கண்ணானை பாடேலோரெம்பாவாய். ஆண்டாள் திருவடி ಗಣೇಶ್ವರನಂ. ಅಖಿಲ ಹೇ ಪ್ರತ್ಯನೀಕನಾಗಿ ಸಮಸ್ತ ಕಲ್ಯಾಣೈಕ ತಾನನಾದ ಪರಮಾತ್ಮನನ್ನು ಭಾಗವತರನ್ನು ಮುಂದಿಟ್ಟುಕೊಂಡು ಆಶ್ರಯಣ ಮಾಡುತ್ತಿದ್ದಾಳೆ ದೇವಿ ಆಂಡಾಳ್. ಪರಮಾತ್ಮನಿಗೆ ಪರಮಪ್ರಿಯರಾದವರು ಅವರಾದದ್ದರಿಂದ ಅಂತಹವರನ್ನು ನಾವುಗಳು
ಅಂತಹ ಭಾಗವತೋತ್ತಮರೊಡನೆ ಕೂಡಿ ಇರುವುದೇ ಪರಮ ಪುರುಷಾರ್ಥ ಎಂಬುದಾಗಿ ಶಾಸ್ತ್ರ ಗ್ರಂಥಗಳೆಲ್ಲವೂ ಕೂಡ ತಿಳಿಸುತ್ತಿದೆ. ಆಳ್ವಾರಗಳೆಲ್ಲರೂ ಕೂಡ ತಮ್ಮ ದಿವ್ಯ ಪ್ರಬಂಧ ಗ್ರಂಥಗಳಲ್ಲಿ ஆளும் பரமனை கண்ணனை அழிப்பிரான் தன்னை தோளும் நான்குடை தூமணி வண்ணனெம்மான் தன்னை தாளும் தடக்கையும் கூப்பி பணியும் அவர் கண்டீர் ನಾರಂ ಪಿಳಪಿಳೆದೋರಂ ಎಮ್ಮಯ್ಯಾಳುಡೆನಾದರೆ ಎಂಬುದಾಗಿ ಸ್ವಾಮಿ ನಮ್ಮಾಳ್ವಾರ್ ಅದ್ಭುತವಾಗಿ ಗಾನ ಮಾಡ್ತಾರೆ. ಯಾರು ಈ ಲೋಕವನ್ನೆಲ್ಲ ಆಳತಕ್ಕಂತಹ ಸರ್ವಸ್ಮಾತ್ಪರನಾದ ಪರಮಾತ್ಮನನ್ನ, ಸುದರ್ಶನ ಚಕ್ರವನ್ನ ಕೈಯಲ್ಲಿ ಹಿಡಿದವನನ್ನ, 4 ತೋಳುಗಳಿಂದ ಕೂಡಿ ನೀಲಮೇಘ ಶ್ಯಾಮರನಾಗಿ ಇರ್ತಕ್ಕಂತಹ ಆ ಸರ್ವಾಂಗ ಸುಂದರನಾದ ಸರ್ವರಕ್ಷಕನಾದ ಪರಮಾತ್ಮನನ್ನ ಯಾರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೋ, ತಾಳುಂ ತಡಕ್ಕೈಯೂ ಕೂಪಿ, ಕಾಲು ಕೈ ಎರಡನ್ನೂ ಕೂಡಿಸಿ ಯಾರು ಇಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾರೋ ಅಂತಹವರು ಜೀವಮಾನ ಪರ್ಯಂತ ಪ್ರತಿದಿನವೂ ಪ್ರತಿ ಕ್ಷಣವೂ ನನಗೆ ಸ್ವಾಮಿಗಳು, ನನ್ನನ್ನು ಆಳುವವರು. ನೀಲಮೇಘ ಶ್ಯಾಮರನಾದ ಪರಮಾತ್ಮನನ್ನು ಯಾರು ನಮಸ್ಕರಿಸುತ್ತಾರೋ ಅವರೇ ನನಗೆ ಸ್ವಾಮಿಗಳು ಎನ್ನುತ್ತಾರೆ ಸ್ವಾಮಿ ನಮ್ಮಾಳ್ವಾರ್. ತನಿಮಾಪ್ಪುಗಳೇ ಎಂಗಾನ್ನಂ நிற்கும் படியாத்தான் தோன்றி முனிமாப்பிரம முதல் வித்தாய் உலகம் முன்னும் முளைப்பித்த தனிமாத்தைவத்தளிரடி கீழ் புகுதலன்னி அவனடியார் தனிமாக்கலவி இன்பமே ನಾಳುಂ ವೈಕ್ಕನಂಗೈಕೆ. ಯಾರು ಆ ಪರಮಾತ್ಮನಾಗಿ ಇದ್ದಾನೋ ಇಡೀ 3 ಲೋಕವನ್ನು ಸೃಷ್ಟಿಸ್ಥಿತಿ ಲಯಗಳಿಗೆ ಒಳಪಡಿಸುತ್ತಾನೋ. ನಾರಾಯಣಾದೇವ ಸಮುತ್ಪದ್ಯಂತೆ, ನಾರಾಯಣೇ ಪ್ರವರ್ತಂತೆ, ನಾರಾಯಣೇ ಪ್ರಲೀಯಂತೆ ಎಂಬುದಾಗಿ ಶ್ರುತಿ ಆ ಪರಮಾತ್ಮನ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣಕರ್ತನಾಗಿರುವ ಪ್ರಕಾರವನ್ನು ವರ್ಣನೆ ಮಾಡುತ್ತದೆ. ಅಂತಹ ಅತಿ ತಂಪಾದ ಶ್ರೀ ಮಹಾಲಕ್ಷ್ಮಿ ಒಡಗೂಡಿದಂತಹ ಅಂತಹ ಪರಮಾತ್ಮನ ಪಾದಗಳನ್ನು ಬೇರೆ ಗತಿ ಇಲ್ಲದೆ ಅನನ್ಯ ಗತಿಗಳಾಗಿ ಯಾರ ಆಶ್ರಯನ ಮಾಡ್ತಾರೆಯೋ ಅಂತಹವರ ಜೊತೆಯಲ್ಲಿ ಕೂಡಿರುವುದೇ ಪರಮಾನಂದ, ಬ್ರಹ್ಮಾನಂದ ಅಂದುಬಿಟ್ರು ನೆಡುಮಾರ್ಕಡಿಮೆ ಎಂಬತಕ್ಕಂತಹ 8ನೇ ಕೊನೆಯ ಪಾಶುರದಲ್ಲಿ ಸ್ವಾಮಿ ನಮ್ಮಾಳ್ವಾರ್. ಆದರೆ ಆ ಭಾಗ್ಯ ನಮಗೆ ದೊರಕಬೇಕಲ್ಲವ. ಸತ್ಪುರುಷರ ಜೊತೆಯಲ್ಲಿ ಸಜ್ಜನರ ಜೊತೆಯಲ್ಲಿ ಕೂಡಿ ಇರುವ ಭಾಗ್ಯ ನಮಗೆ ದೊರೆಯಬೇಕಲ್ಲವ. ಪರಮಾತ್ಮನ ಭಕ್ತರಿರಬಹುದು, ಪರಮಾತ್ಮನಲ್ಲಿ ಆಸಕ್ತರಿರಬಹುದು, ಶರಣಾಗತಿ ಮಾಡಿದವರಿರಬಹುದು, ಆದರೆ ಅಂತಹವರ ಸಹವಾಸ ನಮಗೆ ದೊರೆಯಬೇಕಲ್ಲವ. ಸ್ವಾಮಿ ಪೆರಿಯಾಳ್ವಾರ್ ಅದ್ಭುತವಾಗಿ ಹಾಡ್ತಾರೆ. ಕೃಷ್ಣ ಪರಮಾತ್ಮನ ವೇಣುಗಾನದ ವೈಭವವನ್ನು ಕೊಂಡಾಡ್ತಾರೆ. ನಾವಲಂ ಪೆರಿಯತೀವಿ ನಿಲ್ವಾಳಂ ನಂಗಮೀರ್ ಈದೋರ್ ಅದ್ಭುತಂ ಕೇಳೀರ್ ಎಂಬುದಾಗಿ ಭೂಮಂಡಲದಲ್ಲಿ ಇರುವವರೇ, ಜಂಬೂ ದ್ವೀಪ ನಿವಾಸಿಗಳೇ, ಲೋಕದಲ್ಲಿ ಒಂದು ಪರಮಾದ್ಭುತವಾದ ವಿಚಾರವನ್ನು ಹೇಳ್ತೇನೆ ಕೇಳಿ. ಕೃಷ್ಣ ಪರಮಾತ್ಮನ ವೇಣುಗಾನದ ವೈಭವಕ್ಕಿಂತ ಈ ಲೋಕದಲ್ಲಿ ಮತ್ತೊಂದು ಅತಿಶಯ ಉಂಟಾ, ಮತ್ತೊಂದು ಆಶ್ಚರ್ಯಕರವಾದ ಘಟನೆ ಮತ್ತೊಂದು ಉಂಟಾ ಅಂತ ಕೇಳಿ ಕೃಷ್ಣ ಪರಮಾತ್ಮನ ವೇಣುಗಾನ ವೈಭವವನ್ನು ಕೊಂಡಾಡ್ತಾರೆ. ಪೆರಿಯಾಳ್ವಾರ್ ತಿರುಮಳಿಯಲ್ಲಿ ಸ್ವಾಮಿ ಪೆರಿಯಾಳ್ವಾರ್ ದೇವಿ ಆಂಡಾಳರ ತಂದೆ. ಇಂತಹ ಆ ಪೆರಿಯಾಳ್ವಾರ್ ಈ 10 ಪಾಶುರಗಳನ್ನು ವೇಣುಗಾನದ ವೈಭವವನ್ನು ಕೊಂಡಾಡಿಬಿಟ್ಟು ಆ 10 ಪಾಶುರಗಳಿಗೆ ಫಲಶ್ರುತಿಯನ್ನು ಹೇಳ್ತಾರೆ. ಕೃಷ್ಣನ ವೇಣುಗಾನದ ವೈಭವವನ್ನು, ವೇಣುಗಾನ ಅಲ್ಲ, ವೇಣುಗಾನದ ವೈಭವವನ್ನು ಕೇಳಿದವರಿಗೆ ಏನು ಫಲ ಅಂದರು? ಸಾಧುಗೊಟ್ಟೆಯುಳ್ ಕೊಳ್ಳಪ್ಪಡುವಾರೇ. ಸತ್ಪುರುಷರು ಇಂತಹವರನ್ನು ತಮ್ಮ ಗೋಷ್ಠಿಯಲ್ಲಿ ಅಂಗೀಕಾರ ಮಾಡ್ತಾರಂತೆ. ಸತ್ಪುರುಷರು ನಮ್ಮನ್ನು ಅಂಗೀಕಾರ ಮಾಡುವುದೇ ಒಂದು ಪರಮ ಪುರುಷಾರ್ಥವಾಗಿ ಸ್ವಾಮಿ ಪೆರಿಯಾಳ್ವಾರ್ ಹಾಡ್ತಾರೆ. ಕಾರಣ ಸಜ್ಜನರ ಸಹವಾಸ, ಪರಮಾತ್ಮನ ಭಕ್ತರ ಸಹವಾಸ, ಪ್ರಪನ್ನರ ಸಹವಾಸ, ವೈಷ್ಣವರ ಸಹವಾಸ ಅತಿ ದುರ್ಲಭ ಎನ್ನುತ್ತಾರೆ. ಹಾಗೆ ಇರುವಾಗ ಅಂತಹ ಕೃಷ್ಣ ಪರಮಾತ್ಮನ ವೇಣುಗಾನದ ಮಾಹಾತ್ಮ್ಯವನ್ನು ಯಾರ ಆಲಿಸುತ್ತಾರೆಯೋ ಅವರಿಗೆ ಫಲವೇನು? ಸಾಧುಗೊಟ್ಟಿಯುಳ್ ಕೊಳ್ಳಪ್ಪಡುವಾರೆ. ಪರಮಾತ್ಮನ ಭಕ್ತರು ತಮ್ಮ ಗೋಷ್ಠಿಯಲ್ಲಿ ಇವರನ್ನು ಅಂಗೀಕಾರ ಮಾಡ್ತಾರಂತೆ. ಹಾಗೆ ಸಾಧುಗಳಿಂದ, ಸಜ್ಜನ ಸತ್ಪುರುಷರಿಂದ ನಾವು ಅಂಗೀಕರಿಸಲ್ಪಡಬೇಕು. ನಾವು ಹೋಗಿ ಅವ್ರ ಗುಂಪಲ್ಲಿ ಸೇರ್ಕೊಳ್ಳೋದಲ್ಲ, ಅವರು ನಮ್ಮನ್ನು
ಕರೆದು ತಮ್ಮೊಡನೆ ನಮ್ಮನ್ನು ಕೂಡಿಸಿಕೊಳ್ಳಬೇಕು. ಇದೆಲ್ಲವಾ ವಿಶೇಷ. ಅದಕ್ಕಿಂತ ಮಹಾಭಾಗ್ಯ ಒಂದು ಉಂಟಾ ಎನ್ನುತ್ತಾರೆ ಆಳ್ವಾರುಗಳೆಲ್ಲರೂ ಕೂಡ. ಒಳಿಕೊಂಡ ಸೋದಿயை உள்ளத்து கொள்ளுமவர் கண்டீர் செழிப்பிನ್ಯಾண்டு ಎಮ್ಮೈ ಜನ್ಮ ಜನ್ಮಾಂತರಂ ಕಾಪ್ಪರೇ. ಆಳ್ವಾರರ ಅನುಭವ. ಅಪರೂಪವಾಗಿರ್ತಕ್ಕಂತಹ ಒಂದು ವಸ್ತು ಪರಮಾತ್ಮ ನಾರಾಯಣ ಪರಂಜ್ಯೋತಿ ಎನ್ನುತ್ತದೆ ಆ ನಾರಾಯಣ ಉಪನಿಷತ್ತು. ಅಂತಹ ಪರಂಜ್ಯೋತಿಸ್ಸಾದ ಅಂತಹ ಉತ್ಕೃಷ್ಟ ಪ್ರಭೆಯಾಗಿ ಇರ್ತಕ್ಕಂತಹ ಆ ಪ್ರಕಾಶಮಾನನಾದ ದೇದೀಪ್ಯಮಾನನಾಗಿ ಇರ್ತಕ್ಕಂತಹ ಪರಮಾತ್ಮನಾದ ಶ್ರೀಮನ್ ನಾರಾಯಣನನ್ನು ಯಾರ ಹೃದಯದಲ್ಲಿ ಇಟ್ಕೊಂಡಿದ್ದಾರೋ ಅವರು ಜನ್ಮ ಜನ್ಮಾಂತರಕ್ಕೂ ಕೂಡ ನನಗೆ ರಕ್ಷಕರು, ಅವರು ನನಗೆ ಸ್ವಾಮಿಗಳು ಅಂತಾರೆ. ಬರೀ ಲೋಕದಲ್ಲಿರುವವರಲ್ಲ, ಅಂತಹ ಪರಂಜ್ಯೋತಿಸ್ಸಾದ ಪರಮಾತ್ಮನನ್ನು ಯಾರು ಹೃದಯದಲ್ಲಿ ಧರಿಸಿ ಅನವರತ ಸ್ಮರಣೆ ಮಾಡ್ತಾರೋ ಅವರು ನನಗೆ ಜನ್ಮ ಜನ್ಮಾಂತರಕ್ಕೂ ರಕ್ಷಕರು ಎಂಬುದಾಗಿ ಆ ಭಾಗವತೋತ್ತಮರ ಚರಣಾರವಿಂದಗಳಲ್ಲಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಅವರ ಸಹವಾಸ, ಅವರೊಡನೆ ಮಾತನಾಡುವುದು, ಅವರು ನೀಡಿದ ಪ್ರಸಾದವನ್ನು ಸ್ವೀಕರಿಸುವುದು, ಅವರೊಡನೆ ಭಗವನ್ನಾಮ ಸಂಕೀರ್ತನೆ ಮಾಡುವುದು, ಅವರನ್ನು ಮುಂದಿಟ್ಟುಕೊಂಡು ಭಗವದ್ ದರ್ಶನ ಮಾಡುವುದು, ಇದೆಲ್ಲವೂ ಕೂಡ ಪರಮ ಪುರುಷಾರ್ಥ ಅಂದುಬಿಟ್ರು ಸ್ವಾಮಿ ನಮ್ಮಾಳ್ವಾರ್. ಪೈಲುಂ ಸುಡರೊಳಿ ಮೂರ್ತಿಯೈ ಪಂಗಯ ಕಣ್ಣನೈ ಎಂಬುದಾಗಿ 10 ಪಾಶರ. ಮತ್ತೆ 8 ತಿರುವಾಯ್ಮೊழிಯಲ್ಲಿ நெடுமார் கடிமை செய்வேன் போல் அவனை கருத வஞ்சித்து தடுமாத்தத்த தீக்கதிகள் முத்தும் தவிர்ந்து செதிர் நினைந்தால் ಎಂಬುದಾಗಿ ಆ ಪರಮಾತ್ಮನ ರೂಪವನ್ನು ಅನವರತ ಅನುಭವಿಸುವವರೇ ನನಗೆ ಸ್ವಾಮಿಗಳು ಎಂದರಲ್ಲವ. ಆ ತಿರುವಾಯ್ಮೊழிಯ 20 ಪಾಶರಗಳಲ್ಲಿ ಯಾವ ಭಾಗವತ ವೈಭವವನ್ನು, ಅವರ ಸಹವಾಸವನ್ನು, ಅವರು ನೀಡುವ ಪ್ರಸಾದಗಳ ವೈಭವವನ್ನು ಏನು ಕೊಂಡಾಡಿದರೋ ಸ್ವಾಮಿ ನಮ್ಮಾಳ್ವಾರ್, ಅದೇ ರೀತಿ ತಿರುಮಾಲೆಯಲ್ಲಿ ತೊಂಡರಡಿಪುಡಿ ಆಳ್ವಾರ್ மேம்பொருள் போகவிட்டு என்கிற மேல் 10 பாட்டுக்களிலே காணலாம் ಎನ್ನುತ್ತಾರೆ. 10 ಪಾಶರ ತಿರುಮಾಲೆಯಲ್ಲಿ ತೊಂಡರಡಿಪುಡಿ ಆಳ್ವಾರ್ ಭಾಗವತ ವೈಭವವನ್ನು ಹೇಳ್ತಾರೆ. ಅವರ ಹೆಸರೇ ತೊಂಡರಡಿಪುಡಿ ಆಳ್ವಾರ್. ಅಂದರೆ ಏನು? ಭಾಗವತರ ಪಾದ ಧೂಳಿ ಅವರ ನಾಮವೇ ಅದು. ಅವರಿಗೆ ವಿಪ್ರನಾರಾಯಣ ಎಂಬುದು ಅವರ ಹೆಸರು. ಆದರೆ ಅವರು ತಮ್ಮನ್ನು ಏನಂತ ಕರೆದುಕೊಳ್ತಾರೆ? ಭಾಗವತೋತ್ತರ ಪಾದ ರೇಣು, ಭಕ್ತಾಂಗ್ರಿ ರೇಣು, ಭಾಗವತೋತ್ತಮರ ಪಾದ ಧೂಳಿ ಎಂಬುದಾಗಿ ತಮ್ಮನ್ನು ಕರೆದುಕೊಳ್ತಾರಲ್ಲವ. ಹೀಗೆ ಎಲ್ಲ ಆಳ್ವಾರುಗಳು ಕೂಡ ಅಲ್ಲಿ ತಿರುಮಂಗೈ ಆಳ್ವಾರ್ ಯಾರು ತಿರುಚೇರ ಎಂಬೆರಮಾನ್ ತಾಳ್ತೊಳ್ವಾರ್ ಎನ್ ತಲೆ ಮೇಲಾರೆ ಎನ್ನುತ್ತಾರೆ. ತಂಚೇರ ದಿವ್ಯ ಕ್ಷೇತ್ರದಲ್ಲಿರುವ ಸಾರನಾಥನಾದ ಪರಮಾತ್ಮನನ್ನು ಯಾರು ಭಜಿಸುತ್ತಾರೋ ಅವರ ಪಾದಗಳು ನನ್ನ ತಲೆ ಮೇಲೆ ಅಂತಾರೆ ತಿರುಮಂಗೈ ಆಳ್ವಾರ್. ಇದು ಭಾಗವತ ವೈಭವ. ಶ್ರೀಯಪ್ಪತಿಯಾದ ನಾರಾಯಣನನ್ನು ಯಾರ್ಯಾರೆಲ್ಲ ಆರಾಧನೆ ಮಾಡ್ತಾರೋ ಅವರೆಲ್ಲರ ಪಾದಗಳು ನಮ್ಮ ತಲೆಯ ಮೇಲೆ ಅಂತಾರೆ ಆಳ್ವಾರರು. ಇಂತಹ ಭಾಗವತ ವೈಭವವನ್ನು ಆಂಡಾಳ್ ತಿರುಪ್ಪಾವಯ್ಯ ಪಾಶರಗಳಲ್ಲಿ ಅಭೂತಪೂರ್ವವಾಗಿ ನಿರೂಪಣೆ ಮಾಡುತ್ತಾ ಇದ್ದಾಳೆ. ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಸ್ವಾಮಿ ಕೂರತ್ತಾಳ್ವಾನ್ ಮತ್ತು ಆಚಾರ್ಯ ರಾಮಾನುಜರು. ಆಚಾರ್ಯ ರಾಮಾನುಜರಿಗೆ ಅತ್ಯಂತ ಅಂತರಂಗ ಶಿಷ್ಯರಾಗಿ ಅವರು ನಿರೂಪಿಸಿದ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿ ಬ್ರಹ್ಮಸೂತ್ರ ಗ್ರಂಥಕ್ಕೆ ಸರಸ್ವತಿ ಭಂಡಾರದಿಂದ ತಂದ ಬೋಧಾಯನ ಸೂತ್ರ ವೃತ್ತಿಯನ್ನು ಹೃದ್ಗತ ಮಾಡಿಕೊಂಡು ಆಚಾರ್ಯರಿಗೆ ಒಪ್ಪಿಸಿ ನೆರವಾದವರು ಸ್ವಾಮಿ ಕೂರತ್ತಾಳ್ವಾನ್, ಕೂರನಾಥ, ಕೂರೇಶರು. ಅವರು ಪರಮಾತ್ಮನಾದ ರಂಗನಾಥನ ಮುಂದೆ ನಿಂತು ಕೇಳಿಕೊಳ್ತಾರೆ, ಹೇ ಭಗವನ್, ನನಗೆ ಮೋಕ್ಷವನ್ನು ಕೊಡು, ನನಗೆ ಪರಮಪದವನ್ನು ಕೊಡು, ಈಗಲೇ ಕೊಡಬೇಕು, ಇವತ್ತೇ ಕೊಡಬೇಕು, ನಾಳೆನೇ ಕೊಡಬೇಕು ಎಂಬುದಾಗಿ ರಂಗನಾಥನ ಮುಂದೆ ನಿಂತು ಅವರು ಛಲದಿಂದ ವಾದ ಮಾಡಿ ಆ ರಂಗನಾಥನಿಂದ ಪರಮಪದವನ್ನು ಪಡೆದುಕೊಳ್ತಾರೆ. ರಾಮಾನುಜರ ಶಿಷ್ಯರಾದ ನಿಮಗಲ್ಲದೆ ಇನ್ನಾರಿಗೆ ಮೋಕ್ಷ ಅಂತಾರೆ ರಂಗನಾಥ. ಆಗ ಬಹಳ ಆನಂದವಾಗಿ ಬಿಡುತ್ತೆ. ನೇರಾಗಿ ತಮ್ಮ ಆಚಾರ್ಯರಾದ ರಾಮಾನುಜರು ವಿಜಯ ಮಾಡಿಸಿರುವ ಮಠಕ್ಕೆ ಬರ್ತಾರೆ. ಅಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆಚಾರ್ಯರ ಮುಂದೆ ವಿನ್ನವಿಸುತ್ತಾರೆ. ಆಚಾರ್ಯ ರಂಗನಾಥ ನನಗೆ ಪರಮಪದಕ್ಕೆ ಕರೆದೊಯ್ತೇನೆ ಅಂತ ಆಶ್ವಾಸನೆಯನ್ನು ಕೊಟ್ಟುಬಿಟ್ಟ. ಇನ್ನು 3 ದಿನಗಳಲ್ಲಿ ನಾನು ಮೋಕ್ಷಲೋಕಕ್ಕೆ ಹೋಗಬೇಕು ಅಂತಾರೆ. ಆಚಾರ್ಯರಿಗೆ ಆಶ್ಚರ್ಯ.
ಕೂರತ್ತಾಳ್ವಾನನನ್ನು ಬಿಟ್ಟು ಆಚಾರ್ಯ ರಾಮಾನುಜರೆಂದಾದರೂ ಇರುವುದುಂಟಾ? ಅಂತರಂಗ ಆತ್ಮೀಯ ಶಿಷ್ಯರು ಆಗ ಅವರನ್ನು ನೋಡಿ ಕೇಳ್ತಾರೆ, ಓಯ್ ಆಳ್ವಾನ್, ನಿಮಗೇನು ಅಷ್ಟೇ ಅವಸರ? ಈಗಲೇ ಪರಮಪದಕ್ಕೆ ಹೋಗುವ ಅವಸರ, ಅತಿ ಆತುರ ನಿಮಗೇಕೆ ಎಂಬುದಾಗಿ ಕೇಳಿದಾಗ ಕೂರತ್ತಾಳ್ವಾನ್ ಹೇಳ್ತಾರಂತೆ. ಏನು ಹೇಳ್ತಾರೆ? ಪರಮಪದದಲ್ಲಿ ಒಂದು ಅನ್ಯಾಯ ನಡೆಯುತ್ತೆ, ಅದಕ್ಕೋಸ್ಕರ ನಾನು ಮೊದಲು ಹೋಗ್ತೀನಿ ಅಂದ್ರಂತೆ. ಪರಮಪದದಲ್ಲಿ ಅನ್ಯಾಯವ? ಈ ಲೋಕದಲ್ಲಿ ಅನ್ಯಾಯ ಅಂದ್ರೆ ಒಪ್ಕೋಬಹುದು. ಇದು ಬರೀ ಮೋಸ, ಅನ್ಯಾಯ, ಸುಳ್ಳು, ಅಸೂಯೆ, ಮದ, ಮಾತ್ಸರ್ಯ ಇವುಗಳ ಲೋಕ ಇದು. ಆದರೆ ಪರಮಪದ ನಲಮಂದಮಿಲ್ಲದೋರ್ನಾಡು ಎಂಬುದಾಗಿ ಆ ಲೋಕ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಗಂ ಸಸ್ಸಮಿಂಧತೆ ಎಂಬುದಾಗಿ ಕಣ್ಣಲ್ಲಿ ರೆಪ್ಪೆಗಳೇ ಇಲ್ಲದೆ ಅನವರತ ಪರಮಪದನಾಥನ ದರ್ಶನ ಮಾಡುತ್ತಾ ಸಾಮಗಾನವನ್ನು ಮಾಡುವ ಆನಂದಕ್ಕೆ ಎಲ್ಲೆಯೇ ಇಲ್ಲದ ಆ ಲೋಕದಲ್ಲಿ ಅನ್ಯಾಯವ ಅಂತ ಕೇಳಿದ್ರು ಆಚಾರ್ಯ ರಾಮಾನುಜರು ಸ್ವಾಮಿ ಕೂರತ್ತಾಳ್ವಾರನನ್ನು ನೋಡಿ. ಇದೆಯಲ್ಲ ಅಂದು, ಏನು ಅನ್ಯಾಯ ಅಂದು? ಪರಮಪದದಲ್ಲಿ ನಿತ್ಯ ಸೂರಿಗಳಿದ್ದಾರೆ. ಎಂದೂ ಕೂಡ ಭೂಮಂಡಲಕ್ಕೆ ಬಾರದೆ ಪರಮಪದನಾಥನ ಜೊತೆಯಲ್ಲಿ ಅನವರತ ಇರುವವರೇ ನಿತ್ಯ ಸೂರಿಗಳು. ನಿತ್ಯೋ ನಿತ್ಯಾನಾಂ ಏಕೋ ಬಹೂನಾಂ ಎಂಬುದಾಗಿ ಶ್ವೇತಾಶತರ ಉಪನಿಷತ್ತು ಹೇಳುತ್ತೆ. ನಿತ್ಯ ಸೂರಿಗಳು ಅನಂತ, ಗರುಡ, ವಿಶ್ವಕ್ಸೇನ, ಪರಮಾತ್ಮನ ಅನೇಕ ಮಂದಿ ಪತ್ನಿಯರು, ಇವರೆಲ್ಲರೂ ನಿತ್ಯ ಸೂರಿಗಳು. ಮುಕ್ತರು ಎಂದರೆ ಈ ಸಂಸಾರ ಮಂಡಲದಲ್ಲಿ ಇದ್ದಾರೆ ನಮ್ಮ ಹಾಗೆ. ಅವರೆಲ್ಲರೂ ಕೂಡ ಪುಣ್ಯ ಪಾಪ ಕರ್ಮಗಳಿಂದ ಬಿಡುಗಡೆಯನ್ನು ಪಡೆದು ಮೋಕ್ಷವನ್ನು ಹೊಂದುತ್ತಾರೆ. ಹೀಗೆ ಮೋಕ್ಷವನ್ನು ಹೊಂದುವವರು ಮುಕ್ತರು. ಎಂದೂ ಈ ಲೋಕಕ್ಕೆ ಬಾರದೆ ಪರಮಾತ್ಮನೊಡನೆ ಅನವರತ ಇರುವವರೇ ನಿತ್ಯರು. ಹೀಗೆ ಪರಮಪದ ಸಾಮ್ರಾಜ್ಯದಲ್ಲಿ ನಿತ್ಯ ಸೂರಿಗಳು, ಮುಕ್ತಾತ್ಮರುಗಳು ಅಲ್ಲಿದ್ದಾರಲ್ಲವ. ಹಾಗಿರುವಾಗ ಇಲ್ಲಿಂದ ಮೋಕ್ಷವನ್ನು ಪಡೆದುಕೊಂಡು ಒಬ್ಬ ಹೋಗ್ತಾನೆ. ಒಬ್ಬ ಆತ್ಮನಿಗೆ ಪರಮಾತ್ಮ ಪರಮಕೃಪೆಯಿಂದ ಮೋಕ್ಷವನ್ನು ಕೊಡ್ತಾನೆ, ಮುಕ್ತಿಯನ್ನು ಅನುಗ್ರಹ ಮಾಡ್ತಾನೆ ಒಬ್ಬ ಆತ್ಮನಿಗೆ. ಆ ಆತ್ಮ ಅರ್ಚಿರಾದಿ ಮಾರ್ಗದಲ್ಲೆಲ್ಲ ಕ್ರಮಿಸಿ ಪರಮಪದಕ್ಕೆ ಹೋಗ್ತಾನೆ. ಹಾಗೆ ಪರಮಪದಕ್ಕೆ ಹೋಗುವಾಗ ಏನಾಗತ್ತೆ ಅಂತ ಕೇಳಿದ್ರು. ಅಲ್ಲಿ ಇರ್ತಕ್ಕಂತಹ ಮುಕ್ತಾತ್ಮರುಗಳೆಲ್ಲರೂ ಕೂಡ, ನಿತ್ಯ ಸೂರಿಗಳು ಮುಕ್ತಾತ್ಮರುಗಳೆಲ್ಲರೂ ಕೂಡ ಇಲ್ಲಿಂದ ಹೋಗ್ತಾನಲ್ಲ ಮೋಕ್ಷಕ್ಕೆ, ಪರಮಪದಕ್ಕೆ, ಅವನ ಪಾದಗಳನ್ನು ತಮ್ಮ ತಮ್ಮ ಗೃಹಗಳಿಗೆ, ಭವನಗಳಿಗೆ ಆಹ್ವಾನ ಮಾಡಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವನ ಪಾದಗಳನ್ನು ತೊಳೆದು ಆ ಶ್ರೀಪಾದ ತೀರ್ಥವನ್ನು ಅವರು ಪಾನ ಮಾಡ್ತಾರಂತೆ. ಇಲ್ಲಿಂದ ನಾವು ಮೋಕ್ಷಕ್ಕೆ ಹೋದರೆ ನಮ್ಮ ಪಾದವನ್ನು ತೊಳೆದ ತೀರ್ಥವನ್ನು ಅವರು ಪಾನ ಮಾಡ್ತಾರಂತೆ. ಕಾರಣ, ಇಂಥ ಲೋಕದಿಂದ, ಈ ಕರ್ಮಬಂಧನದಿಂದ, ಈ ಅರಿಷಡ್ವರ್ಗಗಳಿಂದ ಮುಕ್ತಿಯನ್ನು ಪಡೆಯಬೇಕಾದರೆ ಎಂತಹ ಪರಮಾತ್ಮನ ಕೃಪೆಗೆ ಪಾತ್ರರಾಗಿರಬೇಕು. ಅಂತಹ ಪರಮಾತ್ಮನ ಅತಿಶಯವಾದ ಕೃಪೆಗೆ ಪಾತ್ರರಾದ ಉತ್ಕೃಷ್ಟವಾದ ಜೀವ ಅಂತೇಳಿ ಇವನ ಪಾದಗಳನ್ನು ಅವರು ಪ್ರಕ್ಷಾಳನೆ ಮಾಡಿ ತೀರ್ಥಪಾನ ಮಾಡ್ತಾರಂತೆ. ಪದಿಯಿನಿಲ್ ಪಾಂಗಿನಿಲ್ பாதங்கள் கழுவினர் நிதியொன்னல் சுண்ணமும் ನಿರೆಗುಡ ವಿಳಕ್ಕಮಂ. ಇದನ್ನೆಲ್ಲ ಶೂಲ್ವಿಷಂ ಪಣಿಮುಹಿಲ್ ಎಂಬತಕ್ಕಂತಹ ಆಳ್ವಾರ್ ತಮ್ಮ ಪರಮಪದ ಯಾತ್ರೆಯನ್ನು ವರ್ಣನೆ ಮಾಡುವ ಪಾಶುರದಲ್ಲಿ ಇದನ್ನೆಲ್ಲ ಹೇಳ್ತಾರೆ. ಪದಿಯಿನಿಲ್ ಪಾಂಗಿನಿಲ್ ಪಾದಂಗಳ್ ಕಳುವಿನರ್. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಪಾದ ಪೂಜೆಯನ್ನು ಮಾಡ್ತಾರಂತೆ ಇಲ್ಲಿಂದ ಅಲ್ಲಿಗೆ ಹೋಗುವ ಆತ್ಮನಿಗೆ. ಇದನ್ನೆಲ್ಲ ಕಾಲಕ್ಷೇತ್ರದಲ್ಲಿ ಕೂರತ್ತಾಳ್ವಾನ್ ಕೇಳಿಬಿಟ್ಟಿದ್ದಾರೆ. ಅದಕ್ಕೆ ಅವರೇನು ಹೇಳ್ತಾರೆ, ಆಚಾರ್ಯ, ನಾನು ಮೊದಲು ಯಾತಕ್ಕೆ ಪರಮಪದಕ್ಕೆ ಹೋಗಬೇಕು ಅಂದರೆ, ನಾನು ಪರಮಪದಕ್ಕೆ ಮೊದಲು ಹೋದರೆ ಅನಂತರ ತಾವಲ್ಲಿಗೆ ವಿಜಯ ಮಾಡಿಸ್ತೀರಾ. ಆಗ ತಮ್ಮ ಶ್ರೀಪಾದ ತೀರ್ಥವನ್ನು ತೆಗೆದುಕೊಳ್ಳುವ ಭಾಗ್ಯ ನನ್ನದು. ಮೊದಲು ನೀವು ಹೋಗಿಬಿಟ್ಟು ಆಮೇಲೆ ನಾನು ಬಂದರೆ ನನ್ನ ಪಾದವನ್ನು ತಾವು ತೊಳೆದು ತೀರ್ಥ ತಗೊಳ್ಬೇಕಾಗುತ್ತೆ. ಅದು ಬೇಡ. ತಾವು ಇಲ್ಲಿಯೂ ನನಗೆ ಆಚಾರ್ಯರು, ಅಲ್ಲಿಯೂ ನನಗೆ ಆಚಾರ್ಯರು. ಪರಮಪದದಲ್ಲಿ ಆಚಾರ್ಯ ಶಿಷ್ಯ ಎಂಬುದೆಲ್ಲ ಇಲ್ಲ. ಆದರೆ ನನಗೆ ಮಾತ್ರ ಯಾವ ಕಾಲಕ್ಕೂ ಕೂಡ ತಾವೇ ಪರಮ ಭಾಗವತೋತ್ತಮರು, ತಾವೇ ನನ್ನ ಗುರುಗಳು. ನಾನು ಅನಂತರ ಬಂದು ತಾವು ಮೊದಲು ಹೋದರೆ ತಾವು ನನ್ನ ಪಾದ ಪ್ರಕ್ಷಾಳನೆ ಮಾಡಿದ ತೀರ್ಥ ತೆಗೆದುಕೊಳ್ಬೇಕಾಗುತ್ತೆ. ಇದು ಎಂಥ ಅನ್ಯಾಯ! ಗುರು ಶಿಷ್ಯನ ಪಾದಗಳನ್ನು
ತೊಳೆಯುವುದಾ? ಈ ಅನ್ಯಾಯ ಆಗೋಕೆ ಬಿಡಲ್ಲ, ಅದರಿಂದ ನಾನೇ ಮೊದಲು ಮೋಕ್ಷಕ್ಕೆ ಹೋಗ್ಬಿಡ್ತೀನಿ, ಅನಂತರ ಬರುವ ತಮ್ಮ ಶ್ರೀಪಾದಗಳ ತೀರ್ಥವನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರಂತೆ. ಇದು ಭಾಗವತ ಶೇಷತ್ವ. ಪರಮಪದಕ್ಕೆ ಹೋದರೂ ಕೂಡ ಒಬ್ಬ ಭಾಗವತೋತ್ತಮರಿಗೆ, ಆಚಾರ್ಯರಿಗೆ ತಾನು ದಾಸನಾಗಿ ಇರಬೇಕು ಎಂಬತಕ್ಕಂತಹ ಒಂದು ಅಭಿಲಾಷೆ ಇದೆಯಲ್ಲ, ಇದು ಆತ್ಮನಿಗೆ ಉಜ್ಜೀವನಕರವಾದ ಅಭಿಲಾಷೆ. ಪರಮಪದದಲ್ಲಿ ಈ ನಿಯಮವೆಲ್ಲ ಇಲ್ಲ. ಆದರೂ ಕೂರತ್ತಾಳ್ವಾನರ ಅಭಿಪ್ರಾಯ ಏನು? ಏನಾದರೇನು, ಎಲ್ಲಿದ್ದರೇನು, ಅವರು ಅವರೇ, ನಾವು ನಾವೇ. ಎಂದಿಗೂ ಕೂಡ ಭಾಗವತ ಶೇಷತ್ವ, ಆಚಾರ್ಯ ಶೇಷತ್ವ ಆತ್ಮನಿಗೆ ಉಜ್ಜೀವನಕಾರಕ ಎಂಬುದಾಗಿ ಕೂರತ್ತಾಳ್ವಾನ್ ಹೇಳ್ತಾ ಇದ್ರಂತೆ. ಇಂತಹ ಆ ಭಾಗವತ ಶೇಷತ್ವ ಇಂತಹ ಕೂರತ್ತಾಳ್ವಾನ್ರವರ ಪತ್ನಿ ದೇವಿ ಆಂಡಾಳ್ ಎಂಬುದಾಗಿ ಹೆಸರು ಕೂರತ್ತಾಳ್ವಾನ್ರವರ ಪತ್ನಿಗೆ. ಇವರಿಗೆ ಮಕ್ಕಳು ವೇದವ್ಯಾಸ ಭಟ್ಟರ್, ಪರಾಶರ ಭಟ್ಟರ್ ಮಹಾಜ್ಞಾನಿ, ಪರಮ ಭಾಗವತೋತ್ತಮರು. ದೇವಾಲಯದಲ್ಲಿ, ಶ್ರೀರಂಗ ದೇವಾಲಯದಲ್ಲಿ ಪುರೋಹಿತರಾಗಿ ಇದ್ದವರು ಅವರು. ಪರಮ ಭಾಗವತೋತ್ತಮರು, ಮಹಾಜ್ಞಾನಿ, ವೇದಾಂತಿ. ಶಿಷ್ಯರಿಗೆಲ್ಲ ಕಾಲಕ್ಷೇಪ ಹೇಳ್ತಾ ಇರ್ತಾರೆ. ಅನಂತರ ಶಿಷ್ಯರು ಅವರ ಶ್ರೀಪಾದ ತೀರ್ಥವನ್ನು ತೆಗೆದುಕೊಂಡು ಬರುವಾಗ ಮರೆಯಾಗಿ ನಿಂತು ಆ ಶಿಷ್ಯರ ಬಳಿಯಲ್ಲಿ ಕೂರತ್ತಾಳ್ವಾನವರ ಧರ್ಮಪತ್ನಿ ತನ್ನ ಮಗನ ಶ್ರೀಪಾದ ತೀರ್ಥವನ್ನು ಕೇಳಿ ಇಸ್ಕೊಂಡು ಪಾನ ಮಾಡ್ತಾ ಇದ್ರಂತೆ. ಕಾರಣ ಏನು ಅಂದರೆ, ಮಗನನ್ನು ಕೇಳಿದ್ರೆ ಮಗ ಕೊಡೋಲ್ಲ. ತಾಯಿಗೆ ಯಾವ ಮಗನಾದರೂ ತನ್ನ ಪಾದ ಪ್ರಕ್ಷಾಳನೆ ಮಾಡಿದ ತೀರ್ಥವನ್ನು ಕೊಡೋದಿಲ್ಲ. ಆದರೆ ಮಗನಾದರೇನು, ಪರಮ ಭಾಗವತೋತ್ತಮನಲ್ಲವ, ಅಂತಹ ಭಾಗವತೋತ್ತಮನ ಶ್ರೀಪಾದ ತೀರ್ಥ ತನಗೆ ಉಜ್ಜೀವನಕಾರಕ ಅಂತ ಶಿಷ್ಯರ ಮುಖೇನ ಅದನ್ನು ಪಡೆದುಕೊಂಡು ಈ ಆಂಡಾಳ್ ಸ್ವೀಕಾರ ಮಾಡ್ತಾ ಇದ್ರಂತೆ. ಕೂರತ್ತಾಳ್ವಾನವರ ಧರ್ಮಪತ್ನಿ. ಕಾರಣ, ಅವನು ಮಗ ಎಂಬುದು ಪ್ರಧಾನವಲ್ಲ, ಅದು ಶರೀರದಿಂದ ಏರ್ಪಟ್ಟದ್ದು. ಆತ್ಮಬಂಧುತ್ವ. ಪರಮ ಭಾಗವತೋತ್ತಮರಾದವರು ಪರಾಶರ ಭಟ್ಟರ್, ಅವರ ಶ್ರೀಪಾದ ತೀರ್ಥ ಈ ಆತ್ಮಕ್ಕೆ ಉಜ್ಜೀವನಕಾರಕ ಎಂಬುದು ಕೂರತ್ತಾಳ್ವಾನರ ಧರ್ಮಪತ್ನಿಯಾದ ಆಂಡಾಳವರ ಅನುಷ್ಠಾನ. ಇದೆಲ್ಲವ ನಮ್ಮ ಸಂಪ್ರದಾಯದಲ್ಲಿ ಹೇಳಲ್ಪಟ್ಟ ಭಾಗವತ ವೈಭವ. ಆದ್ದರಿಂದ ಅಂತಹ ಭಾಗವತೋತ್ತಮರೊಡನೆ ಇರುವುದು, ಅವರೊಡನೆ ನಾವು ಸಲ್ಲಾಪ ಮಾಡುವುದು, ಅವರ ಮುಖೇನ ಪರಮಾತ್ಮ ದರ್ಶನ ಮಾಡುವುದು, ಇದೆಲ್ಲವೂ ಕೂಡ ನಮಗೆ ಪರಮಾತ್ಮನ ಕೃಪೆಯಿಂದ ಏರ್ಪಡುವ ಪರಮ ಸೌಭಾಗ್ಯವಲ್ಲವ. ನಾವು ಅಪೇಕ್ಷೆ ಪಟ್ಟರೆ ದೊರೆಯುವಂತಹದ್ದಲ್ಲ, ಪರಮಾತ್ಮ ಕೃಪೆ ಮಾಡಿ ಕೊಡುವಂತಹದ್ದು. ಅದನ್ನು ಆಂಡಾಳ್ ಇಲ್ಲಿ ಬೇಡಿಕೊಡ್ತಾಳೆ. ಅಂತಹ ಭಾಗವತ ಸಹವಾಸ, ಅಂತಹ ಭಾಗವತೋತ್ತಮರ ಒಂದು ನಿರ್ವಾಹ, ಅವರೊಡನೆ ಸಲ್ಲಾಪ, ಅವರ ಮಾರ್ಗದರ್ಶನದಲ್ಲಿ ಪರಮಾತ್ಮನ ಸಂಶ್ಲೇಷ, ಇದುವೇ ಪುರುಷಾರ್ಥ ಎಂಬುದನ್ನು ದೇವಿ ಆಂಡಾಳ್ ತನ್ನ ಪುಳ್ಳುಂ ಶಿಲಂಬಿನ ಪಾಶುರದಿಂದ ಪ್ರಾರಂಭಿಸಿ ಇದುವರೆಗೂ ಕೂಡ ಆಂಡಾಳ್ 8 ಮಂದಿ ಗೊಲ್ಲಬಾಲಕಿಯರಿಗೆ ಸುಪ್ರಭಾತವನ್ನು ದಾನ ಮಾಡಿ ಒಬ್ಬೊಬ್ಬರ ವೈಶಿಷ್ಟ್ಯವನ್ನು ಕೊಂಡಾಡುತ್ತಾ, ನೀನು ಬರದೇ ಹೋದರೆ ನಮಗೆ ಕೃಷ್ಣ ದರ್ಶನವಿಲ್ಲ, ನೀನಿಲ್ಲದಿದ್ದರೆ ಕೃಷ್ಣ ನಮ್ಮನ್ನು ಅಂಗೀಕಾರ ಮಾಡುವುದಿಲ್ಲ. ಕಾರಣ, ಭಾಗವತ ಮುಖೇನ ಅವನ ಮುಂದೆ ಹೋಗಿ ನಿಲ್ಲಬೇಕಲ್ಲವಾ. ವಾನರ ವೀರರನ್ನು ಮುಂದಿಟ್ಟುಕೊಂಡು ವಿಭೀಷಣ ರಾಮನಲ್ಲಿ ಶರಣಾಗತಿ ಮಾಡಿದಂತೆ ಪರಮಾತ್ಮನ ಕಡೆಯವರಾದವರನ್ನು ಮುಂದೆ ಇಟ್ಟುಕೊಂಡು ಅವರ ನಿರ್ವಾಹದಿಂದ ಪರಮಾತ್ಮನನ್ನು ಸೇರುವುದು ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಎದ್ದು ಬಾ ಎಂಬುದಾಗಿ ಒಬ್ಬೊಬ್ಬ ಸಖಿಯನ್ನು ಕೂಡ ಆಂಡಾಳ್ ಪ್ರಾರ್ಥನೆ ಮಾಡ್ತಾಳಲ್ಲವ. ಇದು ಕೇವಲ ಸಂಪ್ರದಾಯದಲ್ಲಿ ಮಾತ್ರವಲ್ಲ, ಅಂದರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇದು ಬಂದಿದೆ ಅಂತಲ್ಲ, ಇತಿಹಾಸ ಪುರಾಣಗಳೆಲ್ಲವೂ ಕೂಡ ಇದನ್ನೇ ಹೇಳುತ್ತೆ. ಅಂಬರೀಷ ಚಕ್ರವರ್ತಿ ಪರಮ ಭಾಗವತೋತ್ತಮ. ಅಂತಹ ಪರಮ ಭಾಗವತೋತ್ತಮನಾದ ಅಂಬರೀಷ ಚಕ್ರವರ್ತಿಯ ಬಳಿಯಲ್ಲಿ ಅಪಚಾರ ಪಟ್ಟರು ದುರ್ವಾಸ ಮುನಿಗಳು. ಕ್ಷೀರಸಾಗರಕ್ಕೆ ಹೋಗ್ತಾರೆ. ಸುದರ್ಶನ ಚಕ್ರ ಅವರನ್ನು ಬಿಡಲಿಲ್ಲ, ಹಿಂಬಾಲಿಸಿಕೊಂಡು ಬಂದಿತು. ಕ್ಷೀರಸಾಗರಕ್ಕೆ ಹೋಗ್ತಾರೆ. ಪರಮಾತ್ಮ ಚಕ್ರವನ್ನು ಉಪಸಂಹಾರ ಮಾಡಿದ್ರು. ನನ್ನ ಕೈಲಿ ಆಗೋಲ್ಲ ಅಂದ್ಬಿಟ್ಟ ಪರಮಾತ್ಮ. ಕಾರಣ ಏನು? ನನ್ನಲ್ಲಿ ಅಪಚಾರ ಪಟ್ಟಿದ್ದರೆ ನಾನು ಕ್ಷಮಿಸ್ತಾ ಇದ್ದೆ. ಪರಮ ಭಾಗವತೋತ್ತಮನಾದ ಅಂಬರೀಷನಲ್ಲಿ ಅಪಚಾರ ಪಟ್ಟಿದ್ದೀರಾ, ಅವನು ಕ್ಷಮಿಸಿದ್ರೆ ನನ್ನ ಸುದರ್ಶನ ಚಕ್ರ ಹಿಂತಿರುಗಿ ಬರುತ್ತೆ, ಇಲ್ಲದೆ ಹೋದರೆ ಅದಕ್ಕೆ ನಾನು ಹೊಣೆಯಲ್ಲ ಅಂದ್ಬಿಟ್ಟ ಪರಮಾತ್ಮ. ಓಡಿ ಬರ್ತಾರೆ. ಯಾವ ಅಂಬರೀಷನ ಏಕಾದಶಿ ವ್ರತಕ್ಕೆ ಭಂಗ ತರಬೇಕು ಅಂತ ಇವರು ಮಾಡಿದಿರೋ ಪ್ರಯತ್ನ
ಕೊನೆಗೆ ಆ ಅಂಬರೀಷ ಚಕ್ರವರ್ತಿಯ ಕಾಲಲ್ಲಿ ಬಿದ್ದಾಗ ಆ ಪರಮಾತ್ಮನ ಚಕ್ರ ಉಪಸಂಹಾರವಾದ ಚರಿತ್ರೆಯನ್ನು ಶ್ರೀಭಾಗವತ ವಿಷ್ಣು ಪುರಾಣಗಳಲ್ಲಿ ನಾವು ಕಾಣ್ತೇವೆ. ಪರಮಾತ್ಮ ನೃಸಿಂಹನಾಗಿ ಅವತಾರ ಮಾಡಿದನಲ್ಲ, ಯಾಕೆ ಅಂತ ಹೇಳಿದ್ರು, ಪರಮ ಭಾಗವತೋತ್ತಮನಾದ ಪ್ರಹ್ಲಾದನಲ್ಲಿ ಅಪಚಾರ ಪಟ್ಟದ್ದರಿಂದ ಅವನು ಸಹಿಸಲಾರದೆ ಹಿರಣ್ಯನ ವಕ್ಷಸ್ಥಳವನ್ನು ಸೀಳಿದ ಅಂತಾರೆ ಪುರಾಣಗಳಲ್ಲಿ. ಈ ರೀತಿ ಕೇವಲ ಸಂಪ್ರದಾಯ ಮಾತ್ರವಲ್ಲ, ಎಲ್ಲ ಆತ್ಮಗಳಿಗೂ ಭೂಮಂಡಲದಲ್ಲಿರುವ ಸಮಸ್ತರಿಗೂ ಕೂಡ ಯಾರ ಗತಿ? ಪರಮಾತ್ಮನ ಭಕ್ತರೇ ಗತಿ ಎಂಬುದು ಇತಿಹಾಸ, ಪುರಾಣ, ವೇದ, ಸ್ಮೃತಿ, ಆಳ್ವಾರುಗಳ ದಿವ್ಯ ಪ್ರಬಂಧ, ಎಲ್ಲ ಆಚಾರ್ಯರುಗಳ ಮತವು ಇಷ್ಟೇ ಎಂಬುದಾಗಿ ನಿರ್ಣಯ ಮಾಡಿಬಿಟ್ಟರು. ಭಾಗವತಾಪಚಾರ ಮಾಡಿದವರಿಗೆ ಕ್ಷಮೆಯೇ ಇಲ್ಲ. ಆದ್ದರಿಂದ ಅಂತಹ ಅಪಚಾರ ಮಾಡದೆ ಉಪಚಾರವನ್ನು ಮಾಡಿ ಅವರ ಮೂಲಕ ಆತ್ಮ ಉಜ್ಜೀವನವನ್ನು ಹೊಂದುವುದಕ್ಕಾಗಿ ಆಂಡಾಳ್ ಈಗ ಮತ್ತೊಬ್ಬ ಗೊಲ್ಲಬಾಲಿಕೆಯ ಮನೆಯ ದ್ವಾರದಲ್ಲಿ ನಿಂತು ಅವಳನ್ನು ಪ್ರಾರ್ಥನೆ ಮಾಡ್ತಾಳೆ. ಸಖಿ, ಕೃಷ್ಣನಾಮ ಸಂಕೀರ್ತನೆ, ರಾಮನಾಮ ಸಂಕೀರ್ತನೆಯನ್ನೆಲ್ಲ ನಾವು ಮಾಡ್ತಾ ಇದ್ದೀವಲ್ಲವಾ, ಅದೆಲ್ಲವನ್ನ ಕೇಳಿ ಹೀಗೆ ಮೌನವಾಗಿ ಮಲಗಿರುವುದುಂಟ? ನೀನು ಎಂತಹವಳು? ಎಲ್ಲರಿಗಿಂತ ಮುನ್ನ ಎದ್ದು ನಮ್ಮೆಲ್ಲರನ್ನ ವ್ರತಾಚರಣೆಗಾಗಿ ಕರೆದೊಯ್ತೇನೆ ಎಂಬುದಾಗಿ ಮಾತನಾಡಿದವಳು ನೀನಲ್ಲವಾ? ಈಗ ನಾವೇ ಬಂದು ನಿಂತರೂ ನೀನಿನ್ನೂ ಮಲಗಿರುವುದು ನಿನಗೆ ಉಚಿತವಾ ಎಂಬುದಾಗಿ ತಮ್ಮ ಈ ಗೋಪಿಕಾ ವೃಂದಕ್ಕೆ ನಾಯಕಿಯಾಗಬಲ್ಲಂತಹ ಅತಿ ಸುಂದರವಾಗಿ ಮಾತನಾಡಬಲ್ಲವಳು. ನೆನ್ನೆಯ ಪಾಶರದ ನಾಯಕಿಗೆ ನೇತ್ರ ಸೌಂದರ್ಯ, ಇಂದಿನ ಪಾಶರದ ನಾಯಕಿಗೆ ವಾಕ್ಚಾತುರ್ಯ, ಸುಂದರವಾಗಿ ಮಾತನಾಡಿ ತನ್ನ ಮಧುರವಾದ ಮಾತುಗಳಿಂದ ಕೃಷ್ಣನ ಮನಸ್ಸನ್ನು ಆಕರ್ಷಣೆ ಮಾಡಿ ತನ್ನ ವಶದಲ್ಲಿ ಕೃಷ್ಣನನ್ನು ಇಟ್ಟು ಆಳಬಲ್ಲ ಸಾಮರ್ಥ್ಯವುಳ್ಳವಳು ಒಳಗಿರುವ ಗೋಪಕನ್ನಿಕಾ. ಅಂತಹ ಗೋಪಬಾಲಕಿಗೆ ದೇವಿ ಆಂಡಾಳ್ ಗಾನ ಮಾಡುವ ಅತ್ಯದ್ಭುತವಾದ ಸುಪ್ರಭಾತ ಗೀತೆಯೇ ತಿರುಪ್ಪಾವೈ ದಿವ್ಯಶಾಸ್ತ್ರದ 14ನೆಯ ಪಾಶುರ. உங்கள் புழக்கடை தோட்டத்து வாவியுள் செங்கழு நீர்வாய் நெகிழ்ந்து அம்பல்வாய் கும்பினகான் செங்கல் பொடி கூற வெண்பல் தவத்தவர் தங்கள் திருக்கோயில் செங்கிடுவான் போதந்தார் எங்களை முன்னம் வாய் பேசும் நங்காய் எழுந்திராய். ನಂಗಾಯ್, ಪರಿಪೂರ್ಣಳಾದ ಓ ಹೆಣ್ಣೆ ಹೇಳುವವಳಾಗು ಎಂಬುದಾಗಿ ಆಂಡಾಳ್ ಆ ಒಳಗೆ ಮಲಗಿರುವ ಗೋಪಕನ್ನಿಕೆಯನ್ನು ನೋಡಿ ಸುಪ್ರಭಾತವನ್ನು ಅವಳಿಗೆ ಗಾನ ಮಾಡುತ್ತಿದ್ದಾಳೆ. ಅವಳು ಕೇಳ್ತಾಳೆ, ಹೇ ಗೋದೆ, ಪ್ರಾತಃ ಕಾಲ ಆಗಿಲ್ಲ, ಬಲವಂತ ಮಾಡಿ ಎಲ್ಲರನ್ನ ಎಚ್ಚರಿಸಿ ಕರೆದುಕೊಂಡು ಬರ್ತಾ ಇದ್ದೀರಲ್ಲ, ಪ್ರಾತಃ ಕಾಲ ಆಗಬೇಡವಾ? ಬೆಳಗ್ಗೆ ಆಗಬೇಡವಾ? ಬೆಳಗಾಗದೆ ಹೇಳುವುದೇನು? ಬೆಳಗಾಗದೆ ವ್ರತ ಮಾಡುವುದು ಎಲ್ಲಿಯಾದರೂ ಉಂಟಾ? ಅದು ಕೂಡದಲ್ಲವಾ? ಸಕಾಲದಲ್ಲಿ ವ್ರತ ಮಾಡಬೇಕು, ಅಕಾಲದಲ್ಲಿ ವ್ರತಾನುಷ್ಠಾನ ಮಾಡಿದರೆ ಫಲ ದೊರೆಯುವುದಾ ಎಂಬುದಾಗಿ ಅವಳು ಕೇಳುವಂತೆ ಅವಳು ಮಾತನಾಡದೆ ಮೌನವಾಗಿ ಮಲಗಿದ್ದಾಗ ಆಂಡಾಳು ಹೇಳ್ತಾಳೆ, ಪ್ರಾತಃ ಕಾಲದ ಒಂದು ಲಕ್ಷಣ ಹೇಳು, ಸಂಕೇತ ಹೇಳು ಎಂದಾಗ, ಅಮ್ಮ ಗೋಪಕನ್ನಿಕೆ, ಪ್ರಿಯ ಸಖಿ, ಇದೋ ನೋಡು, ಎಲ್ಲ ಕಡೆಗಳಲ್ಲಿ ತಾವರೆಯ ಪುಷ್ಪ ಅರಳಿದೆ, ನೈದಿಲೆಯ ಪುಷ್ಪ ಮೊಗ್ಗಾಗಿದೆ. ತಾವರೆ ಯಾವಾಗ ಅರಳುತ್ತೆ? ಸೂರ್ಯ ಕಿರಣಗಳು, ಸೂರ್ಯ ರಶ್ಮಿಯ ಸ್ಪರ್ಶವಾದಾಗ ತಾವರೆಯ ಪುಷ್ಪ ಅರಳುತ್ತದೆ. ಚಂದ್ರನ ಕಿರಣಗಳ ಸ್ಪರ್ಶವಾದರೆ ನೈದಿಲೆಯ ಪುಷ್ಪ ಅರಳುತ್ತದೆ. ನೈದಿಲೆ ಮೊಗ್ಗಾಗಿ ತಾವರೆ ಅರಳಿತು ಅಂದರೆ ಪ್ರಾತಃ ಕಾಲ ಆಗಿದೆ ಅಂತ ಅರ್ಥ. ಆಂಬಲ್ವಾಯ್ ಕುಂಬಿನಹಾನ್ செங்கழ நீர் வாய் நெகிழ்ந்து, செங்கழ ನೀರ್ ತಾವರೆಯ ಪುಷ್ಪ, ವಾಯ್ ಬಾಯನ್ನ, ನೆಹಿಂದು ತೆರೆದಿದೆ. செங்கழ ನೀರ್ ವಾಯ್ ನೆಹಿಂದು, ತಾವರೆಯ ಪುಷ್ಪ ಬಾಯಿ ತೆರೆದು ಅರಳಿದೆ. ಆಂಬಲ್ವಾಯ್ ಕನ್ನೈದಿಲೆಯ ಪುಷ್ಪ, ಕುಂಬಿನಹಾನ್ ಮೊಗ್ಗಾಗಿದೆ. ನೈದಿಲೆ ಮೊಗ್ಗಾಯಿತು, ತಾವರೆ ಅರಳಿತು ಅಂದರೆ ಇದು ಪ್ರಾತಃ ಕಾಲದ ಲಕ್ಷಣವಲ್ಲವ? ಸೂರ್ಯನ ಬೆಳಕು ಬೀಳದೆ ತಾವರೆ ಎಂದಾದರೂ ಅರಳುತ್ತದೆಯಾ? ಇದು ಪ್ರಾತಃ ಕಾಲದ ಲಕ್ಷಣವಲ್ಲವಾ ಸಖಿ ಅಂತಾಳೆ ಆಂಡಾಳ್. ಆಗ ಆ ಒಳಗೆ ಮಲಗಿರುವವಳು ಅವಳು ಹೇಳ್ತಾಳೆ, ಅಮ್ಮ, ನಿಮ್ಮ ಮುಖಕಾಂತಿ, ಅತ್ಯಂತ ಪ್ರಕಾಶಮಾನವಾದ ಮುಖವನ್ನು ಉಳ್ಳವರು ನೀವು. ನಿಮ್ಮ ಮುಖದ ಕಾಂತಿ ಆ ತಾವರೆಯ ಮೇಲೆ ಬಿದ್ದು ಅದು ಅರಳಿದೆ.
ಆದ್ದರಿಂದ ಇದು ಪ್ರಾತಃ ಕಾಲದ ಲಕ್ಷಣ ಅಲ್ಲ ಅಂತ ಹೇಳಿ ಇನ್ನೊಂದು ಹೇಳ್ದಾಳಂತೆ. ನೀವುಗಳು ಆನಂದದಿಂದ ಪ್ರೀತಿ ಪ್ರಕರ್ಷದಿಂದ ನನ್ನ ಮನೆ ಬಾಗಿಲಲ್ಲಿ ಬಂದು ನಿಂತು ನನ್ನನ್ನು ಕೆರೆದಾಗ ನಿಮ್ಮ ಕಣ್ಣುಗಳೆಂಬ ಕಮಲ ಅರಳಿತು. ನಾನು ಎದ್ದು ಬರದೆ ಒಳಗೇ ಮಲಗಿದ್ದಾಗ ಲಜ್ಜೆಯಿಂದ ನಿಮ್ಮ ಬಾಯಿ ಮುಚ್ಚಿತು. ಅದು ನಿಮಗೆ ಕನ್ನೈದಿಲೆ ಮೊಗ್ಗಾದಂತೆ ತಾವರೆ ಅರಳಿದಂತೆ ನಿಮಗೆ ಭಾಸಮಾನವಾಗ್ತಾ ಇದೆ. ನಿಮ್ಮ ಕಾಂತಿಪೂರ್ಣವಾದಂತಹ ಕಾಂತಿಯುತವಾದ ನೇತ್ರಗಳಿಂದ ತಾವರೆ ಅರಳಿದೆ ಎಂಬುದಾಗಿ ಹೇಳಿ, ಈ ತಾವರೆಯೂ ಅರಳಲಿಲ್ಲ, ಕನ್ನೈದಿಲೆಯೂ ಮೊಗ್ಗಾಗಲಿಲ್ಲ, ಇದೆಲ್ಲ ನಿಮ್ಮ ಭ್ರಮೆಯಿಂದ ಬಿಟ್ಲು ಒಳಗೆ ಮಲಗಿರ್ತಕ್ಕಂತಹ ಗೋಪಿಕಾ. ಆಗ ಆಂಡಾಳು ಹೇಳ್ತಾಳೆ, ಅಮ್ಮ ಇದು ನಾವು ಅರಳಿಸಿದ್ದಲ್ಲ, ಮುದುಡಿ ಹೋದದ್ದನ್ನೆಲ್ಲ ಅರಳಿಸೋಕ್ಕೆ ನೀವಿದ್ದೀರಲ್ಲ, ಅದು ಕಾಲಕ್ಕೆ ಅರಳಬೇಕು ಅನ್ನೋದೇನು ನಿಯಮ ಇಲ್ವಲ್ಲ ಅಂದ್ಲು. ಆಗ ಆಂಡಾಳು ಹೇಳ್ತಾಳೆ, ಹೇ ಗೋಪಿಕಾ, ಇದು ನಾವು ಅರಳಿಸಿದ್ದು ಮೊಗ್ಗಾಗಿಸಿದ್ದು ಅಲ್ಲ, ಅದು ತಾನಾಗಿಯೇ ಆಗಿರೋದು ಅಂತಾಳು. ತಾನಾಗಿಯೇ ಆಯ್ತಾ? ಅದಿಯಲ್ಲಿ ತೋಟದ ಬಾವಿಯೊಳ್, ತೋಟದ ಬಾವಿಯ ಒಳಗಡೆ ಆಗಿದೆ. ನಾವೇನಾದರೂ ಬಾವಿ ಒಳಗಡೆ ಇಳಿದು ಮೊಗ್ಗಾಗಿರೋ ತಾವರನ್ನೆಲ್ಲ ಅರಳಿಸ್ತಾ ಕೂತ್ಕೋತೀವ? ತೋಟದ ಬಾವಿಯಲ್ಲಿ ಅರಳಿದೆ ಅಂತಾಳೆ. ತೋಟದ ಬಾವಿಯಲ್ಲಿ ಅರಳುವುದಕ್ಕೆ ಕಾರಣ ಪ್ರಾಕೃತಿಕವಾದ ಸೂರ್ಯೋದಯವೇ ಹೊರತು ನಾವುಗಳು ಅಲ್ಲವಾ? ಆದ್ದರಿಂದ ನಾವುಗಳು ಅಲ್ಲಿ ಹೇಗೆ ಹೋಗೋದಕ್ಕೆ ಸಾಧ್ಯ? ತೋಟದ ಬಾವಿಯಲ್ಲಿ ಅರಳುವುದಕ್ಕೆ ಹೇಗೆ ಸಾಧ್ಯ? ಬಿಸಿಲು ಬೀಳುವುದಕ್ಕೆ ಮರಗಳ ನೆರಳಿನಿಂದ ಸಾಧ್ಯವಾಗದೇ ಇರತಕ್ಕಂತಹ ಆ ಬಾವಿಯ ಒಳಗಡೆ ನಾವು ಹೇಗೆ ಅರಳಿಸುವುದಕ್ಕೆ ಸಾಧ್ಯ ಎಂಬುದಾಗಿ ಕೇಳಿದಾಗ, ಇಡೀ ರಾತ್ರಿ ನಿಮಗೆ ಬೇರೆ ಏನು ಕೆಲಸ? ಬಾವಿಯಲ್ಲಿ ಬಗ್ಗೆ ನೋಡ್ತೀರಾ, ಅಲ್ಲಿ ಇಲ್ಲಿ ಅಲಿತೀರಾ, ನಿಮ್ಮ ಕಣ್ಣುಗಳ ಕಾಂತಿಯಿಂದ ಆ ಬಾವಿಯಲ್ಲಿರುವ ತಾವರೆ ಅರಳಿದೆ. ಅಮ್ಮ, ಎಲ್ಲಿ ಸೂರ್ಯರಶ್ಮಿಗೆ ಕೂಡ ಒಂದು ಪ್ರವೇಶವೇ ಇಲ್ಲವೋ ಅಂತಹ ಕಡೆಯಲ್ಲಿರುವ ಬಾವಿ, ಆ ಬಾವಿಯಲ್ಲಿರುವ ತಾವರೆ ಅರಳಿ ಕಣ್ಣೈದಿಲೆ ಮೊಗ್ಗಾಗಿದೆ. ಅದೆಂಥ ಬಾವಿ? ಉಂಗಳ್ ಮುಳಕ್ಕಡೆ ತೊಟ್ಟದ್ದು ಬಾವಿ. ನಿಮ್ಮ ಮನೆಯ ಹಿತ್ತಲಲ್ಲಿ ತೋಟದಲ್ಲಿರುವ, ನಿಮ್ಮ ಮನೆಯ ಹಿತ್ತಲಿನಲ್ಲಿರುವ ತೋಟದಲ್ಲಿರುವ ಬಾವಿಯ ಒಳಗಡೆ ಕಣ್ಣೈದಿಲೆ ಮೊಗ್ಗಾಗಿ ತಾವರೆ ಅರಳಿದೆ. ಉಂಗಳ್ ಮುಳಕ್ಕಡೈ ತೋಟತ್ತು ಬಾವಿಯುಳ್ ಶಂಗಳ ನೀರ್ವಾಯ್ ನೆಂಡು ಅಂಬಲ್ವಾಯ್ ಕುಂಬಿನ ಗಾಣೆ. ನಮಗೆ ಪ್ರವೇಶವೇ ಇಲ್ಲ. ಬಾಗಿಲು ಹಾಕ್ಕೊಂಡು ನೀನು ಮಲಗಿದೀಯಾ? ನಿನ್ನ ಮನೆ ಹಿತ್ತಲಿನ ತೋಟದಲ್ಲಿರುವ ಬಾವಿಯಲ್ಲಿನ ಪುಷ್ಪವನ್ನು ನಾವು ಅರಳಿಸೋದಕ್ಕೆ ಸಾಧ್ಯವಾ ಅಂದರು. ಹಾಗಾದರೆ ಅಲ್ಲಿ ನಡೆದ ವಿಚಾರ ನಿಮಗೆ ಯಾಕೆ ಗೊತ್ತು? ಅಲ್ಲಿ ತಾವರೆ ಅರಳಿದೆ, ನೈದಿಲೆ ಮೊಗ್ಗಾಗಿದೆ ಅನ್ನೋದು ನಿಮಗೆ ಯಾಕೆ ಗೊತ್ತು ಅಂತ ಕೇಳಿದ್ರು. ಅದಕ್ಕೆ ಹೇಳ್ತಾಳೆ, ಉಳಿದ ಕಡೆಗಳಲ್ಲಿ ನಡೆದದ್ದನ್ನು ನಾವು ಅರಿತು ನಿನ್ನ ಮನೆ ಬಾವಿಯಲ್ಲೂ ಇದೇ ನಡೆದಿದೆ ಅನ್ನೋದನ್ನು ಅರಿತವು. ಅದು ಹಾಗೆ ಹೊರಗಡೆ ತಾವರೆ ಅರಳಿದ್ರೆ ನನ್ನ ಮನೆ ತೋಟದ ಬಾವಿನಲ್ಲೂ ಅರಳಿದೆ ಅಂತ ಹೇಗೆ ಹೇಳ್ತೀರಾ ಅಂದರು. ಆ ಪುಷ್ಪಗಳೇನು ನನ್ನ ಹಾಗೆ ನಿಮ್ಮ ಹಾಗ ಅಂತ ಕೇಳ್ತಾಳೆ ಆಂಡ. ಅಂದರೆ ಏನು? ಪ್ರಾತಃ ಕಾಲವಾಯಿತು ಅಂತ ನಾವು ಎದ್ದಿದ್ದೀವಿ, ನೀನು ಮಲಗಿದೀಯ. ಪುಷ್ಪಗಳು ಹಾಗ ಒಂದು ಕಡೆ ಅರಳಿದ್ರೆ ಎಲ್ಲ ಕಡೆ ಪುಷ್ಪಗಳು ಅರಳುತ್ತವೆ, ಒಂದು ಕಡೆ ಮೊಗ್ಗಾದರೆ ಎಲ್ಲ ಕಡೆ ಮೊಗ್ಗಾಗುತ್ತವೆ. ಕಾರಣ ಪ್ರಾಕೃತಿಕವಾಗಿ ಏರ್ಪಡ್ತಕ್ಕಂತಹ ವಿಕಸನ, ಅದೇ ರೀತಿಯಾಗಿ ಮುಗ್ಗುಳಿತವಾಗುವಿಕೆ, ಇದು ಪ್ರಾಕೃತಿಕವಾಗಿ ಏರ್ಪಡುವುದು. ಆ ಪುಷ್ಪಗಳು ನಮ್ಮಿಬ್ಬರ ಹಾಗ ಅಂತಾಳೆ ಅಂತಾಳ್. ಹೊರಗಡೆ ನಡೆದಿರುವುದನ್ನು ಕಂಡು ನಿನ್ನ ಮನೆಯಲ್ಲೂ ನಡೆದಿದೆ ಅಂತ ಭಾವಿಸಿದ್ವಿ. ನಿನ್ನ ಮನೆಯ ಹಿತ್ತಲಿನ ಬಾವಿ ಅಂತಾರೆ. ಉಂಗಳ್ ಪುഴಕ್ಕಡೈ, ಉಂಗಳ್ ನಿಮ್ಮ ಮನೆಯ ಪುഴಕ್ಕಡೈ ಹಿತ್ತಲಿನಲ್ಲಿರುವ ತೋಟದಲ್ಲಿರುವ ಬಾವಿಯುಳ್ ಬಾವಿಯ ಒಳಗಡೆ ಶೆಂಗಳ ನೀರ್ ತಾವರೆಯ ಪುಷ್ಪ ವಾಯ್ನೆ ಹೆಂಡೆ ಅರಳಿ ಆಂಬಲ್ವಾಯ್ ಕಣ್ಣೈದಿಲೆ ಹೂವಿನ ಮೊಗ್ಗಾಯಿತು ಕಾಣ್ ಎದ್ದು ಬಂದು ನೋಡು. ಒಳಗೆ ಮಲಗಿದ್ರೆ ಇದೆಲ್ಲ ನಿನಗೇನು ಗೊತ್ತಾಗುತ್ತೆ ಅಂತಾರೆ. ಆಗ ಅವಳು ಹೇಳ್ತಾಳೆ, ಗೋದೆ ಪ್ರಾತಃ ಕಾಲ ಆಗೋಯ್ತು, ಬೆಳಗಾಯಿತು ಅಂತ ಹೇಳ್ತಾ ಇದ್ದೀರಾ. ಬೆಳಗಾಯಿತು ಎಂಬುದರ ಅರ್ಥವೇನು? ಜ್ಞಾನ ಪಕ್ವವಾಯಿತು ಅಂತ ಅರ್ಥ. ಜ್ಞಾನೋದಯವಾಗಿ ಪರಮಾತ್ಮ ಸಂಶ್ಲೇಷಕ್ಕೆ ಪಕ್ವವಾದ ಜ್ಞಾನ ಏರ್ಪಟ್ಟಿತು ಎಂಬುದು ತಾನೇ ಅರ್ಥ. ಆದರೆ ನೀವು ಹೇಳೋ ಮಾತನ್ನು ಕೇಳಿದ್ರೆ ಹಾಗೆ ಕಾಣಿಸ್ತಾ ಇಲ್ವಲ್ಲ ಅಂದ್ಲು. ಕಾರಣ ಏನು? ಯಾವಾಗ ನೀವು ನಿನ್ನ ಮನೆ ನನ್ನ ಮನೆ ಉಂಗಳ್ ಎಂಗಳ್ ಎಂಬುದಾಗಿ ಹೇಳಿದ್ರೋ ಆವಾಗಲೇ ಜ್ಞಾನ ಇಲ್ಲ ಅಂತ ಅರ್ಥ. ಕಾರಣ ಏನು?
ನನ್ನದು ನಿನ್ನದು ಎಂಬ ಭಾವ ಯಾವಾಗ ಬಂತು ಅದು ಒಳ್ಳೆಯ ಜ್ಞಾನ ಅಲ್ಲ. ಎಲ್ಲ ಯಾರ್ದು? ಈಶಾವಾಸ್ಯಮಿದಂ ಸರ್ವಂ, ಸಮಸ್ತವೂ ಕೂಡ ಪರಮಾತ್ಮನದಲ್ಲವ. ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದು ಸಕಲ ವಸ್ತುಗಳ ಮೇಲೂ ತನ್ನ ಪಾದ ಚಿಹ್ನೆಯನ್ನು ಇಟ್ಟನಲ್ಲವ. ಎಲ್ಲವೂ ನನ್ನದು ಅಂತ ಅವನು ತೋರಿಸ್ಕೊಡ್ಬೇಕು ಬಂತು. ನಮ್ಮಂತಹ ಅಜ್ಞಾನಿಗಳಿಗೆ ಪರಮಾತ್ಮ ತೋರಿಸಿಕೊಡ್ಬೇಕಾಗಿ ಬಂತಂತೆ. ಏನನ್ನ? ಇದು ಯಾವುದೂ ನಿಂದಲ್ಲ, ಇದೆಲ್ಲ ನಂದು, ನನ್ನ ಚಿಹ್ನೆ ಹಾಕಿದ್ದೀನಿ ಅಂತ ತೋರಿಸಿಕೊಡಬೇಕಾಗಿ ಬಂತಲ್ಲವ. ಅಂದ ಮೇಲೆ ನಿಮ್ಮದು ನನ್ನದು ಅಂತ ಮಾತಾಡ್ತಿರಲ್ಲ. ಮಹಾಭಾರತದಲ್ಲಿ ವೇದವ್ಯಾಸರ ಶ್ರೀ ಸೂಕ್ತಿ ಶಾಂತಿ ಪರ್ವದಲ್ಲಿ ದ್ವಕ್ಷರಸ್ತು ಭವೇನ್ ಮೃತ್ಯು, ಎರಡು ಮೃತ್ಯು ಮರಣ ಸಮಾನವಾದದ್ದು ಎರಡು ಎಂಬುದಾಗಿ ಹೇಳ್ತಾರೆ. ಯಾವುದು? ಅಹಂ ಮಮ, ಅಹಂ ಮಮ, ನಾನು ನನ್ನದು. ನಾನು ಅನ್ನೋದು ಅಹಂಕಾರ, ಮಮ ಅನ್ನೋದು ಮಮಕಾರ. ಈ ಅಹಂಕಾರ ಮಮಕಾರ ಇದೆಯಲ್ಲ, ಇದೇ ದೊಡ್ಡ ಮೃತ್ಯು. ನಾನು ನನ್ನದು ಅಂತ ಯಾವನ ಅಹಂಕಾರ ಮಮಕಾರ ಇಟ್ಕೊಂಡಿದ್ದಾನೋ ಅವನು ಬದುಕಿದ್ದು ಸತ್ತ ಹಾಗೆ. ವ್ಯಾಸರ ಮಾತು, ನೀರ್ನು ಮರೆನ್ನಿವೈ வேர் முதல் மாய்த்து இரசேர் மினுயிர்கதன் நேர் நிறையில்லை. சுவாமி நம்மாழ்வார் யானே என்னை அறியகிலாதே ಯಾನೇ ಎಂತನದೇ ಎಂದಿರುಂದೇನ್. நம்மಾழ்ವಾರ ಹಾಡ್ತಾರೆ. ಅಜ್ಞಾನದ ಕಾಲದಲ್ಲಿ ಹಾಗಿತ್ತು. ನಾನೇ, ಎಲ್ಲವೂ ನಾನೇ, ನರಕ್ಕೆ ಸವಾಲ ಇಲ್ಲ. ನಾನು 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 ಯಾನೇ ಎಂಬುದಾಗಿ ಇದ್ದೆ. ಎಂತನದೇ, ಎಲ್ಲವೂ ಕೂಡ ನನ್ನದೇ ನನ್ನದೇ ಎಂಬ, ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳಿಂದ ಪೂರ್ಣವಾಗಿ ಮುಳುಗಿ ಹೋಗಿಬಿಟ್ಟಿದ್ದೆ ನಾನು. ಆದರೆ ಪರಮಾತ್ಮ ನೀನು ಕೃಪೆ ಮಾಡಿದೆ. ನಿನ್ನ ದಿವ್ಯಾನುಗ್ರಹದ ಒಂದು ಬಿಂದುವಿನಿಂದ ಏನು ಏರ್ಪಟ್ಟಿತು? ಯಾನೇ ನೀ ಎನ್ ಉಡಮಯಂ ನೀಯೇ. ನಾನು ಎಂಬುದೇ ಇಲ್ಲ, ಅದೆಲ್ಲವೂ ನೀನು. ನನ್ನದು ಎಂಬುದಿಲ್ಲ, ಎಲ್ಲವೂ ನಿನ್ನದು ಎಂಬ ಜ್ಞಾನ ಏರ್ಪಟ್ಟಿತಲ್ಲವಾ ಸ್ವಾಮಿ. ಯಾನೇ ಎನ್ನೈ ಅರಿಯಹಿಲಾದೆ, ನಾನೇ ನನ್ನನ್ನು ಅರಿಯದ ಕಾಲದಲ್ಲಿ ನಾನು ಸ್ವತಂತ್ರ, ಎಲ್ಲವೂ ನನ್ನದು ಎಂಬ ಭ್ರಮೆ ಇತ್ತು. ಅರಿದ ನಂತರ ಈ ಆತ್ಮ ನಿನ್ನ ಸ್ವತ್ತು, ಆತ್ಮನೇ ನಿನ್ನ ಸ್ವತ್ತಾದ ಮೇಲೆ ಆತ್ಮನಿಗೆ ಸಂಬಂಧಪಟ್ಟದ್ದೆಲ್ಲವೂ ನಿನ್ನ ಸ್ವತ್ತು ಎಂಬುದನ್ನು ಅರಿತೇ ಪರಮಾತ್ಮ. ವಾನೇ ಏಕ್ದಂ ವಾನವರೇರೇ. ಹೇ ಪರಮಾತ್ಮ ಪರಾತ್ಪರನೇ, ನಾನೇ ನಿನ್ನವನು. ನನ್ನದು ಅಂದರೆ ಏನು? ಮೊಟ್ಟ ಮೊದಲನೇ ನನ್ನದು ಅನ್ನೋದು ಯಾವುದು? ಈ ಶರೀರ ನಂದು ಅಂತ ಹೇಳ್ತೀವಿ. ನನ್ನ ಶರೀರ, ನನ್ನ ಕೈ, ನನ್ನ ಕಣ್ಣು ಅಂತೀವಿ. ಅಂದರೆ ಏನು? ಆತ್ಮನಿಗೆ ಸಂಬಂಧಪಟ್ಟದ್ದು ಈ ಶರೀರ, ಇಂದ್ರಿಯಗಳೆಲ್ಲವೂ ಕೂಡ. ಆದ್ದರಿಂದ ಆತ್ಮನೇ ನಿನ್ನ ವಸ್ತು. ಈ ಆತ್ಮನ ಜೊತೆಗೂಡಿರುವ ಶರೀರವು ನಿನ್ನದು. ಅಂದ ಮೇಲೆ ಶರೀರದಿಂದ ಬಂದ ಬಂಧು ಬಾಂಧವರು, ಬಳಗ, ಆಸ್ತಿ, ದುಡ್ಡು, ಕಾಸು ಸಮಸ್ತವೂ ಕೂಡ ನಿನ್ನದಲ್ಲವಾ ಪರಮಾತ್ಮ. ಈ ಜ್ಞಾನ ಯಾವಾಗಿರಲಿಲ್ಲ? ಅರಿಯಹಿಲಾದೆ, ಅದು ಅಜ್ಞಾನದ ಕಾಲ. ನಿನ್ನ ಕೃಪೆಯಿಂದ ಅರಿವೇರ್ಪಟ್ಟ ಮೇಲೆ ಯಾನೇ ನೀ ಎನ್ ಉಡಮಯಂ ನೀಯೇ ವಾನೇ ಏಕ್ದಂ ವಾನವರೇರೆ. ಇದು ಭಾಗವತೋತ್ತಮರು ಇರಬೇಕಾದ ಪ್ರಕಾರವಲ್ಲವ. ಅಹಂಕಾರ ಮಮಕಾರ ತ್ಯಾಜ್ಯವಾಗಿ ಎಚ್ಚರವಾಗಿದ್ದೇವೆ. ಜ್ಞಾನ ಏರ್ಪಟ್ಟಿತು ಎನ್ನುವವರು ಉಂಗಳ್ ಎಂಗಳ್ ಎಂಬುದಾಗಿ ಹೇಳಬಹುದಾ? ಇದು ತ್ಯಾಜ್ಯವಲ್ಲವ ಎಂದಾಗ ಹೊರಗೆ ನಿಂತ ಗೋಪಿಕಾಗೋಟಿ ಹೇಳ್ತಾರೆ, ಅಮ್ಮ, ಲೌಕಿಕವಾದ ವಿಷಯದಲ್ಲಿ, ಸಾಂಸಾರಿಕವಾದ ವಿಷಯಗಳಲ್ಲಿ ಇದು ತ್ಯಾಜ್ಯ. ಆದರೆ ಭಗವಂತನ ವಿಷಯದಲ್ಲಿ ಯಾರು ಭಕ್ತರೋ, ಯಾರು ಭಾಗವತೋತ್ತಮರೋ ಅವರೊಡನೆ ಸಂಬಂಧ ಪರಮ ಉದ್ದೇಶವಲ್ಲವ. ನೀನು ಪರಮ ಭಾಗವತೋತ್ತಮಳು, ನಿನ್ನ ಮನೆಯ ಹಿತ್ತಲು, ನಿನ್ನ ಮನೆಯ ಬಾವಿ, ಅದೆಲ್ಲವೂ ಕೂಡ ನಮಗೆ ಪರಮ ಉದ್ದೇಶ. ಆದ್ದರಿಂದ ನಿನ್ನ ಸಂಬಂಧವನ್ನು ಇಟ್ಟು ನಾವದನ್ನು ತಿಳಿಸಿದೆವೇ ಹೊರತು ಇದು ಅಹಂಕಾರದ ಲಕ್ಷಣವಲ್ಲ. ಪರಮಾತ್ಮನ ಮುಂದೆ ನಿಂತು ಅಚ್ಯುತಾಹಂ ತವಾಸ್ಮಿ, ಅಚ್ಯುತನೇ ನಾನು ನಿನ್ನವನು ಅಂತ ಹೇಳ್ತೀವಿ. ಅಲ್ಲಿ ಹೇಳುವ ನಾನು ಎಂಬುದು ಅದು ಅಹಂಕಾರವಲ್ಲ. ನಿನ್ನ ದಾಸಭೂತವಾದ ಈ ಆತ್ಮ ಎಂಬುದನ್ನು ಅಹಂ ಶಬ್ದದಿಂದ ಹೇಳ್ತೇವೆ. ಹೀಗೆ ಈ ರೀತಿ ನಿನ್ನೊಡನೆ ಸಂಬಂಧಪಟ್ಟದ್ದರಿಂದ, ಅದು ನಮಗೆ ಪರಮ ಉದ್ದೇಶವಾದದ್ದರಿಂದ, ನೀನೂ ನಮಗೆ ಉದ್ದೇಶವಾದ್ದರಿಂದ ಆ ರೀತಿ ನುಡಿದೆವು. ಇದು ಅಹಂಕಾರದಿಂದ ಬಂದದ್ದಲ್ಲ, ಭಾಗವತ ಸಂಬಂಧದಿಂದ ಏರ್ಪಟ್ಟದ್ದು ಎಂಬುದಾಗಿ ಇದನ್ನು ಹೇಳ್ತಾರೆ. ಹೀಗೆ
ಭಾಗವತೋತ್ತಮರಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಉದ್ದೇಶ. ಅವರ ಮನೆ, ಅವರ ಹಿತ್ತಲು, ಅವರ ಮನೆ ಬಾವಿ, ಅವರ ಮನೆ ಪುಷ್ಪ, ಪ್ರತಿಯೊಂದು ಕೂಡ ಪರಮ ಉದ್ದೇಶವಲ್ಲವ. ಆದ್ದರಿಂದ ಭಗವತ್ ಸಂಬಂಧದಿಂದ ಸೂಚಿತವಾಗಿರುವುದೆಲ್ಲವೂ ಕೂಡ ಉಪಾದೇಯವಲ್ಲವ. ಹೀಗೆ ಪ್ರತಿಯೊಂದು ಕೂಡ ಆಚಾರ್ಯ ರಾಮಾನುಜರ ಬಗ್ಗೆ ಸ್ವಾಮಿ ತಿರುವರಂಗತ್ತ ಮುದನಾರ್ ಪ್ರಬಂಧವನ್ನು ರಚನೆ ಮಾಡಿದ್ರು. ಒಂದು ಪ್ರಬಂಧವನ್ನು ಕಾವೇರಿಗೆ ಸಮರ್ಪಣೆ ಮಾಡಿಬಿಟ್ರು, ಇನ್ನೊಂದನ್ನು ಸ್ವೀಕಾರ ಮಾಡದೇ ಇಲ್ಲ. ನೋಡಿದ್ರಂತೆ ಮುದನಾರ್ ಊರತ್ತಾಳ್ನಾನ್ ಮೊದಲಿಯಾಣ್ಣಾನ್ ಅವರ ಹತ್ರ ಹೋಗಿ ಕೇಳ್ತಾರೆ, ಆಚಾರ್ಯರಿಗೆ ಒಂದು ಗ್ರಂಥವನ್ನು ಸಮರ್ಪಣೆ ಮಾಡಿದೆ, ಅವರ ಅಂಗೀಕಾರ ಮಾಡಲಿಲ್ಲ ಅಂತ. ಆಗ ಅವರು ಹೇಳ್ತಾರಂತೆ, ಹೀಗಲ್ಲ ನೀವು ಅವರನ್ನು ಸ್ತೋತ್ರ ಮಾಡಿದ್ರೆ ಅವರು ಒಪ್ಕೊಳ್ಳಲ್ಲ, ಮತ್ತು ಯಾಕೆ ಸ್ತೋತ್ರ ಮಾಡೋದು ಒಂದು ನಮ್ಮಾಳ್ವಾರರ ದಾಸದೂತರಾದವರು, ತಿರುಪ್ಪಾನಾಳ್ವಾರರ ಪಾದಛಾಯೆಯಾಗಿ ಇರುವವರು, ಮತ್ತು ಆಂಡಾಳಳ ಅನುಗ್ರಹಕ್ಕೆ ಪಾತ್ರರಾದವರು, ತಿರುಮಂಗೈಯಾಳ್ವಾರರ ಚರಣಗಳನ್ನು ತಲೆಯಲ್ಲಿ ಹೊತ್ತವರು ಅಂತ ಹೇಳಿ ಅದು ಒಪ್ಕೊಳ್ತಾರೆ. ಆ ರೀತಿ ಗ್ರಂಥವನ್ನು ಅವರ ಅಂಗೀಕಾರ ಮಾಡಿದ್ರು. ಮಾರನ್ ಅಡಿಪಣಿನ್ ಉಯಿಂದವನ್ ಎಂಬುದಾಗಿ ಹೇಳ್ತಾರೆ. ಸ್ವಾಮಿ ನಮ್ಮಾಳ್ವಾರರ ಚರಣಾರವಿಂದಗಳನ್ನು ಆಶ್ರಯಿಸಿ ಉಜ್ಜೀವಿಸಿದವರು ಅಂದಾಗ ತಲೆಬಾಗದ್ರಂತೆ ಆಚಾರ್ಯರು. ಅದೇ ರೀತಿ ಸುಡಿಕೊಡುತ್ತವಳ್ ತೊಲ್ಲರುಳಾಲ್ ವಾಳ್ಗಿನ್ನವಳ್ಳಲ್, ಆಂಡಾಳಳ ದಿವ್ಯಾನುಗ್ರಹದಿಂದ ಅವರು ಉಜ್ಜೀವಿಸಿದ ಆಚಾರ್ಯರು ಅಂದಾಗ ತಲೆಬಾಗದ್ರಂತೆ. ಇದೆಲ್ಲವ ಸಂಪ್ರದಾಯ, ನಮ್ಮನ್ನು ನಾವು ಹೇಳಿಕೊಳ್ಳುವುದಲ್ಲ. ಭಾಗವತೋತ್ತಮರ ಸಂಬಂಧವೇ ಪರಮ ಉಪಾದೇಯ. ಆದ್ದರಿಂದ ಇದೆಲ್ಲವೂ ನಮಗೆ ಉಪಾದೇಯವಾಯಿತು. ಸಖಿ ಇನ್ನಾದರೂ ಎದ್ದು ಬಾ ಎಂದಾಗ ಅವಳು ಹೇಳ್ತಾಳೆ, ಪ್ರಾತಃ ಕಾಲವಾದದ್ದರ ಸಂಕೇತವನ್ನು ಹೇಳದೆ ಹೊರಗೆ ಎದ್ದು ಬಾ ಎಂದರೆ ಯಾವ ರೀತಿ ಬರುವುದು ಎಂದು ಕೇಳಿದಾಗ ಮತ್ತೊಂದು ಸಂಕೇತವನ್ನು ಹೇಳಿ. ಹಾಗೆ ಹೇಳ್ತಾಳೆ, ಶಂಗಲ್ பொடி கூரை வெண்பல் தவத்தவர் தங்கள் திருக்கோயில் ಚೆಂಗಿಡುವಾನ್ ಪೋತಂದಾರ್. ಶಂಗಲ್ ಎಂದರೆ ಇಟ್ಟಿಗೆ, ಕೆಂಪು ಮಣ್ಣು. ಶಂಗಲ್ ಪೊಡಿ, ಆ ಕೆಮ್ಮಣ್ಣು, ಕೆಂಪಗೆ ಇರುವ ಇಟ್ಟಿಗೆಯನ್ನು ಚೆನ್ನಾಗಿ ಪುಡಿ ಮಾಡಬೇಕು. ಕೆಂಪಗಿನ ಪುಡಿ ಬರುತ್ತೆ, ಅದಕ್ಕೆ ನೀರನ್ನು ಹಾಕಿ ಅದರಲ್ಲಿ ವಸ್ತ್ರವನ್ನು ನೆನೆಸಿ ಆ ವಸ್ತ್ರವನ್ನು ಕೆಂಪಗೆ ಮಾಡಿಕೊಂಡು ಧರಿಸುವವರು. ಶಂಗಲ್ ಪೊಡಿ ಕೂರೈ ಎಂದರೆ ಕಾಷಾಯ ವಸ್ತ್ರವನ್ನು ತೊಟ್ಟವರು, ಕೆಂಪನೆಯ ವಸ್ತ್ರ. ಶಂಗಲ್ ಪೊಡಿ ಕೂರೈ ಎಂದರೆ ಕೆಂಪನೆಯ ವಸ್ತ್ರವನ್ನು, ಅಂದರೆ ಕಾಷಾಯ ವಸ್ತ್ರವನ್ನು ಧರಿಸಿದವರು. ಶಂಗಲ್ ಪೊಡಿ ಕೂರೈ ಅಂದರೆ ವಸ್ತ್ರ, ಶಂಗಲ್ ಪೊಡಿ ಕೆಂಪಾದ ಮಣ್ಣು, ಅದರಲ್ಲಿ ನೆನೆಸಿದ ಅದರಿಂದ ಬಣ್ಣ ಕಟ್ಟಿದ ಕೂರೈ ವಸ್ತ್ರ ಕಾಷಾಯ ವಸ್ತ್ರ. ಶಂಗಲ್ ಪೊಡಿ ಕೂರೈ, ಇಂತಹ ಕೆಂಪಾದ ವಸ್ತ್ರವನ್ನು ಉಟ್ಟವರು. ವೆಣ್ಪಲ್ ತವತ್ತವರ್, ಶುಭ್ರವಾದ ಬೆಳ್ಳಗಿನ ಪಲ್ ದಂತಪಂಕ್ತಿಯನ್ನು ಉಳ್ಳಂತಹ ತಪಸ್ವಿಗಳು. ಅಂದರೆ ಶುಭ್ರವಾದ ದಂತಪಂಕ್ತಿಯನ್ನು ಉಳ್ಳಂತಹ ಪರಮಾತ್ಮನ ಗುಣವನ್ನು ಅನವರತ ಧ್ಯಾನ ಮಾಡತಕ್ಕಂತಹವರೆಲ್ಲರೂ ಕೂಡ ತಂಗಳ್ ತಿರುಕೋಯಿಲ್, ತಮಗೆ ಅಭಿಮತವಾದಂತಹ ಪರಮಾತ್ಮನ ದೇವಾಲಯದಲ್ಲಿ ಆರಾಧನೆ ಮಾಡುವುದಕ್ಕಾಗಿ ಹೊರಡ್ತಾ ಇದ್ದಾರೆ. ನೋಡು, ಆ ಪ್ರಾತಃ ಕಾಲದ ಪೂಜೆಯಲ್ಲಿ ಶಂಖನಾದವನ್ನು ಮಾಡ್ತಾರೆ ಸುಪ್ರಭಾತ ವೇಳೆಯಲ್ಲಿ. ಹಾಗೆ ತಮಗೆ ಅಭಿಮತವಾದ ದೇವಾಲಯಗಳಲ್ಲಿ ಪ್ರಾತಃ ಕಾಲದ ಆರಾಧನೆಗಾಗಿ ಶಂಖವನ್ನಾದ ಮಾಡುವುದಕ್ಕೆ ಅವರೆಲ್ಲ ಹೊರಡ್ತಾ ಇದ್ದಾರೆ. ಇದು ಪ್ರಾತಃ ಕಾಲದ ಲಕ್ಷಣವಲ್ಲವ. ಶಂಗಲ್ ಪೊಡಿ ಕೂರೈ ವೆಣ್ಪಲ್ ತವತ್ತವರ್ ಎಂಬುದಾಗಿ ಹೇಳ್ತಾಳೆ ಆಂಡಾಳ್. ಇದರ ಅರ್ಥ ಏನು? ನಮ್ಮಲ್ಲಿ ಸನ್ಯಾಸಿಗಳಾದವರೆಲ್ಲರೂ ಕೂಡ ಕಾಷಾಯ ವಸ್ತ್ರವನ್ನು ಧರಿಸ್ತಾರೆ. ಕಾಷಾಯವನ್ನು ಯಾಕೆ ಧರಿಸ್ತಾರೆ ಅಂತ ಕೇಳಿದ್ರು. ಸಂಸ್ಕೃತ ಭಾಷೆಯಲ್ಲಿ ರಾಗ ಎಂದರೆ ಕೆಂಪು ಬಣ್ಣ, ಕೇಸರಿ ಬಣ್ಣ ಎಂಬುದಾಗಿ ಅರ್ಥ. ಅರುಣೋದಯದ ಕಾಲದಲ್ಲಿ ನಭೋಮಂಡಲದಲ್ಲಿ ಒಂದು ಕೆಂಪು ಮೂಡುತ್ತಲ್ಲ, ಅದಕ್ಕೆ ರಾಗ ಅಂತ ಹೆಸರು. ಆ ಬಣ್ಣದ ವಸ್ತ್ರವನ್ನು ಉಡಬೇಕು ಸನ್ಯಾಸಿಗಳಾದವರು. ಆ ಬಣ್ಣಕ್ಕೆ ರಾಗ ಅಂತ ಹೆಸರು. ಆಮೇಲೆ ಸಂಸ್ಕೃತ ಭಾಷೆಯಲ್ಲಿ ರಾಗ ಎಂದರೆ ಪ್ರೇಮ, ಪ್ರೀತಿ ಎಂಬುದಾಗಿ ಇನ್ನೊಂದು ಅರ್ಥ. ರಾಗ ಅಂದರೆ ಕೆಂಪು ಬಣ್ಣ ಅಂತ ಒಂದರ್ಥ, ರಾಗ ಎಂದರೆ ಪ್ರೇಮ, ಪ್ರೀತಿ, ಪ್ರಣಯ ಎಂಬುದಾಗಿ ಇನ್ನೊಂದು ಅರ್ಥ.
ಈ ಸನ್ಯಾಸ ಸ್ವೀಕಾರ ಮಾಡಿದವರೆಲ್ಲ ಕಾಷಾಯ ವಸ್ತ್ರ ಯಾಕೆ ಕೊಡ್ತಾರೆ ಅಂದರೆ, ಈ ರಾಗ ವಸ್ತ್ರ, ಈ ಕೆಂಪು ವಸ್ತ್ರ ಪರಮಾತ್ಮನ ಮೇಲಿನ ಅನುರಾಗದ ಸಂಕೇತ. ಈ ರಾಗ ಆ ರಾಗದ ಸಂಕೇತ. ಈ ರಾಗ ಬಣ್ಣ, ಆ ರಾಗ ಪರಮಾತ್ಮನ ಮೇಲಿನ ಪ್ರಣಯ. ಸಮಸ್ತ ಲೌಕಿಕ ವಿಚಾರಗಳಲ್ಲಿ ವೈರಾಗ್ಯ ಏರ್ಪಟ್ಟು ಕೇವಲ ಪರಮಾತ್ಮನ ಮೇಲೆ ಪ್ರೇಮವುಳ್ಳಂತಹ ತಮ್ಮ ಜ್ಞಾನಾನುಷ್ಠಾನಗಳಿಗೆ ಸಂಕೇತವಾಗಿ ಶಂಗಲ್ಪಡಿಕೋರೈ ಕಾಷಾಯ ವಸ್ತ್ರವನ್ನು ಅವರುಗಳು ಸ್ವೀಕಾರ ಮಾಡ್ತಾರೆ. ಆದ್ದರಿಂದಲೇ ನ ಕರ್ಮಣ ನ ಪ್ರಜಯ ನ ದಾನೇನ ಎಂಬುದಾಗಿ ಅವರಿಗೆ ಎಲ್ಲವನ್ನ ತೊರೆದವರು ಆ ವಿರಾಗಿಗಳು ಎಲ್ಲವನ್ನ ತೊರೆದು ಬಿಟ್ಟು ಪರಮಾತ್ಮನು ಬಿಟ್ಟು ಇಲ್ಲ, ಪರಮಾತ್ಮನ ಮೇಲೆ ಅಸೀಮವಾದ ಪ್ರೇಮ. ಆಚಾರ್ಯ ರಾಮಾನುಜನ ಉತ್ತಂದಾದಿಯಲ್ಲಿ ಹೇಳ್ತಾರೆ, ಎಲ್ಲವನ್ನ ಬಿಟ್ಬಿಡಿ, ಅರಂ ಪೊರುಳ್ ವೀಡು ಎಂದು ಉರೈತಾನ್ ವಾಮನಂಶೀಲನ್. ಅರಂ ಪೊರುಳ್ ವೀಡು, ಧರ್ಮ ಅರ್ಥ ಮತ್ತೆ ಮೋಕ್ಷ ಇದೆಲ್ಲ ಬಿಟ್ಬಿಡಿ ಬೇಡ ಅಂದರು. ಕಾಮ ಮಾತ್ರ ಇರಲಿ ಅಂತಾರಂತೆ ಆಚಾರ್ಯ ರಾಮಾನುಜರು. ಏನು ಅನ್ಯಾಯ! ಒಬ್ಬ ಸನ್ಯಾಸಿ ಕಾಮ ಇರಲಿ ಅಂತ ಹೇಳ್ಬೋದಾ ಅಂದ್ರಂತೆ. ನಂಗಿನಂ ಕಣ್ಣನಕ್ಕೆ ಆಮದ ಕಾಮಂ. ಆ ಕಾಮ ಯಾರಿಗೆ? ಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಕಾಮ, ಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಪ್ರೇಮ, ಬೇರೆ ಯಾವುದೂ ಬೇಡ. ಪರಮಪದಕ್ಕೆ ಹೋಗಿ ಮುಕ್ತಾತ್ಮರಾದರೂ ಕೂಡ ನಮಗಲ್ಲಿರುವುದು ಏನು? ಆ ಪರಮಾತ್ಮನ ಮೇಲಿನ ಅತೀವವಾದ ಆಸೆ. ಆ ಆಸೆಯೇ ಪರಮ ಭಕ್ತಿ. ಭಕ್ತಿ ಎಂಬುದು ಬೇರೆ ಏನೂ ಅಲ್ಲ. ನಮಗಿಂತ ದೊಡ್ಡವರ ವಿಷಯದಲ್ಲಿರುವ ತೀರದ ದಾಹ, ಹಸಿವು, ಆಸೆಗೆ ಭಕ್ತಿ ಅಂತ ಹೆಸರು. ಹಾಗೆ ಕಣ್ಣನಕ್ಕೇ ಆಮದ ಕಾಮಂ. ಈ ಸನ್ಯಾಸಿಗಳೇ ಹೇಳುವ ಮಾತು, ಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಪರಮ ಕಾಮಿಗಳಾಗಿ ಇರುವುದೇ ಪುರುಷಾರ್ಥ ಅಂದರು. ಅಂತಹ ಪಾರಮಾರ್ಥಿಕ ವಿಷಯದಲ್ಲಿನ ಕಾಮನೆ ಇವರ ಕಾಷಾಯ ವಸ್ತ್ರಕ್ಕೆ ಅದು ಒಂದು ಅರ್ಥ. ಆ ಕಾಷಾಯ ವಸ್ತ್ರ ಇವರ ಭಗವತ್ ಪ್ರೇಮಕ್ಕೆ, ಇವರ ಭಗವಂತನಲ್ಲಿರುವ ನಿಷ್ಠೆಗೆ ಅದು ಪ್ರತಿನಿಧಿಯಾಗಿ ಇದೆ. ಶಂಗಲ್ಪಡಿಕೂರೈ. ಅನಂತರ ವೆಂಪಲ್ ತವತ್ತವರ್, ಬೆಳ್ಳಗಿನ ದಂತಪಂಕ್ತಿ ಎಂದು. ಯಾರಿಗೆ ದಂತಪಂಕ್ತಿ ಬೆಳ್ಳಗಿರುತ್ತೆ, ಯಾರು ತಾಂಬೂಲ ಚರ್ವಣವನ್ನು ಮಾಡುವುದಿಲ್ಲವೋ ಅವರ ದಂತಪಂಕ್ತಿ ಬೆಳ್ಳಗಿರುತ್ತೆ. ತಾಂಬೂಲವನ್ನು ನಾವು ಚರ್ವಣ ಮಾಡಿಬಿಟ್ಟರೆ ಅಲ್ಲೆಲ್ಲ ಕೆಂಪಗಾಗಿ ಬಿಡುತ್ತದೆ ಅಲ್ಲವ. ಆದ್ದರಿಂದ ತಾಂಬೂಲದ ಸಂಬಂಧ ಇಲ್ಲದವರು ಅಂದರೆ ಅರ್ಥ ಏನು? ತಾಂಬೂಲ ಎಂಬುದು ಒಂದು ಭೋಗ ಪದಾರ್ಥ. ತಾಂಬೂಲ ಇಲ್ಲ ಅಂದರೆ ತಾಂಬೂಲವನ್ನು ಹಿಂಬಾಲಿಸಿ ಬರ್ತಕ್ಕಂತಹ ಸುಗಂಧ, ಚಂದನ ಮತ್ತು ಹೂಮಾಲೆಗಳು, ಉತ್ತಮ ಶಯ್ಯಗಳು, ನಾಲಿಗೆಯ ರುಚಿಯಾದ ಭೋಜನಗಳು, ಸ್ತ್ರೀ ಸಂಗ, ಸ್ತ್ರೀ ಸ್ಪರ್ಶ, ಸಹವಾಸ ಇದು ಯಾವುದೂ ಇಲ್ಲ ಎಂಬುದು ಅರ್ಥ. ತಾಂಬೂಲ ಅಂತ ಹೇಳಿಬಿಟ್ರೆ ತಾಂಬೂಲದ ಒಂದು ಪರಿವಾರವೇ ಇದೆ, ಭೋಗ ಪದಾರ್ಥಗಳ ಪರಿವಾರ. ಅದು ಯಾವುದೂ ಇಲ್ಲ ಎಂಬುದು ಅರ್ಥ. ಇದು ಕೇವಲ ಸಾಂಕೇತಿಕವಾಗಿ ಹೇಳೋದು. ತಾಂಬೂಲದ ಸಹವಾಸ ಇಲ್ಲ ಅಂದರೆ ಯಾವ ಭೋಗ ಪದಾರ್ಥದ ಸಹವಾಸವೂ ಇಲ್ಲದವರು, ಭೋಗ ಪದಾರ್ಥಗಳನ್ನು ತೃಣೀಕರಿಸಿದವರು. ತೃಣೀಕೃತ ವಿರಿಂಚಾದಿ ನಿರಂಕುಶ ವಿಭೂತಯ ರಾಮಾನುಜ ಪದಾಂಭೋಜ ಸಮಾಶ್ರಯಣಶಾಲಿನಃ. ಎಲ್ಲವನ್ನ ಚತುರ್ಮುಖ ಬ್ರಹ್ಮನ ಪದವಿಯನ್ನೂ ತಿರಸ್ಕರಿಸಿ ಆಚಾರ್ಯರ ಪಾದಗಳಲ್ಲಿ ನಿಷ್ಠರಾದವರೇ ನಮಗೆ ಪ್ರಭುಗಳಲ್ಲವ. ಅಂತಹ ಆ ಎಲ್ಲವನ್ನ ತೃಣೀಕರಿಸಿದವರು. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ. ಪ್ರಪಂಚದಲ್ಲಿ ಇರ್ತಕ್ಕಂತಹ ಪರಮಾತ್ಮನ ಚರಣಾರವಿಂದಗಳನ್ನು, ಅತ್ಯಂತ ಸ್ಪೃಹಣೀಯವಾದ ಪರಮಾತ್ಮನ ಚರಣಾರವಿಂದಗಳ ಮೇಲಿನ ಅತ್ಯಂತ ಪ್ರೇಮದಿಂದ ಯೋ ನಿತ್ಯಂ ಅಚ್ಯುತ ಪದಾಂಬುಜ, ಅಚ್ಯುತನ ಪಾದಗಳಲ್ಲಿರುವ ಅನವರತವಾದ ಪ್ರೇಮದಿಂದ ತದಿತರಾಣಿ ತೃಣಾಯ ಮೇನೆ, ಅದಕ್ಕಿಂತ ಭಿನ್ನವಾದ ಇತರವಾದದ್ದೆಲ್ಲವನ್ನು ತೃಣವಾಗಿ ಭಾವಿಸಿದಂತಹ ಆಚಾರ್ಯ ರಾಮಾನುಜರಿಗೆ ನಮಸ್ಕಾರ ಅಂತೀವಲ್ಲವ. ಕಾಷಾಯವನ್ನು ತೊಟ್ಟವರು ಆ ಪ್ರೇಮ. ಯೋ ನಿತ್ಯಂ ಅಚ್ಯುತ ಪದಾಂಬುಜ, ಅಚ್ಯುತನ ಪದಾರವಿಂದದಲ್ಲಿರುವ ಪ್ರೇಮ. ಶಂಗಲ್ಪಡಿಕೂರೈ ತದಿತರಾಣಿ ತೃಣಾಯ ಮೇನೆ, ಇತರವಾದ ಲೌಕಿಕವಾದದ್ದನ್ನು ತೃಣವಾಗಿ ಭಾವಿಸಿದ್ದು ವೆಂಪಲ್ ತವತ್ತವರ್.
ಅಂದರೆ ಏನರ್ಥ? ಪರಮಾತ್ಮನಿಯೋ ರಕ್ತ ವಿರಕ್ತ ಅಪರಮಾತ್ಮನಿ, ಪರಮಾತ್ಮನಲ್ಲಿ ತೀರದ ಆಸೆ, ಅದೇ ರೀತಿಯಾಗಿ ಪರಮಾತ್ಮಾತಿರಿಕ್ತವಾದ ಲೌಕಿಕವಾದ ವಿಷಯದಲ್ಲಿ ಜಿಹಾಸೆ, ವೈರಾಗ್ಯ. ಬೃಹಸ್ಪತ್ಯ ಸ್ಮೃತಿ ಇದನ್ನು ಹೇಳುತ್ತೆ. ಹೇಗಿರಬೇಕು? ಯಾವಾಗ ನಮಗೆ ಲೌಕಿಕ ವಿಷಯದಲ್ಲಿ ಜಿಹಾಸೆ ಬಂದ್ಬಿಡ್ತೋ ಆ ಕ್ಷಣದಲ್ಲಿ ಎಲ್ಲವನ್ನ ಬಿಟ್ಟು ಪರಮಾತ್ಮನನ್ನು ಆಶ್ರಯಿಸು. ಯದಹರೇವ ವಿರಜೇತೆ ತದಹರೇವ ಪ್ರವ್ಯರಜೇತೆ. ಆ ಕ್ಷಣದಲ್ಲಿ ಹೊರಟೋಗ್ಬಿಡು, ಎಲ್ಲ ಬಿಟ್ಟು ಪರಮಾತ್ಮನನ್ನು ಆಶ್ರಯಿಸ್ಬಿಡು. ಪರಮಾತ್ಮನ ಮೇಲಿನ ಪ್ರೇಮ, ಇತರ ವಿಷಯಗಳ ವೈರಾಗ್ಯ. ಭಗವತ್ ಪ್ರೇಮದ ಸಂಕೇತ ಶಂಗಲ್ಪೊಳಿಕ್ಕೂರೈ, ಇತರ ವಿಷಯದ ವೈರಾಗ್ಯದ ಸಂಕೇತ ವೆಣ್ಪಲ್ ತವತ್ತವರ್. ಇಂತಹ ಇತರ ವಿಷಯ ವೈರಾಗ್ಯ ಪೂರ್ವಕವಾಗಿ ಪರಮಾತ್ಮನಲ್ಲಿ ಅಸೀಮವಾಗಿರ್ತಕ್ಕಂತಹ ಪ್ರೇಮವನ್ನು ಉಳ್ಳಂತಹವರು ಕೂಡ ಈ ಲೋಕದಲ್ಲಿರುವ ತನಕ ಭಗವತಾರಾಧನೆ ಮಾಡಬೇಕಲ್ವ. ವೈರಾಗ್ಯ ಬಂತು, ಪರಮಾತ್ಮನ ಮೇಲೆ ಪ್ರೇಮ ಇದೆ, ಆದರೆ ಪರಮಾತ್ಮ ಕರೆದೊಯ್ಯುವ ತನಕ ಈ ಲೋಕದಲ್ಲಿ ಇರಬೇಕಲ್ಲ, ದೇಹಯಾತ್ರೆ ನಡೆಸಬೇಕಲ್ಲ. ಆತ್ಮಹತ್ಯೆ ಮಹಾಪಾಪ, ಪರಮಾತ್ಮ ಕರೆದುಕೊಳ್ಳುವ ತನಕ ಇಲ್ಲಿ ಇರಬೇಕಲ್ವ. ಅದಕ್ಕಾಗಿ ಏನು ಮಾಡ್ತಾರೆ? ಅನವರತ ಪರಮಾತ್ಮನ ಸ್ಮರಣೆ, ಆರಾಧನೆ, ಪರಮಾತ್ಮನ ಸೇವೆ ಇವುಗಳನ್ನು ಮಾಡ್ತಾರಲ್ಲವ. ಅಂತಹ ವೈರಾಗ್ಯಪೂರ್ವಕವಾದ ಭಗವತ್ ಪ್ರೇಮವನ್ನು ಉಳ್ಳವರು ಕೂಡ ತಂಗಳ್ ತಿರುಕ್ಕೋಯಿಲ್, ತಮಗೆ ಅಭಿಮತವಾಗಿ ಇರ್ತಕ್ಕಂತಹ ದೇವಾಲಯಗಳಲ್ಲಿ ಶಂಗಿಡುವಾನ್ ಪೋತಂದಾರ್, ಪ್ರಾತಃ ಕಾಲದ ಪೂಜೆಗಾಗಿ ವೆಣ್ಪಲ್ ತವತ್ತವರ್ ತಂಗಳ್ ತಿರುಕ್ಕೋಯಿಲ್ ಶಂಗಿಡುವಾನ್, ಪ್ರಾತಃ ಕಾಲದ ಆರಾಧನೆಗಾಗಿ ಶಂಖವನ್ನು ಮೊಳಗಿಸುವುದಕ್ಕೆ ಅವರೆಲ್ಲ ಹೋಗ್ತಾ ಇದ್ದಾರಲ್ಲ, ಇದು ಪ್ರಾತಃ ಕಾಲದ ಲಕ್ಷಣವಲ್ಲವಾ? ಇಂತಹವರು ಕೂಡ ಲೌಕಿಕ ವಿಷಯದಲ್ಲಿ ಜಿಹಾಸೆ, ಆದರೆ ಪರಮಾತ್ಮನನ್ನು ಬಿಡುವವರಲ್ಲ. ಆಚಾರ್ಯ ರಾಮಾನುಜರು 120 ವರ್ಷಗಳು ಭೂಮಿಯ ಮೇಲೆ ವಿರಾಜಮಾನರಾಗಿದ್ದವರು, ಬಹಳ ವೃದ್ಧಾಪ್ಯ. ಆಗ ಕೂಡ ಸಂಧ್ಯಾವಂದನೆಯನ್ನು ಬಿಡಲಿಲ್ಲ, ಎದ್ದು ನಿಂತು ಅರ್ಘ್ಯವನ್ನು ಕೊಡ್ತಾ ಇದ್ರಂತೆ. ನಿಲ್ಲುವುದಕ್ಕೆ ಆಗ್ತಾ ಇರಲಿಲ್ಲ. ಇಬ್ಬರು ಶಿಷ್ಯರು ಕೈ ಹಿಡಿದು ನಿಲ್ಲಿಸಿದರೆ ನಡುಗುವ ಕೈಗಳಿಂದ ಅರ್ಘ್ಯವನ್ನು ಕೊಡ್ತಾ ಇದ್ರಂತೆ. ಕಾರಣ, ಶರೀರ ಇರುವ ತನಕ ಶರೀರಕ್ಕೆ ಸಂಬಂಧಪಟ್ಟ ವರ್ಣಾಶ್ರಮ ಧರ್ಮಗಳನ್ನು ಚಾಚೂ ಬಿಡದೆ ಪಾಲಿಸಬೇಕು. ಶರೀರದ ಪರಿವೆ ಇಲ್ಲದೆ ಹೋದರೂ ಪರವಾಗಿಲ್ಲ, ಶರೀರ, ಹೊಟ್ಟೆ, ಹಸುವು, ಅದು ಇದು ಎಲ್ಲ ಇರುವಾಗ ಎಲ್ಲ ಮಾಡೋಕ್ಕಾಗತ್ತೆ. ಭಗವದಾರಾಧನೆಗೆ ಸಮಯವಿಲ್ಲವ? ನಿತ್ಯಾನುಷ್ಠಾನ ಕರ್ಮಗಳಿಗೆ ಸಮಯವಿಲ್ಲವ? ಇದು ಎಂತಹ ಅಪಚಾರ! ಆದ್ದರಿಂದ ಅವರುಗಳು ಕೂಡ ಪರಮಾತ್ಮನ ಭಕ್ತರು ಎಷ್ಟೇ ಆಗಿದ್ರೂ ಕೂಡ ತಮ್ಮ ದಿನಚರಿ, ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡುವವರು. ಅವರು ಭಗವದಾರಾಧನಕ್ಕಾಗಿ ಹೊರಡ್ತಾ ಇದ್ದಾರೆ. ಇದು ಪ್ರಾತಃ ಕಾಲದ ಸಂಕೇತವಲ್ಲವಾ ಸಖಿ? ಏಳುವಗಳಾಗು ಶಂಗಲ್ಪೊಳಿಕ್ಕೂರೈ ವೆಣ್ಪಲ್ ತವತ್ತವರ್ ತಂಗಳ್ ತಿರುಕ್ಕೋಯಿಲ್. ತಿರುಕ್ಕೋಯಿಲದ್ದು ಶ್ರೇಷ್ಠವಾದ ದೇವಾಲಯ ಅಂಟ್ಲು. ಅಂದರೆ ಅವರವರಿಗೆ ಅಭಿಮತವಾದ ದೇವಾಲಯ. ಸಾತ್ವಿಕರಾದ ಸನ್ಯಾಸಿಗಳು, ಸಾತ್ವಿಕರಾದವರಿಗೆ ದೈವ ಶ್ರೀಯತ್ಪತಿಯಾದ ನಾರಾಯಣ. ಆ ಪರಮ ಪ್ರಿಯನಾದ ನಾರಾಯಣನ ಶ್ರೀ ವಿಷ್ಣು ಮಂದಿರಗಳಲ್ಲಿ ಪೂಜಾರ್ಥವಾಗಿ ಶಂಖವನ್ನು ಮೊಳಗಿಸುವುದಕ್ಕೆ ಹೋಗ್ತಾ ಇದ್ದಾರೆ. ನೀನು ಇನ್ನಾದರೂ ಕೂಡ ಏಳುವವಳಾಗು. வெண்பல் தவத்தவர் தங்கள் ತಿರುಕ್ಕೋಯಿಲ್ ಶಂಗಿಡುವಾನ್ ಪೋತಂದಾರ್. ಇಷ್ಟೆಲ್ಲ ಹೇಳಿದ್ರು ಕೂಡ ಇನ್ನೂ ಒಳಗಡೆ ಸೇನೆ ಮಾಡಿಕೊಂಡಿದ್ದೀಯಲ್ಲ, ನೀನು ಏನು ಹೇಳಿದ್ದೆ ಮಾತು? ಎಂಗಳೈ ಮೊನ್ನಂ ಎಳುಪ್ಪುವಾನ್ ವಾಯ್ಪೇಸುಂ ಎಂಗಳೈ. ಹೀಗೆ ಕೃಷ್ಣ ಸಂಶ್ಲೇಷದಲ್ಲಿ ತ್ವರೆಯಿಂದ ಅರಿಯುತ್ತಾ ಇರುವಂತಹ ನಮ್ಮನ್ನೇ ನಮಗಿಂತ ಅಧಿಕ ತ್ವರೆ ಉಳ್ಳವಳಾಗಿ ನೀನು ಬಂದು ಎಚ್ಚರಿಸಿ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದ್ದೆ. ಈಗ ನಾವೇ ಬಂದು ಕರೆದ್ರು ನೀನು ಮಲ್ಕೊಂಡಿದೆಯಲ್ಲ. ನಂಗಾಯ್ ಎಳಂದಿರಾಯ್, ನಂಗಾಯ್ ಪರಿಪೂರ್ಣಳಾದವಳೆ. ಅಂದರೆ ಭಾಗವತ ಲಕ್ಷಣ ಪರಿಪೂರ್ತಿ. ಪರಮಾತ್ಮನ ವಿಷಯದಲ್ಲಿ ಈ ಆತ್ಮ ಯಾವ ಯಾವ ರೀತಿ ಇರಬೇಕೋ ಆ ಎಲ್ಲ ಗುಣಗಳಿಂದ ಪೂರ್ಣಳಾದವಳೆ. ನಂಗಾಯ್ ಎಂದರೆ ಪರಿಪೂರ್ಣಳಾದವಳು ಅಂತ ಅರ್ಥ. ಇದರ ಪುಲ್ಲಿಂಗ ಶಬ್ದವೇ ನಂಬಿ. ನಂಬಿ ಎಂದರೆ ಪರಿಪೂರ್ಣನಾದವನು ನಂಬಿ, ಪರಿಪೂರ್ಣಳಾದವಳು ನಂಗಾಯ್. ನಂಬಿ ನಂಗಾಯ್ ಎಂಬುದು ಈ ರೀತಿ. ನಂಗಾಯ್
ನೀನು ಪರಿಪೂರ್ಣಳಲ್ಲವ, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕಾದವಳು ನೀನು. ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟವಳು ಕೂಡ ನೀನು. ನಿನ್ನ ಆಚರಣೆಯೇ ನಮಗೆ ಮಾರ್ಗದರ್ಶಕ. ಹಾಗಿರುವಾಗ ಎಲ್ಲವನ್ನ ನೀನು ಮರೆತು ಹೀಗೆ ಮಲಗಿರುವುದಾ? ಧರ್ಮಜ್ಞ ಸಮಯ ಪ್ರಮಾಣಂ ವೇದಾಂಶ್ಚ, ಶಾಸ್ತ್ರ ಹೇಳುತ್ತೆ. ನಮ್ಮ ಅನುಷ್ಠಾನಗಳಿಗೆ ಯಾವುದು ಪ್ರಮಾಣ? ವೇದಗಳ, ಶ್ರುತಿಯ, ಸ್ಮೃತಿಯ, ಇತಿಹಾಸವ, ಪುರಾಣವ, ಯಾವುದು ಪ್ರಮಾಣ ಅಂದರು? ಅದೆಲ್ಲ ಒಂದು ಕಡೆ ಇರಲಿ, ಅದೆಲ್ಲ ಶಾಸ್ತ್ರ ಗ್ರಂಥಗಳು, ಅದಾವುದೂ ಪ್ರಮಾಣ ಅಲ್ಲ. ಮೊಟ್ಟ ಮೊದಲನೆಯ ಪ್ರಮಾಣ ಧರ್ಮವನ್ನು ಅರಿತವರ ಅನುಷ್ಠಾನವೇ ಮೊದಲು ಪ್ರಮಾಣ. ಶಾಸ್ತ್ರಗಳು ಆಮೇಲೆ ಎಂದುಬಿಡ್ತು. ಧರ್ಮಜ್ಞ ಸಮಯ ಪ್ರಮಾಣ, ಧರ್ಮಜ್ಞರಾದವರ ಆಚರಣೆ ಅನುಷ್ಠಾನವೇ ಮೊದಲು ಪ್ರಮಾಣ, ಅನಂತರ ಶಾಸ್ತ್ರಗಳು ಪ್ರಮಾಣ. ಯದ್ಯದಾಚರತಿ ಶ್ರೇಷ್ಠ ಅಂದ್ಬಿಟ್ಟ ಕೃಷ್ಣ ಪರಮಾತ್ಮ. ಶ್ರೇಷ್ಠರಾದವರು ಏನು ಆಚರಣೆ ಮಾಡ್ತಾರೆ ನೀನು ಅದನ್ನು ಮಾಡು. ಶಾಸ್ತ್ರಜ್ಞಾನಂ ಬಹುಕ್ಲೇಶಂ ಬುದ್ಧೇಶ್ಚಲನ ಕಾರಣಂ ಉಪದೇಶಾಧರಿಂ ಬುದ್ಧ್ವಾ ವಿರಮೇತ್ ಸರ್ವಕರ್ಮಸು. ಶಾಸ್ತ್ರ ಹೇಳ್ಬಿಡ್ತು. ಶಾಸ್ತ್ರ ಒಂದು ಕಡೆ ಒಂದು ಹೇಳುತ್ತೆ, ಇನ್ನೊಂದು ಕಡೆ ಇನ್ನೊಂದು ಹೇಳುತ್ತೆ. ಕಾರಣ ಅಧಿಕಾರಿ ಭೇದ. ಲೋಕದಲ್ಲಿ ಹಲವಾರು ವಿಧದ ಜನರು ಇರ್ತಾರೆ. ಆ ಹಲವಾರು ವಿಧದವರಿಗೆ ಹಲವಾರು ವಿಧವಾದ ಕ್ರಮಗಳನ್ನು ಶಾಸ್ತ್ರಗಳೇ ಹೇಳುತ್ತೆ. ಆದರೆ ಈ ಕ್ರಮದವನು ಅದನ್ನು ಮಾಡೋಕ್ಕೆ ಹೋಗ್ತಾನೆ, ಆ ಕ್ರಮದವನು ಇದಕ್ಕೆ ಹೋಗ್ತಾನೆ. ಹೀಗೆಲ್ಲ ಅನೇಕ ಸಂದೇಹಗಳು, ಸಂಶಯಗಳು ಶಾಸ್ತ್ರವನ್ನು ನೋಡುವುದರಿಂದ ಬರುತ್ತೆ. ಇದೇನು ಇಲ್ಲಿ ಹಾಗೆ ಹೇಳಿದೆ, ಇದೇನು ಅಲ್ಲ ಹಾಗೆ ಹೇಳಿದೆ, ಇಲ್ಲಿ ಬಟ್ಲನ್ನು ಎದುರುಗಿಟ್ಕೊ ಅಂತ ಹೇಳಿದೆ ಹೋಮ ಮಾಡುವಾಗ, ಇಲ್ಲಿ ಬಲಗಡೆ ಇದೆ ಅಂತ ಹೇಳಿದೆ, ಬಲಗಡೆ ಇಡಬೇಕಾ ಎದುರುಗಿಡಬೇಕಾ? ಇದೇ ಒಂದು ದೊಡ್ಡ ಜಿಜ್ಞಾಸೆ. ಯಜ್ಞ ಮಾಡೋದು ಬಿಟ್ಬಿಟ್ಟು ಬಟ್ಲಲ್ಲಿ ಇಡಬೇಕು ಅಂತ ಚಿಂತನೆ ಮಾಡ್ತಾ ಕೂತಿರ್ತಾನೆ. ಇದು ಶಾಸ್ತ್ರದ ವಿಚಾರ. ಆದ್ದರಿಂದ ಅದೆಲ್ಲ ಬೇಡ. ನಿನ್ನ ಪೂರ್ವಿಕರು, ನಿನಗೆ ಹಿರಿಯರಾದವರು, ಗುರುಗಳಾದವರು ಏನು ಮಾಡ್ತಾರೆ ಅದನ್ನು ನೀನು ಮಾಡು. ನಿನ್ನ ಗುರು ಬಟ್ಲು ಪಕ್ಕದಲ್ಲಿಟ್ರಾ ನೀನು ಪಕ್ಕದಲ್ಲಿಡು, ಮುಂದೆ ಇಟ್ರಾ ನೀನು ಇಡು. ಶಾಸ್ತ್ರಜ್ಞಾನಂ ಬಹುಕ್ಲೇಶಂ, ಶಾಸ್ತ್ರಜ್ಞಾನ ಅತ್ಯಂತ ಜಟಿಲವಾದದ್ದು. ಹೀಗೆ ಇದಮಿತ್ತಂ ಅಂತ ನಿರ್ಣಯ ಮಾಡುವುದು ನಮ್ಮ ಬುದ್ಧಿಗೆ ಎಟುಕದ ವಿಷಯ. ಆದ್ದರಿಂದ ಅದೆಲ್ಲವನ್ನ ನಿರ್ಣಯ ಮಾಡಿಕೊಂಡು ಬಿಟ್ಟು ಅನುಷ್ಠಾನ ಮಾಡ್ತಾರಲ್ಲ ಅಂತಹವರೇ ನಮಗೆ ಪ್ರಮಾಣ ಎಂಬುದಾಗಿ ಹೇಳ್ಬಿಡ್ತು. ಮೇಲಯಾರ್ ಶೈವನಗಳು ಇವಳು ಹೇಳ್ತಾಳೆ, ಹಿಂದಿನವರು ಪೂರ್ವಿಕರು ಜ್ಞಾನಿಗಳು ಏನು ಮಾಡಿದ್ದಾರೆ ನೀನು ಅದನ್ನು ಮಾಡು. ಆಂಡಾಳು ಮಾತ್ರವಲ್ಲ, ಅಳ್ವಾರುಗಳು ಮಾತ್ರವಲ್ಲ, ವೇದ ಇದನ್ನೇ ಹೇಳುತ್ತೆ. ಅತಯದಿದೇ ವೃತ್ತ ವಿಚಿಕಿತ್ಸಾವಾ ಸ್ಯಾತ್ ಏತತ್ರ ಬ್ರಹ್ಮಣ ಸಂಮರ್ಷಿನಃ. ವೇದ ಹೇಳ್ಬಿಡ್ತು, ನನ್ನಲ್ಲಿ ನಿನಗೇನಾದರೂ ಸಂದೇಹ ಬಂದರೆ, ವೇದ ವೈದಿಕ ವಿಚಾರಗಳಲ್ಲಿ ಏನಾದರೂ ಸಂದೇಹ ಬಂದರೆ ನನ್ನನ್ನು ಕೇಳಬೇಡ, ಅಲ್ಲಿರುವ ವೇದವನ್ನು ಬಲ್ಲ ಜ್ಞಾನಿಗಳನ್ನು ಕೇಳು, ಅವರು ಹೇಳಿದ ಹಾಗೆ ನಡ್ಕೋ. ಅತೈದಿದೆ ವೃತ್ತ ವಿಚಿಕಿತ್ಸಾವಾ ಸ್ಯಾತ್ ಏತತ್ರ ಬ್ರಾಹ್ಮಣ ಸಂಮರ್ಶಿನ. ಅಲ್ಲಿರುವ ಜ್ಞಾನಿಗಳಾದಂತಹ ಬ್ರಾಹ್ಮಣೋತ್ತಮರನ್ನು ಕೇಳು. ನನ್ನಲ್ಲಿ ಸಂದೇಹ ಬಂದರೆ ನನ್ನನ್ನು ಕೇಳಬೇಡ, ಅವರನ್ನು ಕೇಳು. ಯುಕ್ತ ಅಯುಕ್ತ ವಾ ಸ್ಯಾತ್, ಯಾವುದು ಯುಕ್ತ ಯಾವುದು ಅಯುಕ್ತ ಅಂತ ಆ ಹಿರಿಯರೇ ಹೇಳಿದ ಹಾಗೆ ನಡೆದುಕೋ ಎಂಬುದಾಗಿ ತೈತ್ರೇಯ ಉಪನಿಷತ್ ಹೇಳಿಬಿಡ್ತು. ಅದು ವೇದವೋ, ರಾಮಾಯಣವೋ, ಮಹಾಭಾರತವೋ, ಭಾಗವತವೋ, ಆಳ್ವಾರುಗಳ ಪಾಶುರವೋ, ಭಗವದ್ಗೀತೆಯೋ ಎಲ್ಲ ಹೇಳುವುದು ಇಷ್ಟೇ. ಜ್ಞಾನಿಗಳ ಒಂದು ಮಾರ್ಗ ಯಾವುದಿದೆ ಅದೇ ನಮಗೆ ಮಾರ್ಗ. ಯಕ್ಷ ಧರ್ಮರಾಜನನ್ನು ಪ್ರಶ್ನೆ ಕೇಳ್ತಾನೆ, ನಾವು ಯಾವುದನ್ನು ಅನುಷ್ಠಾನ ಮಾಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ. ಒಂದೇ ಉತ್ತರ ಕೊಟ್ಟ, ಮಹಾಜನೋ ಏನಗದಾಹ ಸ ಪಂಥ ಅಂದ್ಬಿಟ್ಟ. ಉತ್ಕೃಷ್ಟರಾದವರು ಯಾವ ಮಾರ್ಗದಲ್ಲಿ ಹೋಗ್ತಾರೆ ನೀನು ಆ ಮಾರ್ಗದಲ್ಲಿ ಹೋಗ್ಬಿಡು, ನೀನು ಜಿಜ್ಞಾಸೆಗೆ ಹೋಗಬೇಡ. ಜ್ಞಾನಿಗಳಾದವರು ನಿನಗೇನು ಹೇಳ್ತಾರೆ ಆ ಮಾರ್ಗದಲ್ಲಿ ಹೋಗ್ಬಿಡು, ನೀ ಚಿಂತನೆಯೇ ಮಾಡಬೇಡ. ಅವರು ಹಾಗೆ ಹೇಳಿದ್ರಲ್ಲ, ಇಲ್ಲಿ ಹೀಗೆ ಹೇಳಿದ್ಯಲ್ಲ, ಈ ಜಿಜ್ಞಾಸೆ ನಿನಗೆ ಬೇಡ. ಇದೆಲ್ಲ ಜಿಜ್ಞಾಸೆ ಮಾಡಿ ಯಾರು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಅಂತಹ ಮಹಾತ್ಮರಾದವರು ಹೋದದ್ದೇ ನಿನಗೆ ಮಾರ್ಗ. ಮಹಾಜನೋ ಏನ ಗತಃ ಸ ಪಂಥ ಎಂಬುದು ಧರ್ಮರಾಜ ಮಹಾಭಾರತದಲ್ಲಿ ಹೇಳಿದ ಮಾತು. ಆದ್ದರಿಂದ ನೀನು ಪರಿಪೂರ್ಣಳಾದವಳು, ನೀನು ಜ್ಞಾನಿಯಾದವಳು, ನಿನ್ನ ಮಾತೆ ನಮಗೆ ಮಾರ್ಗದರ್ಶಕ. ನಾವೆಲ್ಲ ಚಿಂತನೆ ಜಿಜ್ಞಾಸೆ ಮಾಡಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನೀನು ಬಲ್ಲವಳು, ನೀನೇನು ಹೇಳ್ತೀಯ ನಾವು ಅದನ್ನು ಒಪ್ಕೊಂಡ್ಬಿಡ್ತೀವಿ. ಕಾರಣ ಶಾಸ್ತ್ರ ಅದನ್ನು ಹೇಳ್ದಲ್ವ,
ಯುಕ್ತ ಅಯುಕ್ತ ಸ್ಯಾತ್ ಏತತ್ರ ಬ್ರಾಹ್ಮಣ ಸಂವರ್ಷಿನ ಅಂತ ವೇದ ಹೇಳ್ಬಿಡ್ತು. ವೇದಕ್ಕೆ ಮೇಲೆ ಬೇರೆ ಮಾತು ಉಂಟಾ? ಹಿರಿಯರಾದವರು ಏನು ಹೇಳ್ತಾರೆ ಅದನ್ನು ಕೇಳೋದು ಬಿಡ್ತು. ಈ ರೀತಿ ಇರುವಾಗ ನಿನ್ನ ಮಾರ್ಗ, ನೀನು ಮಲಗಿದ್ರೆ ನಾವು ಮಲ್ಕೋಬೇಕಾಗುತ್ತೆ, ನೀನು ಎದ್ದು ಬಂದರೆ ನಾವು ಎದ್ದು ಬರ್ತೀವಿ, ನೀ ಕೃಷ್ಣನಾಮ ಸಂಕೀರ್ತನೆ ಮಾಡಿದ್ರೆ ನಾವು ಮಾಡ್ತೀವಿ, ನಿನ್ನ ಆಚರಣೆಗೆ ನಮಗೆ ಮಾರ್ಗದರ್ಶಕವಲ್ಲವ. ಅಂತಹ ಪರಿಪೂರ್ಣಳಾಗಿ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಪರಿಪೂರ್ಣವಾಗಿ ಇರ್ತಕ್ಕಂತಹ ನೀನು ಈ ರೀತಿ ಇದ್ದರೆ ನಮ್ಮ ಪಾಡೇನು? ಆದ್ದರಿಂದ ನಂಗಾಯ್ ಎಳಂದಿರಾಯ್, ನಂಗಾಯ್ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಪರಿಪೂರ್ಣಳಾದಂತಹ ಎಲೈ ನಮ್ಮ ಗೊಲ್ಲ ಬಾಲಕಿಯೇ, ಸಖಿಯಾದವಳೇ, ಹೇಳುವವಳಾಗು ಎಂಬುದಾಗಿ ಆಂಡಾಳ್ ಅವಳಿಗೆ ಸುಪ್ರಭಾತವನ್ನು ಆಡ್ತಾಳೆ. ಏನು ಹೇಳಿದ್ರಿ ನೀವು? ಪ್ರಾತಃ ಕಾಲದಲ್ಲಿ ಕಾಷಾಯ ವಸ್ತ್ರವನ್ನು ಈ ಲೋಕದಲ್ಲಿ ಯಾವುದೋ ಒಂದು 10 ನಿಮಿಷ ಪರಮಾತ್ಮನ ಮುಂದೆ ಗಂಟೆ ಅಲ್ಲಾಡಿಸಿ ದೀಪ ಹಚ್ಬಿಟ್ಟು ಈಗ ನೆನ್ಬಿಟ್ಟು ಬಂದ್ಬಿಡ್ತಾರಲ್ಲ, ಅವರಿಗೆ ಅದಲ್ಲ. ಆದರೆ ಇವರೆಲ್ಲ ಎಂತಹವರು ಎಂದರೆ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತ್ಯಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಎಂಬುದಾಗಿ ಇಂತಹ ಪಾರಮಾರ್ಥಿಕ ವಿಷಯದಲ್ಲಿ ಅತೀವ ಪ್ರೇಮವಿದ್ದು ಲೌಕಿಕ ವಿಷಯದಲ್ಲಿ ಜಿಹಾಸೆ ಏರ್ಪಟ್ಟವರು ಯಾವಾಗಲೂ ಪರಮಾತ್ಮನ ಬಗ್ಗೆ ಸಂಕೀರ್ತನೆ ಮಾಡ್ತಾನೇ ಇರ್ತಾರೆ. ಸತತಂ ಕೀರ್ತಯಂತೋ ಮಾಂ, ಅವರು ಪರಮಾತ್ಮನ ಕೀರ್ತನೆಯ ಹೊರತಾಗಿ ಬೇರೆ ಏನನ್ನೂ ಮಾತಾಡಲ್ಲ. ಅವರು ಆಡೋ ಮಾತೆಲ್ಲ ಪಾರಮಾರ್ಥಿಕವಾದ ಮಾತೆ, ಪರಮಾತ್ಮನ ಕುರಿತಾದ ಮಾತುಗಳನ್ನೇ ಆಡ್ತಾ ಇರ್ತಾರೆ. ದೃಢವ್ರತಃ, ಆ ಪರಮಾತ್ಮನನ್ನು ಸಂಕೀರ್ತನೆ ಮಾಡುವುದರಲ್ಲೇ ನಿಶ್ಚಲವಾಗಿ ನೆಲೆ ನಿಂತವರು, ಪರಮಾತ್ಮನ ಹೊರತಾಗಿ ಬೇರೆ ಏನನ್ನೂ ಹೇಳದವರು. ಅವರು ಹೇಗಿರ್ತಾರೆ? ನಮಸ್ಯಂತಶ್ಚ ಮಾಂ ನಿತ್ಯಂ, ಯಾವಾಗಲೂ ನನಗೆ ನಮಸ್ಕಾರ ಮಾಡ್ತಾ ಇರ್ತಾರೆ, ನನ್ನ ಕೀರ್ತನೆಯನ್ನು ಯಾವಾಗಲೂ ಕೀರ್ತನೆ ಮಾಡ್ತಾ ಇರ್ತಾರೆ, ಸದಾಕಾಲ ನನಗೆ ನಮಸ್ಕಾರ ಮಾಡ್ತಾರೆ, ಸದಾಕಾಲ ನನ್ನ ಆರಾಧನೆ ಮಾಡ್ತಾರೆ. ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಾರೆ, ಹೇಳುವುದರಿಂದ ಒಂದು ವಿಧವಾದ ಆನಂದ, ಕೇಳುವುದರಿಂದ ಮತ್ತೊಂದು ವಿಧವಾದ ಆನಂದ. ತುಷ್ಯಂತಿ ರಮಂತಿ ಎರಡಕ್ಕೂ ಒಂದೇ ಅರ್ಥ. ತುಷ್ಯಂತಿ ಸಂತೋಷ ಪಡುವುದು, ರಮಂತಿ ಸಂತೋಷ ಪಡುವುದು, ಆನಂದ ಪಡುವುದು, ಎರಡು ಶಬ್ದಕ್ಕೂ ಒಂದೇ ಅರ್ಥ. ಆದರೆ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಎರಡನ್ನ ಹೇಳ್ದ. ನಮಸ್ಯಂತ್ಯಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಎರಡು ಯಾಕೆ ಹೇಳ್ದ ಅಂದರು? ಹೇಳುವವರಿಗೆ ಒಂದು ವಿಧವಾದ ಆನಂದ, ಕೇಳುವವರಿಗೆ ಒಂದು ವಿಧವಾದ ಆನಂದ. ಹೇಳುವವರ ಆನಂದ ತುಷ್ಯಂತಿ, ಕೇಳುವವರ ಆನಂದ ರಮಂತಿ. ಹೀಗೆ ಪರಮಾತ್ಮನ ಕಲ್ಯಾಣ ಗುಣಗಳನ್ನು ಒಬ್ಬರಿಗೊಬ್ಬರು ಹೇಳುತ್ತಾ ಕೇಳುತ್ತಾ ಅನವರತ ಆನಂದದಲ್ಲಿ ಮಗ್ನರಾಗಿ ಅನವರತ ನನ್ನನ್ನು ಕೀರ್ತಿಸುವವರು ಇವರು ಎಂಬುದಾಗಿ ಪರಮಾತ್ಮ ಹೇಳಿದಾನಲ್ಲವಾ. ಆದ್ದರಿಂದ ಇವರು 3 ಹೊತ್ತು ಪರಮಾತ್ಮನ ಕೀರ್ತನೆ ಹಾಡ್ತಿರ್ತಾರೆ, 3 ಹೊತ್ತು ಆರಾಧನೆ ಮಾಡ್ತಾರೆ. ಇವರ ಆರಾಧನೆ ಕೀರ್ತನೆ ಪ್ರಾತಃ ಕಾಲದ ಲಕ್ಷಣ ಅಲ್ಲ. ಪ್ರಾತಃ ಕಾಲದಲ್ಲಿ ಮಾತ್ರ ಮಾಡಿದ್ರೆ ಪ್ರಾತಃ ಕಾಲದ ಸಂಕೇತ, 3 ಹೊತ್ತು ಅದೇ ಮಾಡ್ತಾ ಇದ್ರೆ ಅದು ಬೆಳಗಾದದ್ದರ ಸಂಕೇತವ. ಆದ್ದರಿಂದ ಇವರ ಎಚ್ಚರಿಕೆ, ಇವರ ಆರಾಧನೆ, ಇವರ ಸಂಕೀರ್ತನೆ ಪ್ರಾತಃ ಕಾಲಕ್ಕೆ ಸಂಕೇತ ಅಲ್ಲ ಎಂಬುದಾಗಿ ಒಳಗಿರುವವರು ಹೇಳಿದಾಗ, ಸಾತ್ವಿಕಾಗ್ರೇಸರಳಾದ ನಿನ್ನ ಆಚರಣೆ ನಮಗೆ ಮಾರ್ಗದರ್ಶಕವಾಗಿರುವಾಗ ಈ ರೀತಿ ನಾವು ಏನು ಹೇಳಿದ್ರೂ ಕೂಡ ಅದಕ್ಕೊಂದು ಪ್ರತ್ಯುಕ್ತಿಯನ್ನು ಹೇಳುತ್ತಾ ನಮ್ಮನ್ನೂ ಕಾಯಿಸಿ ನೀನೂ ಎದ್ದು ಬರದೆ ಇದೇನಿದು ನಿನ್ನ ರೀತಿ. ನಂಗಾಯ್ ಎಳಂದಿರಾಯ್ ನಾಣಾದಾಯ್ ನಾವುಡಯಾಯ್. ನಾಣಾದಾಯ್ ನಾನೇ ಬಂದು ಎಚ್ಚರಿಸ್ತೀನಿ ಅಂತ ಮಾತು ಕೊಟ್ಟು ಈಗ ಹೀಗೆ ನೀನು ಮಲಗಿಕೊಂಡು ನಮ್ಮೊಡನೆ ಎದ್ದು ಬಂದು ಕೂಡಿಕೊಳ್ಳದೆ ಇದೆಯಲ್ಲ, ನಿನಗೆ ಲಜ್ಜೆಯಾಗುತ್ತಿಲ್ಲವ? ನಾಣಾದಾಯ್, ನಾನೆಂದರೆ ಲಜ್ಜೆ, ನಾಚಿಕೆ. ನಾನೇ ಬಂದು ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ತೀನಿ ಹಿಂದೆ, ಈಗ ನಾವೇ ಕರೆದ್ರು ಮಲಗಿದೆಯಾ, ನಿನಗೆ ಲಜ್ಜೆ ಏರ್ಪಟ್ಟಿಲ್ಲವ, ಲಜ್ಜೆಯಾಗುತ್ತಿಲ್ಲವಾ ಎಂಬುದಾಗಿ ಕೇಳ್ತಾಳೆ. ನಾಣಾದಾಯ್, ಲಜ್ಜೆ ಇಲ್ಲವಾ ನಿನಗೆ? ನಾವುಡಯಾಯ್, ನಾವುಡಯಾಯ್, ಹೌದಮ್ಮ ನಾ ಹೇಳಿದ್ದೆ, ನಾ ಎದ್ದು ಬರಲಿಲ್ಲ, ನೀವು ಕರೆದ್ರೂ ಇನ್ನೂ ಮಲಗಿದ್ದೀನಿ, ನನಗೆ ಲಜ್ಜೆನೂ ಇಲ್ಲ ಅಂದಮೇಲೆ ನೀವ್ಯಾಕೆ ನನ್ನ ಮನೆ ಬಾಗಿಲಲ್ಲಿ ನಿಂತಿದ್ದೀರಾ, ನೀವು ಹೋಗಿ ಕೃಷ್ಣ ಸಂಶೇಷಕ್ಕೆ ಅಂದರೆ ನಿನ್ನ
ನಿನ್ನ ವಾಕ್ಚಾತುರ್ಯ ಅದು ಎಷ್ಟು ಚೆನ್ನಾಗಿ ಮಾತನಾಡ್ತೀಯಾ, ಏನು ಮಧುರವಾಗಿ ಮಾತಾಡ್ತೀಯಾ, ಪರಮಾತ್ಮನ ದಿವ್ಯ ಚರಿತ್ರೆಯನ್ನು ಎಷ್ಟು ಅದ್ಭುತವಾಗಿ ಗುಣಗಾನ ಮಾಡ್ತೀಯಾ. ಅಂತಹ ಆ ನಿನ್ನ ಮಧುರವಾದ ಪರಮಾತ್ಮನನ್ನು ಕೊಂಡಾಡುವ ನಿನ್ನ ವಾಕ್ಚಾತುರ್ಯಕ್ಕೆ ಮರುಳಾಗಿ ಇನ್ನೂ ನಿನ್ನ ಮನೆ ಬಾಗಿಲಲ್ಲಿ ನಿಂತಿದ್ದೀವಿ. ನಮಗೆ ಅದು ಬೇಕು. ನೀನು ಹೇಳ್ತಾ ಇರಬೇಕು, ನಾವು ಕೇಳ್ತಾ ಇರಬೇಕು. ಪರೀಕ್ಷಿತ್ತಿನ ಮಗ ಜನಮೇಜಯ, ಅವನು ಪಟ್ಟಾಭಿಷೇಕ ಮಾಡ್ಕೊಂಡು ರಾಜ್ಯಕ್ಕೆ ಬಂದಿದ್ದಾನೆ. ವೈಶಂಪಾಯನರು ಅವರು ಹೇಳಿರ್ತಾರೆ, ಈ ಸೂತ ಪುರಾಣಿಕರಿಗೆ ನೀವು ಅವನಿಗೆ ಪಾಂಡವರವರ ತಾತಂದಿರ ಚರಿತ್ರೆಯನ್ನು ಹೋಗಿ ಹೇಳಬೇಕು ಅಂತ. ಇವರು ಹೇಳಬೇಕು ಅಂತ ಹೋದಾಗಲಲ್ಲ ಆ ಜನಮೇಜಯ ಮಹಾರಾಜ ಅವನು ಪುರುಸೊತ್ತಿಲ್ಲ. ರಾಜ್ಯ ಕಾರ್ಯದಲ್ಲಿ ಅವನು ಅನವರತ ನಿರತ, ಸಮಯವೇ ಇಲ್ಲವಂತೆ. ಇವರು ಸುಮಾರು ಸಾರಿ ಹೋದರು, ಆದರೆ ಅವನಿಗೆ ಕೇಳುವುದಕ್ಕೆ ವ್ಯವಧಾನವಿಲ್ಲ. ಕೊನೆಗೊಂದಿನ ಇವರು ಹೇಳಿದ್ರಂತೆ, ಅಪ್ಪ ಜನಮೇಜಯ, ನಿಮ್ಮ ತಾತಂದರಷ್ಟು ಮೂರ್ಖರು ಮುಟ್ಟಾಳರು ಇನ್ನೊಬ್ಬರಿಲ್ಲ ಅಂದ್ರಂತೆ. ನಮ್ಮ ತಾತರು ಮೂರ್ಖರ ಮುಟ್ಟಾಳರ ಅದ್ಯಾಕೆ ಏನಂತೆ. ಅಯ್ಯೋ ಪಾಪ ನಿನಗೆ ವ್ಯವಧಾನ ಇಲ್ಲ, ನಾಳೆ ಹೇಳ್ತೀನಿ ಅಂದ್ರಂತೆ. ಇಲ್ಲ ಇಲ್ಲ ಈಗಲೇ ಹೇಳಿ ಅಂದ್ರಂತೆ. ಸರಿ ಕೇಳು ಜನಮೇಜಯ ಧರಿತ್ರಿ ಪಾಲ ಪ್ರಾರಂಭ ಮಾಡಿದ್ರು. ಪೂರ್ತಿ ಮಹಾಭಾರತವನ್ನು ಅವನಿಗೆ ಹೇಳೇ ಬಿಟ್ರು ಇವರು. ಈ ರೀತಿ ಹೇಳಿದ ನಂತರ ಅವರು ಕೇಳ್ತಾರೆ, ಈ ಜನಮೇಜಯ, ಧರ್ಮ ಅರ್ಥ ಕಾಮ ಮೋಕ್ಷಗಳು 4 ತುಂಬಿರುವಂತಹ ಈ ಮಹಾಭಾರತದ ಚರಿತ್ರೆಯನ್ನು ಕೇಳಿದೆಯಲ್ಲ, ನಿನಗೆ ಯಾವುದು ಹಿಡಿಸಿತು, ನಿನಗೇನು ನಿನ್ನ ಪುರುಷಾರ್ಥ ಯಾವುದು ಅಂತ ಕೇಳಿದ್ರಂತೆ. ಆಗ ಅವನು ಹೇಳ್ತಾನೆ, ಇದು 4 ಅಲ್ಲ. ಅಯ್ಯಯ್ಯೋ, ಇದು 4 ಪುರುಷಾರ್ಥ ಇರೋದು, ಇದು 4ನೇ ಮಹಾಭಾರತ ಹೇಳ್ತಾ ಇದೆ, ಇದು ಯಾವುದೂ ಅಲ್ಲ ಅಂದ್ಬಿಟ್ಟಿಯಲ್ಲಪ್ಪ ಅಂದಾಗ ಅವನು ಹೇಳ್ತಾನೆ, ಪುರುಷಾರ್ಥಂ ಏಕೋಹವೈ ಯತ್ಕಥಾ ಶ್ರವಣಂ ಹರೇ. ನಿಮ್ಮಂತಹ ಆಚಾರ್ಯರು ಶ್ರೀಹರಿಯ ಕಥಾಮೃತವನ್ನು ಹೇಳ್ತಾ ಇರಬೇಕು, ನನ್ನಂಥವನು ಕೇಳ್ತಾ ಇರಬೇಕು. ಇದೇ ಪುರುಷಾರ್ಥ. ಪುರುಷಾರ್ಥಂ ಏಕೋಹವೈ, ಒಂದೇ ಪುರುಷಾರ್ಥ ಇರೋದು, ಇದು 4 ಅಲ್ಲ ಅಂದ್ಬಿಟ್ಟ. ಒಂದೇ ಒಂದು ಪುರುಷಾರ್ಥ, ಅದ್ಯಾವುದು? ಪರಮಾತ್ಮನಾದ ಶ್ರೀಯಪ್ಪತಿಯ ಅದ್ಭುತವಾದ ದಿವ್ಯ ಚರಿತ್ರೆಗಳನ್ನು ಕೇಳ್ತಾ ಇರಬೇಕು, ನಿಮ್ಮಂಥವ್ರು ಹೇಳ್ತಾ ಇರಬೇಕು. ಇದು ಒಂದೇ ಪುರುಷಾರ್ಥ ಅಂದ್ಬಿಟ್ಟ ಜನಮೇಜಯ ಮಹಾರಾಜ. ಆ ರೀತಿ ನೀನು ಅದ್ಭುತವಾಗಿ ಭಗವಂತನ ಗುಣಗಾನವನ್ನು ಮಾಡುವವಳು. ಆ ನಿನ್ನ ಮಾಧುರ್ಯಕ್ಕೆ, ಆ ಚಾತುರ್ಯಕ್ಕೆ, ಪರಮಾತ್ಮನ ಸಂಕೀರ್ತನಾಮೃತದ ಜೇನ ಬಿಂದುಗಳಿಗಾಗಿ ನಿನ್ನ ಮನೆಯ ಬಾಗಿಲಲ್ಲಿ ನಿಂತಿದ್ದೇವೆ ಸಖಿ. ನಾಣಾರಾಯ್ ನಾವುಡಯಾಯ್, ನಾವು ಅಂದರೆ ನಾಲಿಗೆ, ನಾವುಡಯಾಯ್ ಎಂದರೆ ಸುಂದರವಾಗಿ ಮಾತನಾಡಬಲ್ಲವಳು. ಈ ರೀತಿ ಅತ್ಯಂತ ವಾಚಂ ಹೃದಯಹಾರಿಣಿ. ರಾಮ ಹೇಳ್ತಾನೆ, ಹನುಮಾನ್ ಮಾತನಾಡ್ತಾನೆ. ಇಬ್ಬರನ್ನ ಪಂಪಾ ತೀರದಲ್ಲಿ ಬಂದು ಹನುಮಾನ್ ಭೇಟಿಯಾಗ್ತಾನೆ. ಆಗ ರಾಮ ಲಕ್ಷ್ಮಣರಿಬ್ಬರು ಮಾತಾಡೋಲ್ಲ, ಅವನೇ ಮಾತಾಡ್ತಾನೆ. ಪರ್ವತ ದೃಶ್ಯ ಮೂಕಾತ್ತು ಕುಪ್ಲುವೆ ಯತ್ರ ರಾಘವ ಪ್ರಾರಂಭ ಮಾಡ್ತಾರೆ ಕಿಷ್ಕಿಂಧಾಕಾಂಡ. ಅಲ್ಲಿ ಆ ಋಷ್ಯಮೂಕ ಪರ್ವತದ ಮೇಲೆ ಇದ್ದಂತಹ ಸುಗ್ರೀವನ ಜೊತೆಯಲ್ಲಿದ್ದ ಆಂಜನೇಯ ಆ ವಟುವಿನ ರೂಪವನ್ನು, ಭಿಕ್ಷು ರೂಪವನ್ನು ಧಾರಣೆ ಮಾಡಿಕೊಂಡು ಪುಪ್ಲುವೆ ಯತ್ರ ರಾಘವ, ಈ ರಾಮಲಕ್ಷ್ಮಣರಿರುವ ಜಾಗಕ್ಕೆ ಜಿಗಿದ ಎಂಬುದಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಹಾಗೆ ಬಂದವನು ಎಷ್ಟು ಮಾತನಾಡ್ತಾನೆ. ಇವರು ಏನು ಉತ್ತರನೇ ಕೊಟ್ಟಿಲ್ಲ, ಅವನೇ ಮಾತಾಡ್ತಾ ಇದ್ದಾನೆ, ದೀರ್ಘವಾಗಿ ಮಾತಾಡ್ತಾನೆ. ಎಲ್ಲವನ್ನ ಕೇಳಿದ ನಂತರ ಲಕ್ಷ್ಮಣನನ್ನು ನೋಡಿ ರಾಮ ಹೇಳ್ತಾನೆ, ಲಕ್ಷ್ಮಣ, ಇವನಿಗೆ ಪ್ರತ್ಯುತ್ತರವನ್ನು ನೀನು ಕೊಡು ಅಂತಾನೆ. ಕಾರಣ ಏನು ಸುಂದರವಾಗಿ ಮಾತಾಡ್ತಾ ಇದ್ದಾನೆ. ಒಂದು ಅಪಶಬ್ದವಿಲ್ಲ, ಒಂದು ಅಂಗಚೇಷ್ಟೆ ಇಲ್ಲ. ಮನುಷ್ಯರು ಮಾತಾಡಿದ್ರೇ ವಿಕಾರವಾಗಿರುತ್ತೆ, ಕೈ ಕಾಲು ಮುಖ ಎಲ್ಲನೂ. ಅಂತಹದ್ರಲ್ಲಿ ಒಂದು ವಾನರ ಮಾತಾಡ್ತಾ ಇದ್ದಾನೆ. ಏನಾದರೂ ಶರೀರದಲ್ಲಿ ಒಂದು ವಿಕಾರವ, ಒಂದು ಅಪಶಬ್ದವ. ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರಿತಂ ಬಹುವ್ಯಾಹರತಾನೇನ ನ ಕಿಂಚಿದ ಅಪಶಬ್ದಿತಂ. ಒಂದು 10 ನಿಮಿಷ ಮಾತಾಡಿದ್ರೆ 100 ತಪ್ಪಿರುತ್ತೆ. ಇಷ್ಟು ಹೊತ್ತು ಮಾತಾಡಿದ್ದಾನೆ, ಒಂದು ಅಪಶಬ್ದ ಇವನ ಬಾಯಿಂದ ಬರಲಿಲ್ವಲ್ಲ, ಒಂದು ವ್ಯಾಕರಣ ದೋಷ ಇವನ ಬಾಯಲ್ಲಿ ಇಲ್ಲವಲ್ಲ. ಇವನನ್ನು ನೋಡಿದ್ರೆ
ಇವನು ಹೇಗೆ ಕಾಣಿಸ್ತಾ ಇದ್ದಾನೆ, ಈ ಮಾತನ್ನು ಆಡ್ತಾ ಇರ್ತಕ್ಕಂತಹ ಇವನು ಸಾಮಾನ್ಯನಲ್ಲ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ಋಗ್ವೇದವನ್ನು ಅಧ್ಯಯನ ಮಾಡದವನು, ಯಜುರ್ವೇದವನ್ನು ಅರಿಯದವನು, ಸಾಮವೇದವನ್ನು ಯಾರು ಅರಿತಿಲ್ಲವೋ ಅಂತಹವನು ಈ ರೀತಿ ಮಾತನಾಡುವುದಕ್ಕೆ ಸಾಧ್ಯವಿಲ್ಲ. ಇವನು ಚತುರ್ವೇದ ಪಾರಂಗತನಾದವನು ಎಂಬುದಾಗಿ ಅವನ ಮಾತಿನ ವೈಖರಿಯನ್ನಿಟ್ಟೆ ಮಾರುತಿಯ ವಾಕ್ಕೌಶಲವನ್ನು ರಾಮ ಕೊಂಡಾಡಿ ಏನು ಮಾತಾಡ್ತಾನೆ, ವಾಚಂ ಹೃದಯಹಾರಿಣಿ, ನನ್ನ ಮನಸ್ಸನ್ನೇ ಕೊಟ್ಬಿಟ್ಟೆ ಇವನಿಗೆ, ಏನು ಚೆನ್ನಾಗಿ ಮಾತನಾಡ್ತಾನೆ ಎಂಬುದಾಗಿ ಶ್ರೀರಾಮಚಂದ್ರನ ಮನಸ್ಸನ್ನು ಅಪಹರಣ ಮಾಡಿದ ಮಾರುತಿಯ ಅದ್ಭುತವಾದಂತಹ ಆ ವಾಕ್ಚಾತುರ್ಯದಂತೆ ಮಾತನಾಡಬಲ್ಲವಳು ಇವಳು. ಆ ಕೃಷ್ಣನ ಮನಸ್ಸನ್ನು ವಾಕ್ಚಾತುರ್ಯದಿಂದ ಅಪಹರಣ ಮಾಡತಕ್ಕಂತಹ ಆ ಅದ್ಭುತವಾದ ಮಾತು, ಅದಕ್ಕಾಗಿ ಬಂದು ನಿಂತಿದ್ದೇವೆ. ಆ ನಿನ್ನ ಮಾತುಗಳಿಂದ ಕೃಷ್ಣನನ್ನು ಹೋಲಿಸಿ ನಮ್ಮನ್ನು ಅವರೊಡನೆ ಕೂಡಿಸು ಎಂಬುದಾಗಿ ಹೇಳ್ತಾಳೆ. ಇಲ್ಲಿ ವೇದಾಂತ ದೇಶಿಕರು ತಮ್ಮ ಗ್ರಂಥದಲ್ಲಿ ಮತ್ತೊಂದು ಅಮೃತಾಸ್ವಾದಿನಿ ಎಂಬ ಗ್ರಂಥದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ನಾಣಾದಾಯಿ ಎಂಬುದವರು, ನಾಣಿ ಎಂದರೆ ಲಜ್ಜೆ ಇಲ್ಲದವಳೆ ಎಂಬುದಾಗಿ ಒಂದರ್ಥ. ಇನ್ನೊಂದರ್ಥ ಏನು ಗೊತ್ತಾ, ಅಹಂಕಾರ ಮಮಕಾರ ಇಲ್ಲದವರು. ಅಮೃತಾಸ್ವಾದಿನಿಯಲ್ಲಿ ಹೇಳ್ತಾರೆ ನಾನ್ ಪೆರಿಯೋ ಮಲ್ಲೋಂ ಎಂಬುದಾಗಿ ಹೇಳ್ತಾರೆ. ಅಂದರೆ ಅಹಂಕಾರ ಮಮಕಾರವನ್ನು ದೊಡ್ಡದಾಗಿ ಭಾವಿಸಿದವರು ನಾವಲ್ಲ, ನಾವು ಪರಮಾತ್ಮನ ದಾಸರು, ದಾಸರ ದಾಸರು ಅಂತಾರೆ ಸ್ವಾಮಿ ವೇದಾಂತ ದೇಶಿಕರು ಅಮೃತಾಸ್ವಾದಿನಿಯಲ್ಲಿ. ಆ ರೀತಿ ಇಲ್ಲಿ ಒಳಗೆ ಮಲಗಿರುವ ಬಾಲಕಿಯನ್ನು ನಾಣಾದಾಯಿ ಎಂದರೆ ಅರ್ಥವೇನು, ಅಹಂಕಾರ ಮಮಕಾರವಿಲ್ಲದ ಪರಮಜ್ಞಾನಿಯೇ ಎಂಬ ಒಂದು ಅರ್ಥವೂ ಕೂಡ ಇಲ್ಲಿ ಏರ್ಪಡುತ್ತದೆ. ಅಂತಹವಳಾಗಿ ಎಲ್ಲವನ್ನ ಬಲ್ಲವಳಾಗಿದ್ದರೂ ಏನೂ ಮಾತನಾಡದೆ ಮೌನವಾಗಿರುವಂತಹ ನಿರಹಂಕಾರಿಯಾದಂತಹ ಜ್ಞಾನಿಯೇ. ನಾಣಾದಾಯ್ ನಾ ಉಡಯಾಯ್, ನನ್ನ ವಾಕ್ಚಾತುರ್ಯವನ್ನು ಕೊಂಡಾಡ್ತಾ ಇದ್ದೀರಾ, ನನ್ನ ಕಂಠಸಿರಿಯನ್ನು ಕೊಂಡಾಡ್ತಾ ಇದ್ದೀರಾ, ಅದರಿಂದ ನಿಮಗೀಗ ಏನಾಗಬೇಕು? ಶಂಗೊಡು ಶಕ್ಕರಂ ಏಂದುಂ ತಡಕ್ಕಯ್ಯನ್ ಪಂಗಯ ಕಣ್ಣಾನೈಪ್ಪಾಡ. ಎಲೈ ಸಖಿಯೇ, ಶಂಗೊಡು ಶಕ್ಕರಂ, ಶಂಖವನ್ನು ಚಕ್ರವನ್ನು, ಏಂದುಂ ಕೈಯಲ್ಲಿ ಧರಿಸಿದಂತಹ, ತಡಕ್ಕಯ್ಯನ್ ದೀರ್ಘವಾದ ಬಾಹುಗಳನ್ನು ಉಳ್ಳವನನ್ನು, ಪಂಗಯ ಕಣ್ಣಾನೈ ತಾವರೆಯಂತಹ ಸುಂದರವಾದ ಕಣ್ಣುಳ್ಳವನನ್ನು, ಪಾಡ ನೀನು ಮಧುರವಾಗಿ ಬಂದು ಗಾನ ಮಾಡಬೇಕು, ಅದಕ್ಕಾಗಿ ಎದ್ದು ಬಾ. ಶಂಗೊಡು ಶಂಕರಂ ಏಂದುಂ ತಡಕ್ಕಯ್ಯನ್, ಶಂಖಚಕ್ರಗಳನ್ನು ಕೊಂಡಾಡ್ತಾರೆ. ಪರಮಾತ್ಮನನ್ನು ಕಾಣುವುದಕ್ಕೆ ಆಸೆಪಟ್ಟ ಹಳ್ವಾರುಗಳೆಲ್ಲ ಪರಮಾತ್ಮ ಬಾ ನಿನ್ನ ದರ್ಶನವನ್ನು ಕೊಡು ಅಂತಾರೆ. ಆದರೆ ಹಾಗೇ ಬಂದ್ಬಿಡ್ಬೇಡ, ಮತ್ಯಾಕೆ ಬರಬೇಕು? ಕೂರಾರಾಳಿ ವೆಣ್ಸಂಖ್ಯೆಂದು ಕೊಡಿ ಏನ್ ಪಾಲ್ ವಾರಾಯ್ ಒಂದು ನಾಳ್ ಮಣ್ಣುಂ ವಿಣ್ಣುಂ ಮಹಿಳವೇ. ಮರ್ತ್ಬಿಟ್ಟು ಬಂದ್ಬಿಡ್ಬೇಡ, ಶಂಖಾಚಕ್ರ ಧರಿಸ್ಕೊಂಡು ಬಾ. ಪರಮಾತ್ಮನಿಗೆ ಅದ್ಭುತವಾದ ಆಭರಣಗಳು. ವ್ಯಾಖ್ಯಾತ ಹೇಳ್ತಾರೆ, ಪರಮಾತ್ಮನ ಕೈಯಲ್ಲಿರುವ ಶಂಖಚಕ್ರ ಯಾರಿಗೆ ಆಭರಣವಾಗಿ ಕಾಣುತ್ತದೆಯೋ ಅವನು ಪರಮಾತ್ಮನ ಭಕ್ತ ಆಶ್ರಿತ, ಯಾರಿಗೆ ಆಯುಧವಾಗಿ ಕಾಣುತ್ತದೆಯೋ ಅವನು ವಿರೋಧಿ. ಆಯುಧ ಅಂತ ಭಾವಿಸುವವನಿಗೆ ಅವನು ಪರಮಾತ್ಮನ ವಿರೋಧಿ, ಅವನಿಗೆ ಭಯ ಆಯುಧ ಕಂಡ್ರೆ. ಭಕ್ತನಿಗೆ ಎಷ್ಟು ಆಭರಣದ ಹಾಗೆ ಅಲಂಕಾರವಾಗಿದೆ, ಇದು ಭಕ್ತನಿಗೆ ಆನಂದ. ಈ ರೀತಿ ಸದಾಕಾಲ ಪಂಚಾಯುಧೀಂ ಬಿಭ್ರತ್ಸವ ಶ್ರೀರಂಗನಾಯಕ ಪಾತು ಪ್ರಣತ ರಕ್ಷಾಯ, ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ಪರಮಾತ್ಮ ಸದಾಕಾಲ ಕೈಯಲ್ಲಿ ಶಂಖಚಕ್ರ ಹಿಡಿದಿರ್ತಾನಂತೆ. ಕಾರಣ ಅದೆಲ್ಲೋ ಇಟ್ಬಿಟ್ಟು ಅದನ್ನು ಹುಡುಕಿ ತೆಗೆದುಕೊಂಡು ಬಂದು ರಕ್ಷಣೆ ಮಾಡುವಷ್ಟರಲ್ಲಿ ಈ ಭಕ್ತನಿಗೆ ಆಪತ್ತು ಅಧಿಕವಾಗಿಬಿಟ್ರೆ ಅದಕ್ಕೋಸ್ಕರ ಯಾವಾಗಲೂ ಹಿಡ್ಕೊಂಡಿರ್ತಾನಂತೆ. ಸದಾ ಪಂಚಾಯುಧೀಂ ಬಿಭ್ರತ್ ಅಂದ್ಬಿಟ್ಟು ಅಂತಹ ಕರುಣಾಳುವಾದ ಪರಮಾತ್ಮ ಕೈಯಲ್ಲಿ ಶಂಖಚಕ್ರವನ್ನು ಹಿಡಿದಿದ್ದಾನೆ. ಇವನು ಹುಟ್ಟುವಾಗಲೇ ಶಂಖಚಕ್ರ ಹಿಡ್ಕೊಂಡು ಬಂದನಲ್ಲವ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಶಂಖಚಕ್ರ ಗದಾಧ್ಯಾಯುಧಂ ಎಂಬುದಾಗಿ ಆ ಸೆರೆಮನೆಯಲ್ಲಿ ದೇವಕಿ ದೇವಿಯ ಗರ್ಭದಿಂದ ಬರುವಾಗಲೇ ಶಂಖಚಕ್ರ ಗದಾಧಾರಿಯಾಗಿಯೇ ಅವತಾರ ಮಾಡಿದವನು.
ಜಾತೋಸಿ ದೇವದೇವೇಶ ಶಂಖಚಕ್ರ ಗದಾಧರ ಎಂಬುದಾಗಿ ಶಂಖಚಕ್ರಗಳನ್ನು ಧರಿಸಿಯೇ ಇವನು ಹುಟ್ಟಿದನಲ್ಲವ. ಅಂತಹ ಶಂಖಚಕ್ರಗಳನ್ನು ಹಿಡಿದಂತಹ ತಡಕ್ಕಯ್ಯನ್ ದೀರ್ಘವಾದ ಬಾಹುಗಳಂತೆ. ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ. ಪರಮಾತ್ಮ ಆಜಾನುಬಾಹು. ಆಜಾನುಬಾಹು ಅಂದರೆ ಅರ್ಥ ಏನು? ಜಾನು ಅಂದರೆ ಈ ಮಂಡಿಗಳು, ಮಂಡಿಗೆ ಜಾನು ಅಂತ ಹೆಸರು. ಆಜಾನು ಮಂಡಿಯನ್ನು ಮೀರಿ ಇರುವ ತೋಳುಗಳು. ಕೂತ್ಕೊಂಡಿರುವಾಗ ನಮಗೂ ಮೀರುತ್ತೆ, ಅದಲ್ಲ. ಮಹಾಪುರುಷರ ಲಕ್ಷಣ ನಿಂತ ಭಂಗಿಯಲ್ಲಿ ಮಂಡಿಯ ಕೆಳಗಡೆ ಎರಡೂ ತೋಳುಗಳು ಬರಬೇಕು, ಅದು ಮಹಾಪುರುಷ ಲಕ್ಷಣ. ಈ ಪರಮಾತ್ಮ ಪುರುಷೋತ್ತಮನಲ್ಲವ. ಇವನ ಕೈಗಳು ಅಜಾನುಬಾಹುವಾಗಿದೆ, ಇವನ ಬಾಹುಗಳು. ಕಾರಣ ಏನು ಅಂದರೆ ವ್ಯಾಖ್ಯಾತ ಹೇಳ್ತಾರೆ, ಆ ಶಂಖಾಚಕ್ರ ಪರಮ ಭಾಗವತೋತ್ತಮರಲ್ಲವ, ನಿತ್ಯ ಸೂರಿಗಳಲ್ಲವ, ಅವರನ್ನು ಕೈಯಲ್ಲಿ ಧರಿಸ್ತಾನೆ. ಆ ಪರಮ ಭಾಗವತೋತ್ತಮರಾದ ನಿತ್ಯ ಸೂರಿಗಳ ಸ್ಪರ್ಶದಿಂದ ಆನಂದ ಅಧಿಕವಾಗಿ ಕೈ ಉದ್ದ ಆಗೋಯ್ತಂತೆ. ಏನು ವ್ಯಾಖ್ಯಾನ ಮಾಡ್ತಾರೆ? ಶಂಗೊಡು ಶಕ್ಕರಂ ಎಂದಂ ತಡಕ್ಕಯ್ಯನ್ ಎಂಬುದಾಗಿ ಕೊಂಡಾಡ್ತಾಳೆ. ಆ ಶಂಖಚಕ್ರಗಳನ್ನು ಹಿಡಿದವನನ್ನು ಗಾನ ಮಾಡಬೇಕಲ್ಲವ ಅಂತ. ಅದು ಸರಿ, ಕೃಷ್ಣ ಪರಮಾತ್ಮ ಶಂಖಚಕ್ರಗಳನ್ನು ಹಿಡಿದುಕೊಂಡಿರೋದನ್ನು ಈ ಗೋಪಿಕೆಯರಿಗೆ ಹೇಗೆ ಗೊತ್ತಾಯಿತು? ಇವರೆಲ್ಲ ಯಾವುದೋ ದನ ಕಾಯುವ ಕುಲದಲ್ಲಿ ಹುಟ್ಟಿದ ಅಶಿಕ್ಷಿತೆಯರಾದಂತಹ ಒಂದು ಗೊಲ್ಲರ ಕೇರಿಯಲ್ಲಿನ ಬಾಲಕಿಯರಲ್ಲವ, ಇವರಿಗೆಲ್ಲ ಹೇಗೆ ಗೊತ್ತಾಯಿತು ಅಂದರು. ಅಲ್ಲಿ ಹೇಳ್ತಾರೆ, ಆಶ್ರಿತರಿಗೆ ಅವನು ಅದನ್ನು ತೋರಿಸ್ತಾನಂತ. ಕೃಷ್ಣ ಪರಮಾತ್ಮ ಹಸುಕರುಗಳನ್ನು ಕಾಡಲ್ಲಿ ಮೇಯಿಸ್ತಾ ಇರ್ತಾನೆ. ಮಕ್ಕಳ ಜೊತೆಯಲ್ಲಿ ಆಟವಾಡುವುದು. ಈ ಮಕ್ಕಳೆಲ್ಲ ಈ ಕಣ್ರೆಪ್ಪೆ ಹೀಗೆ ಮಾಡಿ ಆ ಕೆಂಪಗಿರುವ ಭಾಗವನ್ನು ತೋರಿಸಿ ಹೀಗೆ ಮಾಡಿ ಆಟ ಆಡ್ತಾರೆ, ಒಬ್ರಿಗೊಬ್ರು ಭಯಪಡಿಸೋ ಹಾಗೆ. ಹಾಗೆ ಈ ಕೃಷ್ಣನೂ ಕೂಡ ಕಾಡಿನಲ್ಲೆಲ್ಲ ಆಟ ಮಾಡುವಾಗ ಆ ಉಳಿದ ಮಕ್ಕಳು ಮಾಡಿದ ಹಾಗೆ ಇವನು ಮಾಡಿದ್ರ ಅಂತ ಕೇಳೋದು ಇಲ್ವಂತೆ. ಮತ್ತು ಇವನೇನು ಮಾಡ್ದ? ಅಮ್ಮನೇ ಅಪ್ಪುಚ್ಚಿ ಕಾಟ್ಟು ಹಿನ್ನಾನ್, ಅಮ್ಮನೇ ಅಪ್ಪುಚ್ಚಿ ಕಾಟ್ಟು ಹಿನ್ನಾನ್. ಪೆರಿಯಾಳ್ವಾರು ಹೇಳ್ತಾರೆ, ಹಿಂಗೆ ಅಪ್ಪುಚ್ಚಿ ತೋರಿಸ್ತಾನಂತೆ. ಆ ಮಕ್ಕಳೆಲ್ಲ ಕಣ್ರೆಪ್ಪೆ ತೆಗೆದು ತೋರಿಸೋದಂತೆ. ಇವನೇನು ತೋರಿಸ್ದ? ಕೈಯಲ್ಲಿ ಕೋಲು ಹಿಡ್ಕೊಂಡು, ತಾಯಿ ಕೊಟ್ಟ ಬುತ್ತಿ ಹಿಡ್ಕೊಂಡು, ಗುಲಗಂಜಿನ ಕತ್ತಲ್ಲಿ ತಲೆಯಲ್ಲಿ ಕಟ್ಕೊಂಡು ಆಟವಾಡ್ತಾ ಮಾವಿನಕಾಯಿ ಬೇಲನಕಾಯಿ ತಿಂತಾ ಇರುವ ಇವನು ಗೊಲ್ಲ ಬಾಲಕರ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಸಕಲಾಭರಣ ಭೂಷಿತನಾಗಿ ಪೀತಾಂಬರವನ್ನು ತೊಟ್ಟು ಶಂಖಚಕ್ರಗಳನ್ನು ಹಿಡಿದು ಗೋಪಬಾಲನಿಗೆ ದರ್ಶನ ಕೊಟ್ಬಿಡ್ತಾನಂತೆ. ಇದು ಇವನು ತೋರಿಸುವ ಒಂದು ವಿಚಿತ್ರ. ಮಕ್ಕಳು ವಿಚಿತ್ರ ತೋರಿಸ್ತೀವಿ ಅಂತ ಹಾಗೆ ಮಾಡ್ತಾರೆ. ಇವನು ತೋರಿದ ವಿಚಿತ್ರ ಇದಲ್ಲವ. ಇದನ್ನೆಲ್ಲ ಗೋಪಬಾಲಕರು ಗೋಪಿಕೆಯರು ಕಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಇವನು ಹುಟ್ಟಿದಾಗ ಇವನ ಕೈಯಲ್ಲಿನ ರೇಖೆಗಳು, ಪಾದಗಳಲ್ಲಿ ಶಂಖರೇಖೆ, ಪದ್ಮರೇಖೆ, ವಜ್ರರೇಖೆ, ಅಂಕುಶ, ಪಟ್ಟಸ, ಈ ಮಂಗಳ ರೇಖೆಗಳೆಲ್ಲ ಇವನ ಕೈಯಲ್ಲಿ ಇದೆಯಂತೆ. ಅದು ಏನು ತೋರಿಸುತ್ತೆ? ಆ ರೇಖೆಗಳು ಈ ಶಂಖಚಕ್ರವನ್ನು ಧರಿಸಿದವನು ಅಂತ ತೋರಿಸುತ್ತಂತೆ. ಇದೆಲ್ಲ ಈ ಗೋಪಿಕೆಯರು ನೋಡಿದ್ದಾರೆ. ಶಂಗೊಡು ಶಕ್ಕರಮೇಂದಂ ತಡಕ್ಕಯ್ಯನ್. ಅಷ್ಟು ಮಾತ್ರವ? ಕೃಷ್ಣ ಪರಮಾತ್ಮ ಹೇಗೆ ಅಂದರೆ, ಆಶ್ರಿತರಿಗೆ ಚತುರ್ಭುಜನಾಗಿ ದರ್ಶನ, ವಿರೋಧಿಗಳಿಗೆ ದ್ವಿಭುಜನಾಗಿ ದರ್ಶನ. ದೇವಕಿ ಏನು ಹೇಳಿತು? ಉಪಸಂಹರ ವಿಶ್ವಾತ್ಮನ್ನೇ ರೂಪಮೇತ ಚತುರ್ಭುಜಂ. ಈ ಚತುರ್ಭುಜಯುಕ್ತವಾದ ರೂಪವನ್ನು ಉಪಸಂಹಾರ ಮಾಡಿಕೋ ಎಂಬುದಾಗಿ ದೇವಕಿಯ ಆಜ್ಞೆ. ಯಾರಿಗಾಗಿ? ಕಂಸನಿಗೆ ಭಯಪಟ್ಟು ಅವಳು ಹಾಗೆ ಹೇಳಿದ್ಲು. ಆದ್ದರಿಂದ ಕಂಸವಧೆಯ ತನಕ ಕೃಷ್ಣನಿಗೆ 2 ಕೈ, ಕಂಸವಧೆ ಆದ ಮೇಲೆ ಕೃಷ್ಣನಿಗೆ 4 ಕೈಗಳು. ಭಾಗವತನೆಲ್ಲ ಗಮನಿಸಿ. ಒಬ್ಬ ಇದ್ದ ಪೌಂಡ್ರಕ ವಾಸುದೇವ ಅಂತ. ಆ ಪೌಂಡ್ರಕ ವಾಸುದೇವ ಅವನೂ ವಾಸುದೇವ, ನಾನೂ ವಾಸುದೇವ. ಅವನನ್ನು ಪೂಜೆ ಮಾಡ್ತೀರಾ, ನನ್ನ ಯಾಕೆ ಪೂಜೆ ಮಾಡೋಲ್ಲ ಅಂದಂತೆ. ಅವನು ಚತುರ್ಭುಜ ಯುಕ್ತ ಗರುಡಾರೂಢನಾಗಿದ್ದಾನೆ ಅಂತ. ಹಾಗ ಅಂದ. ಇವನೂ ಮರದಲ್ಲಿ 2 ಕೈ ಮಾಡಿಸಿ ತಗಲಾಕೊಂಡ, ಇವನೂ ಮರದಲ್ಲಿ ಗರುಡ ಮಾಡಿಸಿ ಅದ್ರ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಂತೆ. ಇದೇನು ತೋರಿಸುತ್ತೆ? ಕೃಷ್ಣ ಹಾಗಿದ್ದರಿಂದ ಇವನವನನ್ನು ಅನುಕರಣ ಮಾಡಿದ ಎಂಬುದು ಗೊತ್ತಾಗುತ್ತೆ. ಅದಕ್ಕೆ ಮೇಲೆ ಅರ್ಜುನನಿಗೆ ಗೀತೋಪನ್ಯಾಸವನ್ನು ಮಾಡಿ ವಿಶ್ವರೂಪವನ್ನು ತೋರ್ಬಿಟ್ಟ ಕೃಷ್ಣ. ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹಸ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ
ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾ. ಸಮಸ್ತ ಲೋಕವೂ ಕೂಡ ಯಕ್ಷ ರಾಕ್ಷಸ ಕಿನ್ನರ್ವ ದೇವ ದಾನವ ಸಮಸ್ತರು ನಮಸ್ಕಾರ ಮಾಡುತ್ತಾ ರಾಕ್ಷಸರು ಭಯಭೀತರಾಗಿ ಓಡ್ತಾ ಆ ವಿಶ್ವವನ್ನೇ ವ್ಯಾಪಿಸಿದ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿದಾಗ ಎಲ್ಲವನ್ನೂ ಕಂಡ ಅರ್ಜುನನಿಗೆ ಭಯವಾಗ್ಬಿಡುತ್ತೆ. ಹಾಗೆ ಭಯ ಏರ್ಪಟ್ಟಾಗ ಅರ್ಜುನ ಏನು ಹೇಳ್ತಾನೆ? ತೇನೈವ ರೂಪೇಣ ಚತುರ್ಭುಜೇನ. ಹೇ ಪರಮಾತ್ಮ, ಹೇ ಮಹಾವಿಷ್ಣುವೇ, ಹೇ ವಿಶ್ವರೂಪಿಯಾಗಿರ್ತಕ್ಕಂತಹ ಓ ಪರಮಾತ್ಮನೇ, ಇದಕ್ಕೆ ಮುನ್ನ ಯಾವ ರೀತಿ ಚತುರ್ಭುಜಯುಕ್ತನಾಗಿ ಸೌಮ್ಯ ರೂಪದಿಂದ ಇದ್ದೆಯೋ ಅದೇ ರೂಪದಿಂದ ದರ್ಶನವನ್ನು ಕೊಡು, ಇದನ್ನು ಉಪಸಂಹಾರ ಮಾಡ್ಕೊ ಅಂತಾನೆ. ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಓ ವಿಶ್ವಮೂರ್ತಿಯಾದವನೇ, ಆ ಮೊದಲಿನ 4 ಭುಜಗಳ ರೂಪವನ್ನು ತೋರು ಅಂತಾನೆ. ಅಂದರೆ ಏನರ್ಥ? ಇವನ ರಥದಲ್ಲಿ ಕುಳಿತ ಕೃಷ್ಣ ಚತುರ್ಭುಜಯುಕ್ತ ಎಂಬುದು ವ್ಯಕ್ತವಾಗುತ್ತದೆ. ಹಾಗೆ ಎಲ್ಲರಿಗೆ ಇವರು ಪರಮ ಪ್ರಿಯತಮೆಯರಲ್ಲವ, ಇವರಿಗೆಲ್ಲ ಶಂಖಚಕ್ರಗಳ ಸಮೇತ ದರ್ಶನವನ್ನು ಕೊಟ್ಟಿದ್ದಾನೆ. ಕಂಡದ್ದನ್ನು ಹಾಡ್ತಾರೆ ಗೋಪಿಕೆಯರು. ಯಾವ ಶಾಸ್ತ್ರದಲ್ಲೂ ಹೇಳಿದ್ದನ್ನು ಕೇಳುವುದಕ್ಕೆ ಇವರು ತಿಳಿಯದು. ಇವರು ಅಶಿಕ್ಷಿತೆಯರಾದ ಬಾಲಕಿಯರು, ಕಂಡಿದ್ದನ್ನು ಹಾಡ್ತಾರೆ. ಶಂಗೊಡು ಚಕ್ಕರಂ ಏಂದುಂ ತಡಕ್ಕಯ್ಯನ್ ಪಂಗಯ ಕಣ್ಣಾನೈ. ಪಂಗಯ ಕಣ್ಣಾನೈ, ಪಂಕಜ ಅಂದರೆ ತಾವರೆ, ಕೆಸರಲ್ಲಿ ಪಂಕ ಅಂದರೆ ಕೆಸರು, ಪಂಕಜ ಕೆಸರಲ್ಲಿ ಹುಟ್ಟುವುದು. ಪಂಗಯ ಕಣ್ಣಾನೈ, ಪಂಕಜ ನೇತ್ರನಾದವನನ್ನು ಗಾನ ಮಾಡುವುದಕ್ಕೆ ಎದ್ದು ಬಾ ಅಂತಳೆ. ಇವನ ಕಣ್ಣು ತಾವರೆಯಂಥ ಕಣ್ಣಿರುವವನೇ ಪರತತ್ವ ಎಂಬುದು ಉಪನಿಷತ್ತಿನ ಸಿದ್ಧಾಂತ. ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ತಸ್ಯ ಉದಿತಿನಾಮ ಎಂಬುದಾಗಿ ಯಾರಿಗೆ ತಾವರೆಯಂತಹ 2 ಕಣ್ಣಿದೆಯೋ ಅವನು ಪರತತ್ವ, 3 ಕಣ್ಣಿರುವವನು ರುದ್ರ, 8 ಕಣ್ಣಿರುವವನು ಚತುರ್ಮುಖ ಬ್ರಹ್ಮ. ಅವರಿಬ್ಬರೂ ಇಲ್ಲ ಅಂದ್ಬಿಡ್ತು ವೇದ. ಅಕ್ಷಿಣಿ ದ್ವಿವಚನವನ್ನು ಹೇಳ್ತಾ ಇದೆ, 2 ಕಣ್ಣು ಅಂತ. ತಾವರೆಯಂತಹ 2 ಕಣ್ಣುಳವನು ಯಾವನೋ ಅವನು ಪರತತ್ವ ಅಂತ. ಈ ತಾವರೆಯ ಕಣ್ಣೇ ಪರತತ್ವ ನಿರ್ಣಯಕ್ಕೆ ಒಂದು ಪ್ರಮಾಣವಲ್ಲವ ಉಪನಿಷತ್ತು ಚಾಂದೋಗ್ಯದ ಮಾತು. ಅಂತಹ ಆ ಪರತ್ವ ಸೂಚಕವಾಗಿ ಇರ್ತಕ್ಕಂತಹ ತಾವರೆಯ ಕಣ್ಣುಗಳನ್ನು ಉಳ್ಳವನು, ಆ ಕಣ್ಣುಗಳನ್ನು ನಾವುಗಳು ಗಾನ ಮಾಡಬೇಡವಾ ಸಖಿ ಎಂಬುದಾಗಿ ಹೇಳ್ತಾಳೆ. ಆ ಕಣ್ಣಿಗೂ ಈ ಕೈಗೂ ಏನು ಸಂಬಂಧ? ಶಂಖಾಚಕ್ರ ಹಿಡಿದರ ಕೈಯನ್ನು ಹೇಳಿ ತಾವರೆಯ ಕಣ್ಣನ್ನು ಹೇಳ್ತಾ ಇದ್ದಾಳಲ್ಲ, ಏನು ಸಂಬಂಧ ಅಂದರು. ಅದ್ಭುತವಾಗಿ ನಾಯನಾರ್ ಪೆರಿಯವಾಚಾನ್ ಪಿಳ್ಳೆ ಎಲ್ಲ ವ್ಯಾಖ್ಯಾನವನ್ನು ಮಾಡ್ತಾರೆ. ಏನು ಹೇಳ್ತಾರೆ? ಪರಮಾತ್ಮನ ಕಣ್ಣು ತಾವರೆ. ಆ ತಾವರೆನ ಪಾಶರದ ಪ್ರಾರಂಭದಲ್ಲಿ ಏನು ಹೇಳಿದ್ಲು? ಶಂಗಳ ನೀರು ವಾಯನೆ ಹಿಡಿದು ಆಂಬಲ್ವಾಯ್ ಕುಂಬಿನ ಹಾಣ್. ಪ್ರಕಾಶ ಬಿದ್ದರೆ ತಾವರೆ ಅರಳುತ್ತದೆ, ಚಂದ್ರನ ಪ್ರಕಾಶ ಬಿದ್ದರೆ ಕನ್ನೈದಿಲೆ ಅರಳುತ್ತದೆ ಅಂತ ಹೇಳಿದಲ್ವಾ? ಹಾಗೆ ಪರಮಾತ್ಮನ ಕಣ್ಣೆಂಬ ತಾವರೆ ಇದೆಯಲ್ಲ, ಇದು ಸುದರ್ಶನ ಚಕ್ರ, ಕೋಟಿ ಸೂರ್ಯ ಸಮಪ್ರಭಾ, ಅಪಾರವಾಗಿ ಕೋಟಿ ಸೂರ್ಯರನ್ನು ಮೀರಿಸುವ ಪ್ರಕಾಶವುಳ್ಳದ್ದು ಸುದರ್ಶನ ಚಕ್ರ. ಚಂದ್ರನಂತೆ ಆಹ್ಲಾದಕರವಾದದ್ದು. ಚಂದಿರಮಂಡಲಂ ಪೋಲ್ ದಾಮೋದರನ್ ಕೈಯಲ್, ಚಂದ್ರಮಂಡಲದಂತೆ ಇರುವುದು ಶಂಖ. ಹಾಗೆ ಈ ಪರಮಾತ್ಮನ ಕಣ್ಣುಗಳು ಪ್ರೇಮದಿಂದ ಸುದರ್ಶನನನ್ನು ಪಾಂಚಜನ್ಯವನ್ನು ಹೀಗೆ ನೋಡ್ತಾನಂತೆ. ಚಂದ್ರನಂತಿರುವ ಪಾಂಚಜನ್ಯವನ್ನು ಕಂಡಾಗ ಕಣ್ಣು ಮುಚ್ಚತ್ತೆ, ಸೂರ್ಯನಂತಿರುವ ಆ ಸುದರ್ಶನವನ್ನು ನೋಡಿದಾಗ ಅರಳತ್ತೆ. ಹೀಗೆ ಕೈಯಲ್ಲಿ ಹಿಡಿದ ಸುದರ್ಶನ ಪಾಂಚಜನ್ಯರನ್ನು ಕಟಾಕ್ಷಿಸುತ್ತಾ ಮುಚ್ಚುತ್ತಾ ಅರಳುತ್ತಾ ಇರುವ ಆ ತಾವರೆಯ ನೇತ್ರನನ್ನು ಗಾನ ಮಾಡಲು ನಂಗಾಯಿಳಂದಿರ. ಎದ್ದು ಬಾ ಸಖಿ ಸಂಗತಿ ಸೇರಿಸ್ತಾರೆ ನೋಡಿ. ಆ ಕೈಗಳನ್ನು ಆಯುಧಗಳನ್ನು ಹೇಳುವುದಕ್ಕೂ ಕಣ್ಣಿಗೂ ಸಂಗತಿ ಏನು ಎಂಬುದನ್ನು ಎಷ್ಟು ಚೆನ್ನಾಗಿ ವ್ಯಾಖ್ಯಾತ ವರ್ಣನೆ ಮಾಡ್ತಾರೆ. ಅಂತಹ ನೀರಿಗಾಗಿ ಕಾದಿರುವ ಚಾತಕ ಪಕ್ಷಿಯಂತೆ ಕೃಷ್ಣನ ಕಟಾಕ್ಷಕ್ಕಾಗಿ ಕಾಯುತ್ತಿರುವ ನಮ್ಮನ್ನು ಆ ಪರಮಾತ್ಮ ಸುಂದರವಾದ ತಾವರೆಯ ನೇತ್ರಗಳಿಂದ ಕಟಾಕ್ಷಿಸಬೇಡವಾ ಸಖಿ, ಅದನ್ನು ಗಾನ ಮಾಡುವುದಕ್ಕೆ ಎದ್ದು ಬಾ ಅಂತಾಳೆ. ಅದಕ್ಕೆ ಮೇಲೆ ಈ ಪರಮಾತ್ಮ ಯಾವ ಅವತಾರ ಮಾಡಿದ್ರು ಕಣ್ಣು ಮಾತ್ರ ತಾವರೆಯಂತೆ. ಅವನು ಮೀನೋ, ಅವನು ಮೊಸಳೆನೋ, ಅವನು ವರಾಹನೋ, ಅವನು ಸಿಂಹವೋ ಏನಾದರೂ ಅವತಾರ ಮಾಡಲಿ, ಕಣ್ಣು ಮಾತ್ರ ತಾವರೆಯಂತಹ ಕಣ್ಣಂತೆ. ಮತ್ಸ್ಯ ಕಮಲಲೋಚನ, ಮತ್ಸ್ಯಾವತಾರ ಮೀನು, ಕಣ್ಣು ಮಾತ್ರ ಕಮಲಲೋಚನ, ತಾವರೆಯ ಹಾಗೆ ಇದೆಯಂತೆ. ಇನ್ನು ಕೂರ್ಮಃ,
ಕೂರ್ಮಾವತಾರಿಯಾದವನು ಹೇಗಿದ್ದಾನೆ? ಕೂರ್ಮಃ ಪದ್ಮಾಯತೆ ಕ್ಷಣ, ತಾವರೆಯ ಪುಷ್ಪ ಪದ್ಮದಂತೆ. ವರಾಹ ಪುಂಡರೀಕಾಕ್ಷ, ವರಾಹ ಪರಮಾತ್ಮ ಮಾಡಿರುವುದು ಸೂಕರ ಅವತಾರ, ಕಣ್ಣು ಮಾತ್ರ ತಾವರೆ. ಅನಂತರ ನರಸಿಂಹ, ನೃಸಿಂಹ ಪುರಾ ಪದ್ಮಾಯತೆ ಕ್ಷಣ, ಅರಳಿದ ತಾವರೆಯಂತಹ ಕಣ್ಣು ನರಸಿಂಹನಿಗೆ. ಯಾವ ಅವತಾರ? ಇನ್ನು ರಾಮ, ರಾಮೋ ರಾಜೀವಲೋಚನ, ರಾಜೀವ ಅಂದರೆ ತಾಮರೆ. ಕೃಷ್ಣ ತಮದ್ಭುತಂ ಬಾಲಕಂ ಅಂಬುಜೆ ಕ್ಷಣಂ, ಅಂಬುಜ ಅಂದರೆ ತಾವರೆ. ಯಾವ ಅವತಾರವನ್ನು ತೆಗೆದುಕೊಂಡರೂ ಕೂಡ ವಾಮನಃ ಪದ್ಮವಿಲೋಚನ, ವಾಮನ ಕುಳ್ಳ, ಕಣ್ಣು ಮಾತ್ರ ತಾವರೆ. ಯಾವ ಅವತಾರವನ್ನು ತೆಗೆದುಕೊಂಡರೂ ಕೂಡ ಅವನ ಕಣ್ಣುಗಳು ತಾವರೆ. ಹೇಳ್ತಾರೆ, ಬಂದಿರುವವನು ಇದು ಪರತತ್ವವ ಅಥವಾ ಇವನು ಸಾಮಾನ್ಯನಾದವನ ಅಂತ ನಿರ್ಣಯ ಮಾಡೋದು ಹೇಗೆ ಅಂದರು? ಕಣ್ಣನ್ನು ನೋಡಿ ಎಂದರು. ಕಣ್ಣು ತಾವರೆ ಆಗಿದ್ದ ಅವನು ಪರಮಾತ್ಮ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಪರತ್ವತ್ತೈ ಕೋಳ್ ಸೊಲ್ಲಿ ಕೊಡುಕುಂ ತಿರುಕಣ್ಗಳಿರೇ, ವ್ಯಾಖ್ಯಾನ ಮಾಡಿದಂತೆ ದೇವಾಚಾರ್ಯ ಪಿಳ್ಳೈ. ಬಂಧನ ಮಾಡಿ ಬಚ್ಚಿಟ್ಬಿಟ್ಟಿದ್ದಾರೆ. ಕೃಷ್ಣನೆಲ್ಲ ನೋಡಿಕೊಡುದು, ಏನದು ಯಾವ್ಯಾವುದೋ ಗಂಡಸಿನಿಂದ ಎಲ್ಲ ಹೋಗೋದು, ಹೋಗಿ ಮನೆ ಒಳಗಡೆ ಅಂತ ಹೇಳಿ ಗೋಪಿಕೆಯರನ್ನ ಬಂಧನ ಮಾಡಿಬಿಟ್ಟಿದ್ದಾರೆ. ಅವನನ್ನ ಹಸುಗಳನ್ನು ಮೇಯಿಸ್ಕೊಂಡು ಬಾ ಅಂತ ಕಾಡಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಸಮಾಗಮವೇ ಇಲ್ಲ ಅಲ್ಲವಾ? ಅದರಿಂದ ತೀವ್ರವಾದ ಯಾತನೆ ಕೃಷ್ಣನಿಗೆ. ಈ ರೀತಿ ಆ ಗೋಪಿಕೆಯರಿಗೆ ಕೃಷ್ಣ ಪರಮಾತ್ಮನ ಕಣ್ಣುಗಳ ಮೇಲೆ ಅಪಾರವಾದ ಪ್ರೇಮವಂತೆ. ಕಾರಣ ಏನು ಅಂತ ಕೇಳಿದ್ರೆ, ಹೀಗೆ ಬಂಧನದಲ್ಲೇ ಇಟ್ಬಿಟ್ಟಿದಾರಲ್ಲ, ಈ ಕನ್ನಿಕೆಯರನ್ನು ಹೇಗಾದರೂ ನೋಡಬೇಕು, ಪ್ರಿಯತಮೆಯರನ್ನು ನೋಡಬೇಕು ಎಂಬುದು ಕೃಷ್ಣ ಪರಮಾತ್ಮನ ತವಕಾತ್ವರೇ. ಅದಕ್ಕಾಗಿ ಅವನು ಏನು ಮಾಡ್ತಾನಂತೆ, ಈ ಕೃಷ್ಣ ಪರಮಾತ್ಮ ಕುಡಕ್ಕೂತ್ ಎಂಬ ಒಂದು ಆಟ, ಅದು ಗೊಲ್ಲರಲ್ಲಿ ಪ್ರಸಿದ್ಧವಾದ ಕ್ರೀಡೆ. ಆ ಕುಡಕ್ಕೂತು ಅಂದರೆ ಏನು? ಒಂದೊಂದು ಭುಜದ ಮೇಲೂ ಒಂದಷ್ಟು ಕೊಡಗಳನ್ನು ಇಟ್ಕೊಳ್ಬೇಕು, ಜೋಡಿಸಿಕೊಳ್ಬೇಕು. ಎರಡೂ ಭುಜದ ಮೇಲೆ ಆ ಕೊಡಗಳ ಸಾಲು, ಅನಂತರ ತಲೆಯ ಮೇಲೆ ಕೊಡಗಳ ಸಾಲು, ಕೈಯಲ್ಲಿ ಕೊಡಗಳು. ಅದ್ಯಾವುದು ಖಾಲಿಯಲ್ಲ, ಅದರಲ್ಲಿ ಹಾಲು ಮೊಸರು ತುಂಬಿರುತ್ತೆ. ಹಾಲು ಮೊಸರು ತುಂಬಿದ ಗಡಿಗೆಗಳನ್ನು ಒಂದೊಂದು ಭುಜದ ಮೇಲೆ, ಈ ಕಡೆ ಒಂದು 20, ಈ ಕಡೆ ಭುಜದ ಮೇಲೆ ಒಂದು 20, ತಲೆಯ ಮೇಲೆ ಒಂದು 30, ಈ ರೀತಿ ಹಾಲು ಮೊಸರು ತುಂಬಿದ ಗಡಿಗೆಗಳನ್ನು ಭುಜಗಳ ಮೇಲೆ, ತಲೆಯ ಮೇಲೆ ಇಟ್ಕೊಳ್ತಾನಂತೆ. ಎರಡೂ ಕೈಯಲ್ಲಿ ಹಾಲು ಮೊಸರು ತುಂಬಿದ 2 ಗಡಿಗೆಗಳನ್ನು ಇಟ್ಕೊಂಡಿರ್ತಾನೆ. ಅದನ್ನು ಮೇಲೆ ಎತ್ತಿ ಎತ್ತಿ ಹೀಗೆ ಹಾಕಿ ಹಾಕಿ ಹಿಡಿಬೇಕು. ಆ ಹಾಲು ಮೊಸರು ಒಂದು ಬಿಂದು ಕೂಡ ಕೆಳಗೆ ಚೆಲ್ಲಬಾರ್ದು. ಇದರ ಮಧ್ಯದಲ್ಲಿ ಉದರ ಪ್ರದೇಶದಲ್ಲಿ ಒಂದು ವಾದ್ಯವನ್ನು ಕಟ್ಕೊಂಡಿದ್ದಾನೆ, ಅದನ್ನು ಬೇರೆ ನುಡಿಸ್ಬೇಕು. ನುಡಿಸ್ತಾ ಕುಣಿಬೇಕು. ಹೀಗೆ ಭುಜ, ತಲೆ, ಕೈಗಳಲ್ಲಿ ಹಾಲು ಮೊಸರಿನ ಗಡಿಗೆ ನಾಟ್ಯವನ್ನು ಮಾಡಬೇಕು. ಆ ವಾದ್ಯವನ್ನು ನುಡಿಸಬೇಕು. ಹಾಲು ಮೊಸರು ಚೆಲ್ಲಬಾರ್ದು. ಇದು ಕುಡಕ್ಕೂತ್ ಅಂದರೆ ಏನು? ಕೊಡಗಳ ನೃತ್ಯ. ಕೂತು ಅಂದರೆ ನೃತ್ಯ. ಕೊಡಗಳ ನೃತ್ಯವನ್ನು ಈ ಪರಮಾತ್ಮ ಘಟ ನೃತ್ಯ, ಈ ಘಟಗಳ ನೃತ್ಯವನ್ನು ಕುಡಕ್ಕೂತ್, ಇದನ್ನಾಡುವುದರಲ್ಲಿ ಕೃಷ್ಣ ಬಹಳ ನಿಪುಣನಂತೆ. ಇವನ ಹಾಗೆ ಕುಡಕ್ಕೂತಾಡೋದಕ್ಕೆ ಯಾವ ಗೊಲ್ಲನಿಗೂ ಬರೋಲ್ವಂತೆ. ಅಷ್ಟು ಚೆನ್ನಾಗಿ ಏನು ಒಂದು ಕಾಲ ಮೇಲೆತ್ತಾನೆ, ಒಂದು ಕಾಲ ಕೆಳಗಿಡ್ತಾನೆ. ಅದು ಯಾವಾಗ ನಾಟ್ಯ ಮಾಡ್ತಾನೋ, ಅದು ಹೇಗೆ ಹಾಲು ಮೊಸರು ಚೆಲ್ಲದೇ ಇದೆಯೋ, ಅದು ಯಾವಾಗ ವಾದ್ಯ ನುಡಿಸ್ತಾನೋ ಯಾರಿಗೂ ಗೊತ್ತಿಲ್ವಂತೆ. ಇದನ್ನು 4 ಬೀದಿಗಳು ಸೇರುವ ಸ್ಥಳದಲ್ಲಿ ನಿಂತ್ಕೊಂಡು ಆಡೋದಕ್ಕೆ ಪ್ರಾರಂಭ ಮಾಡ್ತಾನಂತೆ ಕೃಷ್ಣ. ಇವನ ಬಾರಿಗೆ ಇವನು ಪ್ರಾರಂಭ ಮಾಡ್ತಾನೆ. ಆಗ ಊರಲ್ಲಿರೋರೆಲ್ಲ ಬಂದ್ಬಿಡ್ತಾರಂತೆ ಇವನ ನಾಟ್ಯವನ್ನು ನೋಡುವುದಕ್ಕೆ ಕುಡಕ್ಕೂತ್. ಆಗ ಆ ಗೋಪವೃದ್ಧರು, ನಮ್ಮ ಹೆಣ್ಮಕ್ಳು ಸ್ವಲ್ಪ ನೋಡಲಿ ಎಷ್ಟು ಚೆನ್ನಾಗಿ ನಾಟ್ಯ ಮಾಡ್ತಾ ಇದ್ದಾನೆ ಅಂತ ಹೇಳಿ, ನಾವಿದೀವಲ್ಲ ಕಾವಲ್ ಕಾಯಕ್ಕೆ, ಇವರೆಲ್ಲ ಅವನ ಹಿಂದೆ ಹೋಗೋಕ್ಕಾಗುತ್ತೆ, ನಾವಿದ್ದೀವಿ ಅಂದ್ಬಿಟ್ಟು ಆ ಹೆಣ್ಮಕ್ಳು ನೋಡಲಿ ಅಂತ ಮನೆಯಿಂದ ಹೊರಗೆ ಕರ್ಕೊಂಡು ಬರ್ತಾರಂತೆ ಆ ಗೋಪ ಬಾಲಕಿಯರನ್ನು. ಅವರು ನಿಂತು ನೋಡ್ತಾ ಇರಬೇಕಾದ್ರೆ ಈ ಕುಡಕ್ಕೂತ್ತನ್ನು ಆಡ್ತಾನೆ ಕಣ್ಣಲ್ಲೇನೆ ಒಬ್ಬೊಬ್ಬ ಗೋಪಿಕೆಗೂ ಸಂಜ್ಞೆ ಮಾಡ್ತಾನಂತೆ, ನೀನು ಇಂಥ ಜಾಗಕ್ಕೆ ಇಷ್ಟು ಹೊತ್ತಿಗೆ ಹೀಗೆ ಬಾ ಅಂತ ಕಣ್ಣಲ್ಲೇ ಹೇಳ್ಬಿಡ್ತಾನಂತೆ. ಕುಡಕ್ಕೂತ್ತ ಆಡ್ತಾ ಇದ್ದಾನೆ. ಆ ಕುಡಕ್ಕೂತ್ತಿನ ಕ್ರೀಡೆಯ ಮಧ್ಯದಲ್ಲಿಯೇ ಕಣ್ಣಿನಿಂದಲೇ 30-40 ಲಕ್ಷ ಗೋಪಿಕೆಯರಿಗೂ ಕೂಡ ಸಂದೇಶವನ್ನು ಕಳಿಸಿಬಿಡ್ತಾನಂತೆ. ಹೀಗೆ ತಮಗೂ ಕೃಷ್ಣನಿಗೂ ನಡುವೆ ದೂತನಂತೆ ಕಾರ್ಯ ಮಾಡುವ ಕಣ್ಣುಗಳಾದ್ದರಿಂದ ಅದು ಗೋಪಿಕೆಯರಿಗೆ ಪರಮಪ್ರಿಯವಂತೆ. ತೂದು ಶೈ ಕಣ್ಗಳು ಕೊಂಡೊಂದು ಪೇಶಿ
ಆ ಕಣ್ಣುಗಳಿಂದ ಮಾತಾಡ್ತಾನಂತೆ. ಮಾತನಾಡುವ ಕಣ್ಣುಗಳು, ಅದು ಯಾವ ಮಾಯದಲ್ಲಿ ಲಕ್ಷಾಂತರ ಗೋಪಿಕೆಯರಿಗೆ ಸಂದೇಶ ಕೊಡ್ತಾನೋ ಅಂತಹ ನಮಗೆ ಅವನನ್ನು ಭೇಟಿ ಮಾಡಿ ಮಾತನಾಡುವುದು ಅಸಾಧ್ಯವಾದಾಗ ಅವನಿಗೂ ನಮಗೂ ಒಂದು ಸಮಾಗಮವನ್ನು ಏರ್ಪಡಿಸುವ ಪರಮಾತ್ಮನಿಗೆ ದೂತನಾಗಿ ಸಂದೇಶವನ್ನು ಕೊಡುವ ಕಣ್ಣುಗಳು, ಆ ಕಣ್ಣುಗಳಲ್ಲವಾ ಸಖಿ, ಆ ಕಣ್ಣುಗಳನ್ನು ಗಾನ ಮಾಡಬೇಡವಾ? ಎದ್ದು ಬಾ ಹೊರಗೆ ಪಂಗಯ ಕಣ್ಣಾನೈಪ್ಪಾಡ. ತಮಿಳುನಾಡಿನ ಆ ಒಂದು ಕ್ಷೇತ್ರವಿದೆ. ಆ ಕ್ಷೇತ್ರದಲ್ಲಿರುವ ಪರಮಾತ್ಮನಿಗೆ ಅರಿಮೇಯ ವಿಣ್ಣಕರಂ ಎಂಬುದಾಗಿ 11 ಗರುಡೋತ್ಸವ ನಡೆಯುತ್ತಲ್ಲ, ಅದರಲ್ಲಿ ಒಂದು ದಿವ್ಯ ದೇಶ. ಅಲ್ಲಿನ ಪರಮಾತ್ಮನ ಹೆಸರೇ ಕುಡಕೂತ್ತನ್, ಕುಡಮಾಡು ಕೂತ್ತನ್ ಎಂಬುದೇ ಪರಮಾತ್ಮನಿಗೆ ಹೆಸರು. ಅಲ್ಲಿ 2 ದೇವಿಯರ ಪಕ್ಕದಲ್ಲಿ ಒಂದು ಕೊಡದ ಮೇಲೆ, ಬೆಣ್ಣೆ ತುಂಬಿದ ಕೊಡದ ಮೇಲೆ ಒಂದು ಪಾದವನ್ನು ಇಟ್ಕೊಂಡು ಮೋಹಕ ಭಂಗಿಯಲ್ಲಿ ಕೃಷ್ಣ ಪರಮಾತ್ಮ ನಿಂತಿದ್ದಾನೆ. ಕುಡಮಾಡು ಕೂತ್ತನ್ ಎಂಬುದೇ ಅಲ್ಲಿರುವ ಪರಮಾತ್ಮನ ನಾಮಧೇಯ. ಅಂತಹ ಆ ಪರಮಾತ್ಮ ಕುಡಂಗಳೆಡೆತ್ತೇರವಿಟ್ಟೆ ಕೂತ್ತಾಡವಲ್ಲ ಎಂಕೋವೆ ಮಡಂಗೊಳ್ ಮದಿಮುಹತ್ತಾರೈ ಮಾಲ್ ಶಯ್ಯವಲ್ಲ ಎನ್ಮೆಯಿಂದ. ಪೆರಿಯಾಳ್ವಾರ್ ಹೇಳ್ತಾರೆ, ಕುಡಗಳನ್ನು ಆಡುತ್ತಾ ಗೋಪಿಕೆಯರ ಮನಸ್ಸನ್ನು ಅಪಹರಿಸುವವನೇ ಎಂದು ಹೇಳಿದ್ರಲ್ಲ, ಅಂತಹ ಕಣ್ಣುಗಳನ್ನು ಗಾನ ಮಾಡುವುದಕ್ಕಾಗಿ ಎದ್ದು ಬಾ ಸಖಿ ಎಂಬುದಾಗಿ ಒಳಗಿರುವ ಗೋಪ ಕನ್ನಿಕೆಯನ್ನು ಆಹ್ವಾನ ಮಾಡುತ್ತಾ ದೇವಿ ಆಂಡಾಳ್ ಪರಮ ಭಾಗವತೋತ್ತಮೆಯ ಆ ಒಂದು ಮಾತನಾಡುವ ಗಾನ ಮಾಡುವ ಸಾಮರ್ಥ್ಯವನ್ನು ಕೊಂಡಾಡಿ ಅವಳ ಜ್ಞಾನ ಅನುಷ್ಠಾನ ವೈರಾಗ್ಯಗಳೇ ತಮಗೆ ಮಾರ್ಗದರ್ಶಕ ಎಂದು ನಿರೂಪಿಸುತ್ತಾ ಸುಪ್ರಭಾತ ಗೀತೆಯನ್ನು 14ನೆಯ ಭಾಷಣವನ್ನು ದೇವಿ ಆಂಡಾಳ್ ಪೂರ್ಣ ಮಾಡ್ತಾಳೆ. உங்கள் புழக்கடை தோட்டத்து வாவியுள் செங்கழ் நீர்வாய் நெகிழ்ந்து அம்பல்வாய் கும்பினகான் செங்கல் பொடிக்கூத்தவத்தவர் தங்கள் திருக்கோயில் செங்கிடுவான் போதம்தான் எங்களை முன்னம் எழுப்புவான் வாய் பேசும் நங்காய் எழுந்திராய் நாணாதாய் நாமுடையாய் வாழியே பெரியாழ்வார் பெற்றெடுத்த பெண் பிள்ள வாழியே பெரும்பூதூர் மாமனுக்கு பின்னானாள் வாழியே 143 உரைத்தாள் வாழியே உயரரங்கற்கே கண்ணி முகம் தளித்தாள் வாழியே மறுவாரும் திருவல்லி வடநாடி வாழியே சரணம். சர்வம் ஸ்ரீ கிருஷ்ணார்ப்பணமஸ்து.